ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಕವಿ ಹಾಗೂ ವಿದ್ವಜ್ಜನರ ಕುಟುಂಬಕ್ಕೆ ನಮ್ಮ ಜನ್ನ ಸೇರಿದ ಆ ಕಾರಣಕ್ಕೆ ಅದ್ಭುತವಾದಂತ ಕಾವ್ಯವನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಅನ್ನಿಸ್ತದೆ. ಕವಿ ಚಕ್ರವರ್ತಿ ಅಂತ ಹೇಳಿ ತನ್ನ ಆಶಯದಾದನಿಂದಲೇ ಕರೆಸಿಕೊಂಡವನು ನಮ್ಮ ಜನ್ನ ಮಹಾಕವಿ. ಅಭಯ ರುಚಿ ಅಭಯಮತಿಯರ ಆತ್ಮಜ್ಞಾನದ ಸಜೀವ ಚಿತ್ರಣ ಜೀವನದ ಅರ್ಥವಂತಿಕೆಯನ್ನ ಚಿತ್ರಿಸ್ತದೆ, ಧ್ವನಿಸ್ತದೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆ.ಬಿ., ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCom ಮಕ್ಕಳಿಗೆ ಇಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ಜನ್ನ ಮಹಾಕವಿ ಬರೆದಿರುವಂತಹ ಒಂದು ವಿಶೇಷವಾದಂತಹ ಪದ್ಯ ತಪಕ್ಕೆ ಬೇರೆ ಕೋಡೆರಡು ಒಳವೆ ಅನ್ನುವಂಥ ಪದ್ಯವನ್ನು ಕುರಿತು ಮಾತನಾಡವನಿದ್ದೀನಿ. ಈ ಪದ್ಯವನ್ನ ಜನ್ನ ಮಹಾಕವಿ ಬರೆದಿರುವಂತಹ ಯಶೋಧರ ಚರಿತೆ ಅನ್ನುವಂತಹ ಕಾವ್ಯದಿಂದ ಇದನ್ನ ಆರಿಸಿಕೊಳ್ಳಲಾಗಿದೆ. ಈ ತರದೊಂದು ವಿಶೇಷವಾದಂತಹ ಪದ್ಯವನ್ನ ಬರೆದುಕೊಟ್ಟಿರುವಂತಹ ನಮ್ಮ ಜನ್ನ ಮಹಾಕವಿಯ ಕಿರು ಪರಿಚಯವನ್ನ ಮಾಡ್ಕೊಳ್ಳೋಣ ಬನ್ನಿ. ಜನ್ನ ಕನ್ನಡದ ಮಹತ್ವದ ಕವಿಗಳಲ್ಲಿ ಒಬ್ಬನಾಗಿದ್ದಾನೆ, ನಿಜ, ಅದರಲ್ಲಿ ಎರಡು ಮಾತಿಲ್ಲ. ಜನ್ನ ಕನ್ನಡದ ಮಹತ್ವದ ಕವಿಗಳಲ್ಲಿ ಒಬ್ಬನಾಗಿದ್ದಾನೆ. ಜನ್ನ, ಜನ್ನಯ್ಯ, ಜನ್ನಮಯ್ಯ, ಜನ್ನಿಗ, ಜನ್ನಿಮರಸ, ಜನಾರ್ದನ ದೇವ, ಜನ್ನನನ್ನ ಇಷ್ಟು ಹೆಸರುಗಳಿಂದನೂ ಕೂಡ ಕರೀತಾ ಇದ್ದ. ಮತ್ತು ಇಷ್ಟು ಹೆಸರುಗಳನ್ನು ಪ್ರಸಿದ್ಧಿಯಾಗಿದ್ದಿ ಕೂಡ ಅಂತ ಹೇಳ್ತಾ ಇದ್ದಾರೆ. ಜನ್ನ, ಜನ್ನಯ್ಯ, ಜನ್ನಮಯ್ಯ, ಜನ್ನಿಗ, ಜನ್ನಮರಸ, ಜನಾರ್ದನ ದೇವ ಎಂಬಿತ್ಯಾದಿ ಹೆಸರುಗಳಿಂದ ಕವಿ ತನ್ನನ್ನು ಉಲ್ಲೇಖಿಸಿಕೊಂಡಿದ್ದಾನೆ. ಅವನೇ ಅವನ ಕಾವ್ಯದಲ್ಲಿ ಈ ರೀತಿಯಾಗಿ ತನ್ನನ್ನು ಕರ್ಕೊಂಡಿದ್ದಾನೆ. ಕವಿ ಸುಮನೋಬಾಣ ಇವನ ತಂದೆ. ಇವನ ತಂದೆಯೂ ಕೂಡ ಕವಿಯಾಗಿದ್ರು. ಆತರ ಅವರ ಹೆಸರು ಸುಮನೋಬಾಣ ಅಂತ. ಎರಡನೆಯ ನಾಗವರ್ಮ ಈತನ ಗುರು. ಎರಡನೆಯ ನಾಗವರ್ಮ ಈ ಜನ್ನ ಮಹಾಕವಿಯ ಗುರುವಾಗಿದ್ರು. ಮಲ್ಲಿಕಾರ್ಜುನ ಜನ್ನನ ಭಾವ. ವೈಯಾಕರಣಿ ಕೇಶಿರಾಜ ಈತನಿಗೆ ಸೋದರಳಿಯ. ಇವನ ಕುಟುಂಬ, ಕುಟುಂಬದ ವಾತಾವರಣ ಸಂಪೂರ್ಣವಾಗಿ ಸಾಹಿತ್ಯಮಯವಾಗಿತ್ತು, ವಿದ್ವಾಂಸರಿಂದ ಕೂಡಿತ್ತು. ಕವಿ ಹಾಗೂ ವಿದ್ವಜ್ಜನರ ಕುಟುಂಬಕ್ಕೆ ಸೇರಿದವನು ಕವಿ ಜನ್ನ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಕವಿ ಹಾಗೂ ವಿದ್ವಜ್ಜನರ ಕುಟುಂಬಕ್ಕೆ ನಮ್ಮ ಜನ್ನ ಸೇರಿದ ಆ ಕಾರಣಕ್ಕೆ ಅದ್ಭುತವಾದಂತ ಕಾವ್ಯವನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಅನ್ನಿಸ್ತದೆ. ನೋಡೋಣ ಮುಂದಕ್ಕೆ. ಹೊಯ್ಸಳ ದೊರೆ ನರಸಿಂಗ ನೋಲಗದಲ್ಲಿ ನಿಂದಿರೆ ದಂಡಾಧೀಶ, ಕುಳ್ಳಿರೆ ಮಂತ್ರಿ, ತೊಡಂಕೆ ಕವಿಯಾಗಿ ಜನ್ನ ಬಹುಮುಖಿಯಾದ ವ್ಯಕ್ತಿತ್ವವನ್ನು ಹೊಂದಿದ್ದನು. ಅದನ್ನ ಅವನೇ ಹೇಳ್ಕೊಳ್ಳೋದು. ನಿಂದಿರೆ ದಂಡಾಧೀಶ, ಕುಳ್ಳಿರೆ ಮಂತ್ರಿ, ತೊಡಂಕೆ ಕವಿ ಅಂತ. ಎಷ್ಟು ಸೊಗಸಾಗಿದೆ ನೋಡಿ. ತನ್ನನ್ನು ತಾನು ಎಷ್ಟು ಎಸ್ಟೀಮಲ್ಲಿ ಹೊಗಳ್ಕೊತಾ ಇದ್ದಾನೆ ಅಂತ. ಆ ಥರದೊಂದು ಸೆಲ್ಫ್ ಎಸ್ಟೀಮ್ ಇರಬೇಕು, ಬಹಳ ಮುಖ್ಯವಾದದ್ದು. ತನ್ನ ಆಶಯದಾತನಾದ ವೀರ ಬಲ್ಲಾಳನಿಂದ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದು ಕಂಗೊಳಿಸಿದವನು ಜನ್ನ. ಕವಿ ಚಕ್ರವರ್ತಿ ಅಂತ ಹೇಳಿ ತನ್ನ ಆಶಯದಾತನಿಂದಲೇ ಕರೆಸಿಕೊಂಡವನು ನಮ್ಮ ಜನ್ನ ಮಹಾಕವಿ. ಜೈನ ಧರ್ಮೀಯನಾಗಿದ್ದ ಜನ್ನ ಜಿನೇಂದ್ರ ನಿಲಯ ನಿರ್ಮಾಣ ಧನಂ ಅನ್ನುವಂತಹ ತನ್ನನ್ನು ತಾನು ಕರ್ಕೊಂಡಿದ್ದಾನೆ. ಜಿನೇಂದ್ರ ನಿಲಯ ನಿರ್ಮಾಣ ಧನಂ ಎಂದು ತನ್ನನ್ನು ತಾನು ಕರೆದುಕೊಂಡಿದ್ದಾನೆ ಜನ್ನ. ಜೈನ ಕವಿಯ ಇವನು ವಸ್ತುನಿಷ್ಠವಾಗಿ. ಇದು ಕವಿಯ ಧಾರ್ಮಿಕ ಆಸಕ್ತಿ ಮತ್ತು ಕಾರ್ಯತತ್ಪರತೆಯನ್ನು ಸೂಚಿಸುತ್ತದೆ. ಹಾಗೆ ತನ್ನನ್ನು ತಾನು ಅವನ ಕರ್ಕೊಂಡಿರೋದು ಕವಿಯ ಧಾರ್ಮಿಕ ಆಸಕ್ತಿ ಮತ್ತು ಕಾರ್ಯತತ್ಪರತೆಯನ್ನ ಸೂಚಿಸ್ತದೆ. ಕವಿ ಚಕ್ರವರ್ತಿ ಅಲ್ಲದೆ ಕವಿ ಬಾಳನೇತ್ರ. ಕವಿ ಚಕ್ರವರ್ತಿ ಎನ್ನುವಂತಹ ಬಿರುದಲ್ಲದೆ ಬಾಳನೇತ್ರ, ಉದ್ದಂಡ ಕವಿ, ಅಸಹಾಯ ಸುಕವಿ, ಸಾಹಿತ್ಯ ರತ್ನಾಕರಂ ಎಂಬ ಬಿರುದುಗಳನ್ನು ಜನ್ನ ಹೊಂದಿದ್ದನು. ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದಿನ ಜೊತೆಗೆ ಇಷ್ಟೆಲ್ಲ ಬಿರುದುಗಳು ಕೂಡ ಕವಿ ಜನ್ನನಿಗೆ ಇತ್ತು. 12ನೇ ಶತಮಾನದ ಕೊನೆಯ ಭಾಗ ಹಾಗೂ 13ನೇ ಶತಮಾನದ ಪೂರ್ವಾರ್ಧದಲ್ಲಿ ಜೀವಿಸಿದ್ದ ಜನ್ನ 1193ರಲ್ಲಿ ಚನ್ನರಾಯಪಟ್ಟಣದ ತಾಮ್ರ ಶಾಸನವನ್ನು, 1197ರಲ್ಲಿ ತರೀಕೆರೆಯ ಶಾಸನವನ್ನು ರಚಿಸಿದನು. ಚನ್ನಪಟ್ಟಣದ ಶಾಸನ, ಚನ್ನರಾಯಪಟ್ಟಣದ ಶಾಸನ ಮತ್ತು ತರೀಕೆರೆಯ ಶಾಸನವನ್ನ ಇವನು ರಚನೆ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು, ತಾಮ್ರ ಶಾಸನಗಳನ್ನ ರಚನೆ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ವಿದ್ವಾಂಸರು ಅಭಿಪ್ರಾಯ ಪಟ್ಟಿದ್ದಾರೆ. ತರುವಾಯ 1209ರಲ್ಲಿ ಯಶೋಧರ ಚರಿತೆ ಮತ್ತು 1230ರಲ್ಲಿ ಅನಂತನಾಥ ಪುರಾಣ ಎಂಬ ಧರ್ಮ ಪ್ರಧಾನವಾದ ಕಾವ್ಯಗಳನ್ನು ಬರೆದಿದ್ದಾನೆ ಅಂತ. ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಅನ್ನುವಂಥ ಒಂದು ವಿಶೇಷವಾದಂಥ ಧರ್ಮ ಪ್ರಧಾನವಾದಂಥ ಕೃತಿಗಳನ್ನ ಜನ್ನ ಮಹಾಕವಿ ಬರೆದುಕೊಟ್ಟಿದ್ದಾನೆ. ಇವೆರಡೂ ಕಾವ್ಯಗಳು ಜೈನ ಧರ್ಮದ ತಾತ್ವಿಕ ವಿಚಾರಗಳನ್ನು ಪೂರ್ಣವಾಗಿ ಹೊಂದಿರುವ ಕಥಾನಕಗಳಾಗಿವೆ. ಇವೆರಡೂ ಕೃತಿಗಳು ಕೂಡ ಜೈನ ಧರ್ಮದ ತಾತ್ವಿಕ ಆಯಾಮಗಳನ್ನ, ವಿಚಾರಗಳನ್ನ ಪೂರ್ಣವಾಗಿ ಹೊಂದಿರುವಂತಹ
ಕೃತಿಗಳಾಗಿದ್ದಾವೆ. ಮುಂದಕ್ಕೆ ನೋಡೋಣ. ತನ್ನದು ಇತ್ತ ಕೈಯಲ್ಲದೆ ಒಡ್ಡಿದ ಕೈಯಲ್ಲ. ಅಪ್ಪ ನೋಡಿ, ಎಂಥ ಆತ್ಮ ಪ್ರಶಂಸೆ ಮತ್ತು ಎಂಥ ಸ್ವಾಭಿಮಾನ ರೀ ಕವಿ ಜನ್ನನದು. ಇತ್ತ ಕೈಯಲ್ಲದೆ ಒಡ್ಡಿದ ಕೈಯಲ್ಲ, ನನ್ನ ಕೈ ಹಿಂಗೆ ಕೊಟ್ಟಿದ್ದು ರೀ, ಈಸ್ಕೊಂಡದ್ದಲ್ಲ ಅಂತ ಮಾತಾಡ್ತಾ ಇರೋದು ಎಂಬ ಈತನ ಮಾತು ಕವಿ ಉದಾರ ಗುಣಗಳನ್ನು ಉದ್ಘೋಷಿಸ್ತದೆ. ಕವಿಯ ಉದಾರ ಗುಣವನ್ನು ತೋರಿಸುತ್ತೆ ಇದು ಅಂತ. ಯಾರೇನು ಕೇಳಿದ್ರು ಕೊಡ್ತಿದ್ದ ಅನ್ನುವಂಥ ಅರ್ಥ. ಅವನು ಉದಾರ ಗುಣವನ್ನು ತೋರಿಸ್ತಾ ಇರೋದು. ನಾನು ಈಸ್ಕೊಂಡವನಲ್ಲ ರೀ, ಕೊಟ್ಬಿಡ್ತಿದ್ದೆ ಅಂತ. ಮೇಲೆ ಉಲ್ಲೇಖಿಸಿರುವ ಎರಡೂ ಕಾವ್ಯಗಳಲ್ಲದೆ ಅನುಭವ ಮುಕುರ ಎಂಬ ವಿಶಿಷ್ಟ ಕಾವ್ಯವನ್ನು ಜನ್ನ ಬರೆದಿರುವುದಾಗಿ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಅನಂತನಾಥ ಪುರಾಣ, ಯಶೋಧರ ಚರಿತೆ ಅಲ್ಲದೆ ಇನ್ನೊಂದು ನೋಡಿ, ಬಹಳ ಮುಖ್ಯವಾಗಿರುವಂಥದ್ದು ಅನುಭವ ಮುಕುರ. ಅನುಭವ ಮುಕುರ ಅನ್ನುವಂತಹ ಕೃತಿಯನ್ನೂ ಕೂಡ ಜನ್ನ ಮಹಾಕವಿ ಬರೆದಿದ್ದ ಅನ್ನುವಂಥದ್ದನ್ನ ವಿದ್ವಾಂಸರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಜನ್ನ ಬರೆದ ಕಾವ್ಯಗಳು ಸಹೃದಯರ ಮನ್ನಣೆಗೆ ಪಾತ್ರವಾಗಿದ್ದು ಆತನ ಹೆಸರನ್ನು ಚಿರಸ್ಥಾಯಿಗೊಳಿಸಿವೆ. ಜನ್ನ ಬರೆದಿರುವಂತಹ ಕಾವ್ಯಗಳು ಜನಮನ್ನಣೆಗೆ ಪಾತ್ರವಾಗಿ ಅವನ ಹೆಸರನ್ನ ಚಿರಸ್ಥಾಯಿಗೊಳಿಸಿದೆ ಅಂತ. ಮಧುರ ಕವಿಯು ಜನನ ಬಗ್ಗೆ ಮಾತಾಡೋದು. ಮಧುರ ಕವಿ ನೇಮಿ ಜನರಿರ್ವರ್ ಕರ್ನಾಟಕ ಕೃತಿಗೆ ಸೀಮಾ ಪುರುಷರ್ ಅಂತ ಅಂದ್ಬಿಟ್ಟು ಮಾತಾಡ್ತಾನೆ ನೋಡಿ, ಎಷ್ಟು ಚೆನ್ನಾಗಿದೆ. ಮಧುರ ಕವಿ ಅನ್ನೋವಂಥವನು ನೇಮಿಚಂದ್ರ ಮತ್ತು ಜನ ಇವರಿಬ್ಬರೇ ಕರ್ನಾಟಕ ಕೃತಿಗೆ ಸೀಮಾ ಪುರುಷರ್ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ಅಂತ ಅದ್ಭುತವಾದಂಥ ಪ್ರಶಂಸೆ ರೀ ಇದು ಮಧುರ ಕವಿಯಿಂದ ಜನನ ಬಗ್ಗೆ. ಎಂದಿರುವುದು ಜನ್ನನ ಹಿರಿಮೆಗೆ ಸಾಕ್ಷಿಯಾಗಿದೆ. ನೇಮಿ ಜನರ್ ಇರುವರ್ ಕರ್ನಾಟಕ ಕೃತಿಗೆ ಸೀಮಾ ಪುರುಷರ್ ಎಂದಿರುವುದು ಜನ್ನನ ಹಿರಿಮೆಗೆ ಸಾಕ್ಷಿಯಾಗಿದೆ. ಮುಂದಕ್ಕೆ ನೋಡೋಣ. ಯಶೋಧರ ಚರಿತೆ ಪ್ರಸ್ತುತ ನಾನು ಮಾತಾಡ್ತಾ ಇದ್ದೀನಲ್ಲ, ತಪಕ್ಕೆ ಬೇರೆ ಕೋಡ್ ಎರಡೊಳವೆ ಅಂತ ಆ ಕೃತಿ ಇದೆ. ಯಶೋಧರ ಚರಿತೆ ಜನ್ನನ ಮೊದಲ ಕಾವ್ಯ. ಉಜ್ಜಯಿನಿಯ ಮಹಾರಾಜ ಯಶೋಗ, ಆತನ ಪತ್ನಿ ಚಂದ್ರಮತಿ, ಇವರಿಬ್ಬರ ಮಗ ಯಶೋಧರ. ಈ ಯಶೋಧರ ಅನ್ನುವಂಥ ಚರಿತೆ, ಇವನ ಚರಿತೆಯನ್ನೇ ಮಾತಾಡೋದಕ್ಕೆ ಹೊರಟಿರೋದು ಜನ್ನ. ಈ ಯಶೋಧರನ ತಂದೆ ಯಶೋಗ, ಆತನ ಪತಿ ಅಂದ್ರೆ ಇವ್ರ ತಾಯಿ, ಯಶೋಧರನ ತಾಯಿ ಚಂದ್ರಮತಿ ಅಂತ. ಯಶೋಧರನ ಪತ್ನಿ ಅಮೃತಮತಿ. ಈ ಕಾವ್ಯದ ನಾಯಕಿ ಬಹಳ ಮುಖ್ಯವಾದವಳು ಇವಳು. ರಾಜ ಯಶೋಗ ತಲೆಯಲ್ಲಿ ನೆರಗುವುದನ್ನು ಕಂಡು ವಿರಕ್ತನಾಗಿ ಮಗನಿಗೆ ರಾಜ್ಯ ಪಟ್ಟ ಕಟ್ಟಿ ತಪಸ್ಸಿಗೆ ತೆರಳುತ್ತಾನೆ. ಯಶೋಧರನ ಅಪ್ಪ ಯಶೋಗ ತಲೆಯಲ್ಲಿ ನೆರೆಕೂದಲು ಬಂದುಬಿಟ್ಟಿದ್ದನ್ನ ನೋಡಿ, ಅಪ್ಪ ಜೀವನ ಅನಿತ್ಯತೆ, ನಾವು ತಪಸ್ ಕೊಟ್ಟೋಗ್ಬಿಡ್ಬೇಕು ಅಂತೇಳಿ ಮಗನಿಗೆ ಪಟ್ಟ ಕಟ್ಟಿ ಅವನು ತಪಸ್ ಕೊಟ್ಟೋಗ್ತಾನೆ. ಈಗಿನ ಕಾಲದಲ್ಲಿ ನಾವು ನೆರೆಗೂದಲು ಬಂದರೆ ಅದಕ್ಕೆ ಬಣ್ಣ ಹೊಡ್ಕೊಂಡು ಇನ್ನೂ ನಾವು ಎಳೆಯರು ಅಂತೇಳಿ ಬಿಂಬಿಸ್ಕೊತಾ ಇದ್ದೀವಿ. ನೋಡಿ ಆಗಿನ ಕಾಲದಲ್ಲಿ ಹೇಗಿದ್ದು ಅಂತ. ರಾಜ ಯಶೋಗ ತಲೆಯಲ್ಲಿ ನೆರೆಗೂದಲನ್ನು ಕಂಡು ವಿರಕ್ತನಾಗಿ ಮಗನಿಗೆ ರಾಜ್ಯ ಪಟ್ಟ ಕಟ್ಟಿ ತಪಸ್ಸಿಗೆ ತೆರಳುತ್ತಾನೆ. ಯಶೋಧರ ಅಮೃತಮತಿ ದಂಪತಿಗಳು ಅನ್ಯೋನ್ಯವಾಗಿ ಪ್ರೇಮದಿಂದ ಕಾಲ ಕಳೆಯುತ್ತಿರುವಾಗ, ಯಶೋಧರ ಮತ್ತು ಅಮೃತಮತಿ ಅನ್ಯೋನ್ಯವಾಗಿ ದಾಂಪತ್ಯವನ್ನು ನಡೆಸ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಅರಮನೆಯ ಗಜಶಾಲೆಯ ಮಾವುತನ ಹಾಡನ್ನು ಆಲಿಸಿದ ಅಮೃತಮತಿ ಮುಟ್ಟಿದ ಮನಮನೆ ತೊಟ್ಟನೆ ಪಸಾಯದಾನಂಗೊಟ್ಟಳ್. ಹೀಗೆ ಯಶೋಧರ ಮತ್ತು ಅಮೃತಮತಿ ಜೀವನವನ್ನು ಮಾಡ್ತಾ ಇರ್ಬೇಕಾದ್ರೆ ಆಕಸ್ಮಿಕವಾಗಿ ಒಂದು ಘಟನೆ ನಡೆಯುತ್ತೆ. ಏನು ಅಂತಂದ್ರೆ, ಅರಮನೆಗೆ ಹೊಂದಿಕೊಂಡಂತೆ ಒಬ್ಬ ಮಾವತ, ಆನೆಯನ್ನ ನೋಡ್ಕೊಳ್ಳುವಂತ ಮಾವತ ಒಂದು ಹಾಡನ್ನ ಹೇಳ್ತಾನೆ. ಆ ಹಾಡಿಗೆ ಮನಸೋತಂತಹ ಅಮೃತಮತಿ ತನ್ನನ್ನು ತಾನೇ ಕೊಡುವಂತಹ ಅವಿವೇಕಕ್ಕೆ ಗುರಿ ಆಗ್ತಾಳೆ. ಅದನ್ನೇ ಹೇಳ್ತಾ ಇರೋದಲ್ಲಿ, ಮುಟ್ಟಿದ ಮನಮನೆ ತೊಟ್ಟನೆ ಪಸಾಯದಾನಂಗೊಟ್ಟಳು ಅಂತ. ಅವನ ಹಾಡು ತನ್ನ ಮನಸ್ಸಿಗೆ ಮೆಚ್ಚುಗೆ ಆದ್ದರಿಂದ ತನ್ನ ಮನಸ್ಸನ್ನೇ ಅವನಿಗೆ ಕೊಟ್ಟುಬಿಟ್ಲು ಅಂತ ಹೇಳ್ತಾ ಇರೋದು. ಮಾವುತನ ಹಾಡನ್ನು ಕೇಳಿ ಆಕರ್ಷಿತಳಾದ ಅಮೃತಮತಿಗೆ ಬೇವಂ ಮೆಚ್ಚಿದ ಕಾಗೆಗೆ ಮಾವು ಇಳಿದಪ್ಪಂತೆ ಪತಿಯೊಳು ಇಳಿದಾಯ್ತು ಮನಂ. ಇದು ಏನೋ ಮಾವುತನನ್ನ ಇಷ್ಟಪಡೋದಕ್ಕೆ ಶುರು ಆದ್ಮೇಲೆ ಯಶೋಧರನ ಕಡೆಗೆ ಗಮನ ಕಡಿಮೆ ಆಯ್ತು ಅನ್ನೋದನ್ನ ಜನ್ನ ಕವಿ ಯಾವ ರೀತಿ ಸೊಗಸಾಗಿ ಒಂದು ಇಮೇಜನ್ ಕೊಟ್ಟು ಮಾತಾಡ್ತಾನೆ ನೋಡಿ. ಬೇವಂ ಮೆಚ್ಚಿದ ಕಾಗೆಗೆ ಮಾವು ಇಳಿದಪ್ಪಂತೆ ಪತಿಯೊಳ್ ಇಳಿದಾಯ್ತು ಮನಂ. ಬೇವನ್ನ ತಿಂದು ತಿಂದು ರೂಢಿಯಾಗಿರುವಂತಹ ಕಾಗೆಗೆ ಮಾವಿನ ಹಣ್ಣನ್ನ ಕೊಟ್ರೆ ಅದ್ರ ಕಡೆಗೆ ಗಮನ ಬರಲ್ಲ ಅಂತ. ಬೇವಂ ಮೆಚ್ಚಿದ ಕಾಗೆಗೆ, ಬೇವನ್ನೇ ಇಷ್ಟಪಟ್ಟಂತ ಕಾಗೆಗೆ ಮಾವು ಇಳಿದಪ್ಪಂತೆ, ಮಾವು ಕೇವಲವಾದಂತೆ ಪತಿಯೊಳ್ ಅಂದ್ರೆ ಗಂಡನಲ್ಲಿ ಅವಳಿಗೆ ಮನಸ್ಸು ಕಡಿಮೆ ಆಯಿತು, ಆಸಕ್ತಿ ಕಡಿಮೆ ಆಯಿತು ಅಂತ ಹೇಳ್ತಾ ಇರೋದು.
ಗಂಡ ಯಶೋಧರನಲ್ಲಿ ಒಲವು ದಿನ ದಿನಕ್ಕೆ ಕುಗ್ಗುತ್ತದೆ. ಗಂಡ ಯಶೋಧರನ ಬಗ್ಗೆ ಅವಳಲ್ಲಿ ಒಲವು ಅನ್ನುವಂಥದ್ದು ಕುಗ್ತಾ ಹೋಗುತ್ತೆ. ಏನಾಯ್ತು? ಹೆಂಡತಿ ಮೊದಲಿನಂತೆ ಇಲ್ಲದಿರುವುದನ್ನು ಗಮನಿಸಿದ ಯಶೋಧರ ಅವಳ ನಡತೆಯನ್ನು ಪರೀಕ್ಷಿಸಲು ನಿರ್ಧರಿಸಿ ನಿದ್ದೆ ಹೋದಂತೆ ನಟಿಸುತ್ತಾನೆ. ಗಂಡನ ತೋಳ ತೆಕ್ಕೆಯಿಂದ ಬಿಡಿಸಿಕೊಂಡು ಹೋದ ಅಮೃತಮತಿ ಮಾವುತನ ಜೊತೆಯಲ್ಲಿದ್ದುದನ್ನು ಕಂಡು ರೋಷವು ಉಕ್ಕಿದರೂ ತನ್ನನ್ನು ತಾನು ಸಮಾಧಾನ ಪಡಿಸಿಕೊಳ್ಳುತ್ತಾನೆ. ನನ್ನ ಹೆಂಡತಿ ಯಾಕೋ ಮೊದಲ ತರ ಇಲ್ವಲ್ಲ, ಏನೋ ವ್ಯತ್ಯಾಸ ಆಗಿದೆ ಅನ್ನುವಂಥದ್ದು ಗೊತ್ತಾಗಿ ಮಂಚದ ಮೇಲೆ ಇಬ್ರು ಮಲಗಿರಬೇಕಾದ್ರೆ ತಾನು ಮಲಗಿದಂತೆ ನಟಿಸಿದಂತ ಯಶೋಧರ ಅವನು ರಾಜ ಮಲಗಿದ್ದಾನೆ ಅಂತ ಭಾವಿಸಿಕೊಂಡು, ತನ್ನ ಗಂಡ ಮಲಗಿದ್ದಾನೆ ಅಂತ ಭಾವಿಸ್ಕೊಂಡು ಅಮೃತಮತಿ ಆ ಮಾವುತನನ್ನ ಸೇರೋದಕ್ಕೆ ಹೋದಾಗ ಅವಳನ್ನ ಹಿಂಬಾಲಿಸಿ ಅವಳು ಮಾಡ್ತಾ ಇರುವಂತಹ ಹರಕತ್ತು, ಆ ಕೆಟ್ಟ ಕೆಲಸವನ್ನ ನೋಡಿ ಅವನಿಗೆ ಬಹಳ ಬೇಸರ ಆಗುತ್ತೆ. ಆಮೇಲೆ ಅಲ್ಲೇ ಕೊಂದುಬಿಡ್ಬೇಕು ಅಂತ ಅನ್ಸುತ್ತೆ. ಆಮೇಲೆ ಸಮಾಧಾನ ಮಾಡ್ಕೊತಾನೆ. ಮಾರನೆಯ ದಿನ ಮಂಕಾದ ಮಗನ ಮುಖವನ್ನು ಕಂಡು ಯಶೋಧರನ ತಾಯಿ ಚಂದ್ರಮತಿ ಪ್ರಶ್ನಿಸುತ್ತಾಳೆ. ಅದಕ್ಕೆ ಅವನ್ ಮಾತಾಡ್ತಾನೆ, ಇದು ಅಮ್ಮ ನನ್ನ ಹೆಂಡತಿ ಹಿಂಗ್ ಹೋಗಿ ಬೇರೆಯವ್ರ ಜೊತೆ ಹಿಂಗ ಸರಸ ಸಲಾಪ ಮಾತಾಡ್ತಾನೆ ಅಂತ ಹೇಳಕ್ಕಾಗಲ್ಲ. ಯಾವುದೋ ಒಂದು ಪ್ರತಿಮೆ ಇಮೇಜನ್ನ ಕೊಟ್ಟು ಮಾತಾಡ್ತಾನೆ. ಆಗಿನ ಕಾಲಕ್ಕೆ ಅದೆಲ್ಲ ಅರ್ಥ ಆಗ್ತಿತ್ತು ನೋಡಿ. ಒಂದಾವರೆ ಕೊಳದಲ್ಲಿ ವಿಹರಿಸುವ ಹಂಸ ಕೊಳದಲ್ಲಿ ವಿಹರಿಸುವುದನ್ನು ಇಂದಿನ ರಾತ್ರಿ ಕನಸಿನಲ್ಲಿ ಕಂಡೆ ಎಂದು ಯಶೋಧರ ತಿಳಿಸುತ್ತಾನೆ. ಈ ರೀತಿಯ ಇಮೇಜಲ್ಲಿ ರೂಪಕಾತ್ಮಕವಾಗಿ ಪ್ರತಿಮಾತ್ಮಕವಾಗಿ ಮಾತಾಡಿದಂತಹ ಯಶೋಧರನ ಮಾತುಗಳನ್ನ ತಾಯಿ ಚಂದ್ರಮತಿ ಅರ್ಥ ಮಾಡ್ಕೋತಾಳೆ. ಮಗನ ಮಾತನ್ನು ನಿಜವೆಂದು ನಂಬಿದ ತಾಯಿ ಮುಂದಾಗುವ ಕೇಡಿಗೆ ಪರಿಹಾರವಾಗಿ ಕುರಿಯೊಂದನ್ನು ಬಲಿ ಕೊಡಬೇಕೆಂದು ತಿಳಿಸುತ್ತಾಳೆ. ಅಪ್ಪ, ಈ ಥರದ್ದು ಏನೋ ಅವಘಡಗಳು ನಡೀತಾ ಇದೆ, ನಾವು ಒಂದು ಕುರಿ ಬಲಿಯನ್ನ ಕೊರೋಣ ಅಂತ ಅವರ ತಾಯಿ ಚಂದ್ರಮತಿ ತಿಳಿಸಿದಾಗ, ನಾವು ಜೈನರು ಅಹಿಂಸಾವಾದಿಗಳು ಎಂದು ಯಶೋಧರ ಬಲಿಯ ಪ್ರಸ್ತಾಪವನ್ನು ನಿರಾಕರಿಸಿದಾಗ ತಾಯಿ ಹಿಟ್ಟಿನ ಕೋಳಿಯನ್ನಾದರೂ ಬಲಿ ಕೊಡುತ್ತೇನೆ ಎನ್ನುತ್ತಾಳೆ. ಬಳಿಕ ತಾಯಿ ಮಗ ಹಿಟ್ಟಿನ ಕೋಳಿಯನ್ನು ಬಲಿ ಕೊಡುವಾಗ ಬೇತಾಳ, ಮೇಲ್ಗಡೆ ಸಂಚರಿಸ್ತಾ ಇರುವಂತಹ ಬೇತಾಳ ಇಲ್ಲಿ ಚೆನ್ನಾಗಿ ಮಾಡಿಟ್ಟಿದ್ದಂತ ಆ ಬೇತಾಳನನ್ನ ನೋಡ್ಬಿಟ್ಟು ಅದ್ರೊಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಆ ಹಿಟ್ಟಿನ ಕೋಳಿ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಆ ಬೇತಾಳ ಒಂದು ಕೋಳಿಯೊಳಗೆ ಸೇರಿ ಕೊಕೊಕ್ಕೋ ಎಂದು ಕೂಗಿ ಹಾರಿ ಹೋಗುತ್ತದೆ. ಬಲಿ ಕೊಟ್ಟಾಗ ಕೊಕೊಕ್ಕೋ ಅಂತ ಯಾರೋಗುತ್ತೆ. ತಾನು ಮಾಡಿದ ಹಿಂಸೆಗೆ ಮರುಗಿದ ಯಶೋಧರ ಮಗ ಯಶೋಮತಿಗೆ ಪಟ್ಟ ಕಟ್ಟಿ, ಯಶೋಧರನ ಮಗ ಯಶೋಮತಿಗೆ ಪಟ್ಟ ಕಟ್ಟಿ ತಾಯಿಯ ಜೊತೆ ತಪಸ್ಸಿಗೆ ಹೊರಡಲು ಸಿದ್ಧನಾಗ್ತಾನೆ. ಆಗ ಅಮೃತಮತಿ, ಈ ದಿನ ನೀವು ನಮ್ಮಲ್ಲಿ ಊಟ ಮಾಡಬೇಕೆಂದು ಅತ್ತೆ ಮತ್ತು ತನ್ನ ಗಂಡನನ್ನು ಆಹ್ವಾನಿಸಿ ಊಟದ ಜೊತೆಯಲ್ಲಿ ವಿಷದ ಲಟ್ಟಿಗೆಗಳನ್ನು ಬಡಿಸಿ ಅವರನ್ನು ಕೊಲ್ಲುತ್ತಾಳೆ. ನನ್ನ ಗಂಡನಿಗೆ ಗೊತ್ತಾಗೋಯ್ತೆ ನನ್ನ ಈ ಅಫೇರು, ನನ್ನ ಈ ಅನೈತಿಕ ಸಂಬಂಧ, ನನ್ನ ಈ ನಡವಳಿಕೆ ಅನ್ನುವಂಥದ್ದು ಅಮೃತಮತಿಗೆ ಗೊತ್ತಾಗೋಗಿದೆ. ಮತ್ತೆ ಅದು ನನ್ನ ಅತ್ತೆಗೂ ಗೊತ್ತಾಗೋಗಿದೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಇವ್ರನ್ನ ಏನಾದ್ರು ಮಾಡಿ ತೀರಿಸ್ಬಿಡ್ಬೇಕು ಅಂತ ಯೋಚನೆ ಮಾಡಿದಂಥ ಅಮೃತಮತಿ ಈ ದಿನ ನೀವು ನಮ್ಮಲ್ಲಿ ಊಟ ಮಾಡಬೇಕೆಂದು ಅತ್ತೆ ಮತ್ತು ತನ್ನ ಗಂಡನನ್ನು ಆಹ್ವಾನಿಸಿ ಊಟದ ಜೊತೆಯಲ್ಲಿ ವಿಷದ ಲಡ್ಡಿಗೆಗಳನ್ನು ಮಡಿಸಿ ಅವರನ್ನು ಕೊಲ್ಲುತ್ತಾಳೆ. ಹಿಂಗಾಗೋದ್ರೆ ಏನ್ರಿ ಗತಿ? ಈ ಕಾವ್ಯ ಭಾಗವನ್ನು ಪ್ರೊಫೆಸರ್ CP ಕೃಷ್ಣಕುಮಾರ್, CPK ಅಂತ ನಾವು ಕರಿತೀವಲ್ಲ, ಅವರು ಪ್ರೊಫೆಸರ್, ಅವರು ಸಂಪಾದಿಸಿರುವ ಜನ್ನ ಸಂಪುಟದ ಯಶೋಧರ ಚರಿತ್ರೆ 1ನೇ ಅವತಾರದಿಂದ ಆಯ್ದುಕೊಳ್ಳಲಾಗಿದೆ ಈ ಕಾವ್ಯ ಭಾಗವನ್ನ. CP ಕೃಷ್ಣಕುಮಾರ್ ಅವರು ಸಂಪಾದನೆ ಮಾಡಿರುವಂತಹ ಜನ್ನ ಸಂಪುಟ ಅನ್ನುವಂಥ ಪುಸ್ತಕದಿಂದ ಪ್ರಸ್ತುತ ಪದ್ಯಭಾಗವನ್ನ ನಾವು ಆರಿಸಿಕೊಳ್ಳಲಾಗಿದೆ. ಮುಂದಕ್ಕೆ ನೋಡೋಣ. ವಸ್ತು ಆಶಯ. ಈಗ ತಪಕ್ಕೆ ಬೇರೆ ಕೋಡೆರಡು ಒಳವೆ ಅಂತ ಮಾತಾಡ್ತಾ ಇರುವಂತಹ ಈ ಕಥೆಯ ವಸ್ತು ಆಶಯ ಏನು, ಯಾವ ಆಶಯವನ್ನ ಇಟ್ಕೊಂಡಿದೆ, ಯಾವ ಆಶಯ, ಯಾವ ಸಂದೇಶವನ್ನು ನಮಗೆ ಕೊಡ್ಲಿಕ್ಕೆ ನಿಂತಿದೆ ಈ ಭಾಗ, ಈ ಕಾವ್ಯ ಭಾಗ ಅನ್ನುವಂಥದ್ದು ಬಹಳ ಮುಖ್ಯ. ಚಿತ್ತಕ್ಷೋಭೆ ಶಾಂತಿಗೆ ವಿರುದ್ಧವಾದ ಭಾವ. ಚಿತ್ತಕ್ಷೋಭೆ ಆದಾಗ ಶಾಂತಿ ಎಲ್ಲಿ ಸಿಕ್ಕತ್ತೆ? ಇಲ್ಲ, ಅದನ್ನೇ ವಿರುದ್ಧ ಭಾವ ಅಂತ ಹೇಳ್ತಾ ಇರೋದು. ಚಿತ್ತಕ್ಷೋಭೆ ಉಂಟಾಗೋದ್ರೆ, ಮನಸ್ಸಿನಲ್ಲಿ ಗೊಂದಲಗಳು ಸೃಷ್ಟಿಯಾಗೋದ್ರೆ ಶಾಂತಿ ಇರೋದಿಲ್ಲ, ಹಂಗಾಗುತ್ತೆ ಅಂತ ಹೇಳ್ತಾ ಇರೋದು. ಆಕಸ್ಮಿಕವಾಗಿಯೋ ಅನಿವಾರ್ಯವಾಗಿಯೋ ಬದುಕಿನಲ್ಲಿ ಎದುರಾಗಿರುವ ಸಂದರ್ಭಗಳು ಮನುಷ್ಯನಿಗೆ ಹಲವು ತಲ್ಲಣಗಳನ್ನು ಮೂಡಿಸುವುದರ ಜೊತೆಗೆ ಭಯವನ್ನು ಹುಟ್ಟಿಸಿ ಅವನ ಜೀವನೋತ್ಸಾಹವನ್ನು ಕುಗ್ಗಿಸಬಹುದು. ನಿಜ ಅಲ್ವೇನ್ರಿ? ಅವನ ಜೀವನೋತ್ಸಾಹವನ್ನು ಯಾವುದ್ಯಾವುದೋ ಕಾರಣಗಳು ಕುಗ್ಗಿಸ್ಬಿಡುತ್ತೆ. ಗೊತ್ತಾಯ್ತಾ? ಈ ಮನುಷ್ಯನಿಗೆ ಹಲವು ತಲ್ಲಣಗಳನ್ನು ಮೂಡಿಸುವುದರ ಜೊತೆಗೆ, ಅಂದ್ರೆ ಬದುಕಿನಲ್ಲಿ ಎದುರಾಗುವಂತ ಅನೇಕ ಸಂದರ್ಭಗಳು ಈ ರೀತಿಯ ತಲ್ಲಣಗಳನ್ನ ಮನುಷ್ಯನ ಬದುಕನ್ನು ಸೃಷ್ಟಿ ಮಾಡ್ಬಿಡ್ತವೆ. ಆಗ ಭಯ ಅನ್ನುವಂಥ ಸಹಜವಾಗೇ ಬಂದ್ಬಿಡುತ್ತೆ. ಅವನ ಜೀವನೋತ್ಸಾಹವನ್ನು ಕುಗ್ಗಿಸ್ತದೆ ಆ ಭಯ, ಅಥವಾ ಅವನನ್ನೇ ಒಬ್ಬ ಕ್ರೂರಿಯನ್ನಾಗಿ ಪರಿವರ್ತಿಸಿ ಬಿಡುವುದು.
ಅಥವಾ ಅವನನ್ನೇ ಒಬ್ಬ ಕ್ರೂರಿಯನ್ನಾಗಿ ಮಾಡಿಬಿಡುತ್ತೆ. ಈಗ ಅಮೃತಮತಿ ಮಾಡಿದ್ದಾಗ್ಯಾರೆ ಆಯ್ತಾ, ಅವಳು ಮಹಾ ಕ್ರೂರಿಯಾದ್ಲು. ತನ್ನ ಬದುಕಿನಲ್ಲಿ ಬಂದಂತ ಘಟನೆಗಳನ್ನ ತಾನು ಮರೆಮಾಚೋದಕ್ಕೋ ಅಥವಾ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೋ ಅವಳು ಮಹಾ ಕ್ರೂರಿಯಾಗಿ ತನ್ನ ಸ್ವಂತ ಗಂಡನನ್ನ ಅತ್ತೆಯನ್ನೇ ಕೊಂದಳು. ಮತ್ತ ಯಶೋಧರ ತನ್ನ ಹೆಂಡತಿ ಬೇರೆಯವನ ಜೊತೆ ಇದ್ದಾಳೆ ಅನ್ನುವಂಥದ್ದು ಗೊತ್ತಾದಾಗ ಅವಳನ್ನು ಕೊಂದು ಬಿಡ್ಬೇಕು ಅಂತ ಅನ್ಸ್ಬಿಡ್ತು ಅವನಿಗೆ. ಆದ್ರೆ ಸಮಾಧಾನ ಮಾಡ್ಕೊಂಡು ಬಂದ ಅವನು. ಈಗ ಆದಾಗ ಹಿಂಸೆ ಮೊದಲಾಗುತ್ತದೆ, ಅಶಾಂತಿಗೆ ಆಸ್ಪದವಾಗುತ್ತದೆ, ತಪಸ್ಸಿನಿಂದ ಸಾಧಿತವಾಗುತ್ತದೆ. ತಪಸ್ಸು ಎನ್ನುವುದು ಸಮಾಜದಿಂದ ದೂರಾಗಿ ತಪಸ್ಸಿನಿಂದ ತಪಸ್ಸು ಸಾಧಿತವಾಗುತ್ತದೆ ಅನ್ನುವಂಥ ಮಾತು ಈಗ ದೂರವಾಗಿ ಕಾಡಿನಲ್ಲಿ ನೆಲೆ ಪಡೆದು ಏಕಾಂತದಲ್ಲಿ ಕುಳಿತು ಮೌನ ಮಂತ್ರ ವ್ರತ ಯಾಗ ಯಜ್ಞಾದಿಗಳ ಮೂಲಕ ಆಚರಿಸುವಂಥದ್ದು ಮಾತ್ರವಲ್ಲ. ಈಗ ತಪಸ್ಸು ಅಂತಂದ್ರೆ ಕಾಡ್ಗೋಗ್ಬಿಟ್ಟು ಮಂತ್ರ ಯಜ್ಞ ಹೋಮ ಹವನಗಳನ್ನ ಮಾಡಿ ಆಚರಿಸೋದು ಮಾತ್ರ ತಪಸ್ಸಲ್ಲ. ವ್ಯಕ್ತಿ ರೂಢಿಸಿಕೊಂಡು ಬದುಕಿನಲ್ಲಿ ಆಚರಿಸಿಕೊಂಡು ಬರುತ್ತಿರುವ ಹಾದಿಯಲ್ಲಿಯೇ ಎದುರಾಗುವ ಮಾರಣಾಂತಿಕವಾದ ಕಷ್ಟ ಕೋಟಲೆಗಳನ್ನು ಧೈರ್ಯದಿಂದ ಎದುರಿಸುವುದೂ ಒಂದು ಬಗೆಯ ತಪಸ್ಸೇ ಆಗಿರುತ್ತದೆ. ಬದುಕಿನ ಸಮಸ್ಯೆಗಳಿಗೆ ನಾವು ಹಿಮ್ಮುಖವಾಗಿ ಓಡೋಗೋದಲ್ಲ, ಎದುರಿಸ್ತೆ. ಆ ಬದುಕಿನಲ್ಲಿ ಬರುವಂತ ಸಕಲ ಸಂಕಟಗಳನ್ನು ಕೂಡ ಎದುರಿಸಿ ನಿಲ್ಲುವ ಛಾತಿಯನ್ನ ಪಡ್ಕೊತಾನಲ್ಲ, ಹಾಗೆ ಆ ಛಾತಿಯ ಮೂಲಕ ತನ್ನ ಬದುಕನ್ನ ಸದೃಢಗೊಳಿಸ್ಕೊಳ್ತಾನಲ್ಲ, ಅದು ಕೂಡ ಯಾವ ತಪಸ್ಸಿಗೂ ಕಡಿಮೆ ಇಲ್ಲ. ಅದು ಒಂದು ರೀತಿಯಲ್ಲಿ ತಪಸ್ಸೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಈ ಕಾವ್ಯ ಭಾಗ ಅದನ್ನೇ ಹೇಳ್ತಾ ಇರೋದು. ಪ್ರಸ್ತುತ ಕಾವ್ಯ ಭಾಗ ಇದಕ್ಕೊಂದು ಅತ್ಯುತ್ತಮ ಉದಾಹರಣೆಯಾಗಿದೆ. ನಿಜ, ಪ್ರಸ್ತುತದ ಈ ಕಾವ್ಯ ಭಾಗ ನಾವು ಬದುಕಿನ ಕಷ್ಟ ಕೋಟಲೆಗಳನ್ನು ಎದುರಿಸುವುದೇ ತಪಸ್ಸಾಗಿದೆ. ತಪಸ್ಸು ಇನ್ಯಾವುದೋ ಬೇರೆ ಇಲ್ಲ, ಅದಕ್ಕೇನು ಬೇರೆ ಕೋಡೆಯನ್ನು ಇಲ್ಲ. ಗೊತ್ತಾಯ್ತಾ? ನಾವು ಈ ಸಂಕಟಗಳನ್ನು ಎದುರಿಸುವಂತ ಶಕ್ತಿಯನ್ನು ಪಡೆದುಕೊಳ್ಳೋಣ, ಅದೇ ತಪಸ್ಸಿಗೆ ಸಮವಾಗುತ್ತದೆ ಅಂತ ಹೇಳಿದವರು. ಶಾಂತಿಯ ಮೂಲ ಸೂತ್ರದಂತಿರುವ ಅಹಿಂಸೆಯ ವ್ರತವನ್ನು ಕೈಗೊಂಡ ಹೊಡಹುಟ್ಟುಗಳಾದ ಅಭಯ ರುಚಿ ಮತ್ತು ಅಭಯ ಮತಿಯರು ಪರಮಹಿಂಸೆಯ ಪರಿಸರಕ್ಕೆ ಕಾಲಿಡುವಂತಾಗುವುದು, ಜೊತೆಗೆ ಘನಘೋರ ಹಿಂಸೆಗೆ ತಾವೇ ಗುರಿಯಾಗುವಂತಹ ಪ್ರಸಂಗ ಬರೋದು ಇಲ್ಲಿನ ಪ್ರಮುಖ ಘಟನೆ. ಅಹಿಂಸೆಯನ್ನ ಪರಿಪಾಲಿಸುವಂತಹ ಇವರು ಪರಮ ಹಿಂಸಾತ್ಮಕವಾದಂಥ ಪರಿಸರಕ್ಕೆ ಕಾಲಿಡುವಂತಾಗುವುದು, ಜೊತೆಗೆ ಘನಘೋರ ಹಿಂಸೆಗೆ ತಾವೇ ಒಳಗಾಗೋದಿದೆಯಲ್ಲ, ಅದು ಇಲ್ಲಿನ ಪ್ರಮುಖ ಘಟನೆ. ಇದನ್ನು ಅವರೀರ್ವರು ನಿರ್ವಹಿಸುವ ರೀತಿ ಅನುಪಮವಾದುದು. ಹಾಗೆ ಅವರು ಪರಮ ಹಿಂಸೆಯ ವಾತಾವರಣಕ್ಕೆ ಸಿಕ್ಕಾಕೊಂಡಾಗ ಅವರ ಮನಸ್ಸು ಗಲಿಬಿಲಿ ಆಗಲ್ಲ, ಚಂಚಲ ಆಗಲ್ಲ, ಬಹಳ ಗಟ್ಟಿಯಾಗಿ ಆ ಸಂದರ್ಭವನ್ನ ಅವರು ಎದುರಿಸುವ ರೀತಿ ಇದೆಯಲ್ಲ, ಅದು ಸೊಗಸಾಗಿ ಈ ಭಾಗದಲ್ಲಿ ಮೂಡಿ ಬಂದಿದೆ. ನೋಡಿ, ಒಂದೇ ರಕ್ತದ ಆ ಅಣ್ಣ ತಂಗಿಯರು ಆಡುವ ಮಾತುಗಳು ಬರಿಯ ಸಂವಾದವಾಗದೆ ಶಾಂತಿಯ ನಿಜಮಂತ್ರಗಳಾಗಿ ಅನುಭವ ವೇದ್ಯವಾಗುತ್ತದೆ. ಕೊಲ್ಲಲು ಖಡ್ಗವನ್ನೆತ್ತುವ ಕೈ ಗೌರವದಿಂದ ಕರಜೋಡಿಸಿ ನಮಿಸುವಂತಹದ್ದು ಇಲ್ಲಿನ ವಿಶೇಷ. ಅವರಿಬ್ಬರನ್ನ ಬಲಿ ಕೊಡ್ಬೇಕು ಅಂತ ಕರ್ಕೊಂಡು ಬಂದಂತಹ ಕೈಯೇ, ಬಲಿ ಕೊಟ್ಬಿಡ್ಬೇಕು ಅಂತ ಖಡ್ಗವನ್ನೆತ್ತಿದಂತಹ ಕೈಯೇ ಅವರ ವ್ಯಕ್ತಿತ್ವವನ್ನ ಕಂಡು ಕೈ ಮುಗಿಯುವ ಹಾಗೆ ಮಾಡೋದಿದೆಯಲ್ಲ, ಅದು ಇವರ ವ್ಯಕ್ತಿತ್ವದ ವಿಶೇಷ. ಕ್ರೌರ್ಯ ತುಂಬಿದ ಮನಸ್ಸನ್ನು ಶಾಂತಿಯ ಕಡೆಗೆ, ಹಿಂಸೆ ತುಂಬಿದ ಭಾವವನ್ನು ಅಹಿಂಸೆಯ ಕಡೆಗೆ ವಾಲಿಸಿ ಪರಿವರ್ತಿಸುವುದೇ ನಿಜವಾದ ನಿರ್ಮಲ ಧರ್ಮವಾಗುತ್ತದೆ ಅಂತ ಹೇಳ್ತಾರೆ. ನೋಡಿ, ಕ್ರೌರ್ಯ ತುಂಬಿದ ಮನಸ್ಸನ್ನು ಶಾಂತಿಯ ಕಡೆಗೆ, ಜೊತೆಗೆ ಹಿಂಸೆ ತುಂಬಿದ ಭಾವವನ್ನು ಅಹಿಂಸೆಯ ಕಡೆಗೆ ಕರ್ಕೊಂಡೋಗೋದಿದೆಯಲ್ಲ, ಇದೇ ನಿರ್ಮಲ ಧರ್ಮ ಅಂತ ಹೇಳ್ತಾರೆ. ಚೆನ್ನಾಗಿದೆ. ನಿರ್ಮಲ ಧರ್ಮ ಅಂದ್ರೆ ಇದೇನೆ ಅಂತ ಹೇಳಿದ್ರು. ಅಮೃತಮತಿಯಿಂದ ವಂಚನೆಗೊಳಗಾಗಿ ಸತ್ತ ಯಶೋಧರ ಚಂದ್ರಮತಿಯರು ಅನೇಕ ತಿರ್ಯಕ್ ಜನ್ಮಗಳನ್ನು ಎತ್ತುತ್ತಾರೆ. ನವಿಲು ನಾಯಿಯಾಗಿ ಆ ಯಶೋಧರ ಮತ್ತು ಅವನ ತಾಯಿ ಚಂದ್ರಮತಿ ವಿಷದ ಲಡ್ಡಿಗೆಯನ್ನು ತಿಂದು ಸದೋಗ್ಬಿಡ್ತಾರೆ. ಆಮೇಲೆ ಮರು ಜನ್ಮಗಳನ್ನು ಎತ್ತಾರೆ. ಮೊದಲನೇದು ನವಿಲು ನಾಯಿಯಾಗಿ, ಆವು ಮುಳ್ಳು ಹಂದಿಯಾಗಿ, ಮೀನು ಮೊಸಳೆಯಾಗಿ, ಆಡು ಹೋತವಾಗಿ, ಹೋತ ಕೋಣವಾಗಿ, ಕೋಳಿ ಪಿಳ್ಳೆಗಳಾಗಿ ಬವಾವಳಿಗಳನ್ನು ಎತ್ತುತ್ತಾರೆ. ಆ ನಂತರದ ಜನ್ಮದಲ್ಲಿ ಯಶೋಧರನ ಮಗನಾದ ಯಶೋಮತಿ ಮತ್ತು ಕುಸುಮಾವಳಿ ದಂಪತಿಗಳಿಗೆ, ಇದು ಬಹಳ ಸೊಗಸಾಗಿದೆ. ಯಶೋಧರನ ಮಗನಾದಂತೆ ಯಶೋಮತಿಗೆ ಮತ್ತೆ ಅವರೇ ಆ ಮಕ್ಕಳೇ ಅವರ ವಂಶದಲ್ಲೇ ಅಲ್ಲೇ ಹುಟ್ಟುತ್ತಾರೆ. ನೋಡಿ, ಕುಸುಮಾವಳಿ ದಂಪತಿಗಳೇ ಅವಳಿ ಮಕ್ಕಳಾಗಿ ಅಭಯ ರುಚಿ ಅಭಯಮತಿಯರೆಂಬ ಹೆಸರಿನಲ್ಲಿ ಹುಟ್ಟುತ್ತಾರೆ. ಈ ಕಾವ್ಯದ ಬಹಳ ಮುಖ್ಯವಾದಂತಹ ಹೆಸರುಗಳಿವು. ನೋಡಿ, ಅವರೇ ಅಭಯ ರುಚಿ ಅಭಯ ಮತಿಯರೆಂಬ ಹೆಸರಿನಲ್ಲಿ ಹುಟ್ಟುತ್ತಾರೆ. ಬಾಲ್ಯದಲ್ಲಿಯೇ ಜಾತಿ ಸ್ಮರರಾದ ಅಭಯ ರುಚಿ ಅಭಯ ಮತಿಯರು.
ಅವರು ನಾವು ಪೂರ್ವ ಜನ್ಮದಲ್ಲಿ ಏನಾಗಿದ್ವಿ ಅನ್ನುವಂಥದ್ದೆಲ್ಲ ಗೊತ್ತಾಗಿ ಆಗ ಆರಂಭದಲ್ಲೇ ಬಾಲ್ಯದಲ್ಲೇ ಜಾತಿ ಸ್ಮರರಾದ ಅಭಯ ರುಚಿ ಅಭಯ ಮತೀಯರು ಜೈನಮಣಿ ಸುದತ್ತಾಚಾರ್ಯರಲ್ಲಿ ದೀಕ್ಷೆ ಸ್ವೀಕರಿಸಿ ಅವರೊಂದಿಗೆ ತೆರಳುತ್ತಾರೆ. ಅವರೊಂದಿಗೆ ಅವರು ಒಟ್ಟಾಗ್ತಾರೆ. ಇತ್ತ ಅಯೋಧ್ಯೆ ದೇಶದ ರಾಜ ಈಗ ಹೋಗಿರ್ಬೇಕಾದ್ರೆ ನೋಡಿ, ಅವ್ರ ಜೊತೆಗೆ ಆ ಅಭಯ ರುಚಿ ಅಭಯ ಮತಿ ಹೋಗಿ ಸುದತ್ತಾಚಾರ್ಯರ ಜೊತೆ ಅವ್ರ ತಪಸ್ಗೆ ಒಟ್ಟಾಗಿರ್ಬೇಕಾದಂಥ ಸಂದರ್ಭದಲ್ಲಿ ಈ ಕಡೆ ಇತ್ತ ಅಯೋಧ್ಯೆ ದೇಶದ ರಾಜ ಪುರಪಟ್ಟಣದ ರಾಜ ಮಾರಿದತ್ತ. ಅಯೋಧ್ಯೆ ದೇಶದ ರಾಜ ಪುರಪಟ್ಟಣದ ರಾಜ ಮಾರಿದತ್ತ ಅನ್ನುವಂಥವನು ಊರಿನ ದಕ್ಷಿಣ ದಿಕ್ಕಿನಲ್ಲಿ ಇದು ಇಲ್ಲಿಂದನೇ ನಮಗೆ ಕಾವ್ಯ ಆರಂಭ ಆಗೋದು. ಮಾರಿದತ್ತ ಊರಿನ ದಕ್ಷಿಣ ದಿಕ್ಕಿನಲ್ಲಿ ನೆಲೆಸಿದ್ದ. ಯಾರು? ಚಂಡಮಾರಿ ದೇವತೆಗೆ ಪ್ರತಿ ವಸಂತ ಮಾಸದಲ್ಲಿ ನರಬಲಿ ಕೊಡುವ ಮೂಲಕ ಜಾತ್ರೆ ಆಚರಿಸುತ್ತಿದ್ದ. ಪ್ರತಿ ವಸಂತ ಮಾಸದಲ್ಲಿ ನರಬಲಿಯನ್ನ ಕೊಡುವುದರ ಮೂಲಕ ಆ ಮಾರಿ ಜಾತ್ರೆಯನ್ನು ಆಚರಿಸ್ತಾ ಇದ್ದ. ಈ ವರ್ಷವೂ ದೇವಿಗೆ ಬಲಿ ಕೊಡಲು ಶುಭ ಲಕ್ಷಣವನ್ನುಳ್ಳ ಕಿರುವರೆಯದ 2 ಮಕ್ಕಳನ್ನು ಹಿಡಿದು ತರುವಂತೆ ತಳಾರನಾದ ಚಂಡಕರ್ಮನಿಗೆ ಆಜ್ಞಾಪಿಸುತ್ತಾನೆ. ಮಾರಿದತ್ತ, ಅಪ್ಪ ಈ ವರ್ಷನೂ ಮಾರಿ ದೇವತೆಯ ಜಾತ್ರೆ ಬಂದ್ಬಿಟ್ಟಿದೆ, ಈಗ ಹೇಗೆ ಇದ್ರು ನಾವು ಬಲಿ ಕೊಡ್ಬೇಕಲ್ಲ ಮನುಷ್ಯರನ್ನ, ನೀನು ಹಿಡಿದು ತರಬೇಕು ಅಂತ ಹೇಳಿ ಆ ಚಂಡಕರ್ಮನಿಗೆ ಆಜ್ಞಾಪಿಸುತ್ತಾನೆ ಮಾರಿದತ್ತ. ಹೀಗಿರ್ಬೇಕಾದ್ರೆ ಇದೇ ಸಂದರ್ಭದಲ್ಲಿ ಸುದತ್ತಾಚಾರ್ಯರು ಅಭಯ ರುಚಿ ಅಭಯಮತಿಯರೊಂದಿಗೆ ಆ ಊರಿನ ಉಪವನಕ್ಕೆ ಆಗಮಿಸಿ ಇಬ್ಬರನ್ನು ಭಿಕ್ಷಾಟನೆಗೆ ಕಳಿಸುತ್ತಾರೆ. ಆ ಅಭಯ ರುಚಿ ಅಭಯಮತಿ ಅನ್ನುವಂತ ಮಕ್ಕಳನ್ನ ಭಿಕ್ಷೆಗೆ ಕಳಿಸ್ತಾರೆ. ಇವನು ಈ ಕಡೆ ಹುಡ್ಕೊಂಬತ್ತಾ ಇದ್ದಾನೆ ಚಂಡಕರ್ಮ, ಇಬ್ಬರು ಮನುಷ್ಯರು ಬೇಕು ಅಂದ್ಬಿಟ್ಟು. ಭಿಕ್ಷೆಗೆಂದು ಊರಿಗೆ ಬರುತ್ತಿದ್ದ ಈ ಇಬ್ಬರನ್ನು ತಳಾರ ಚಂಡಕರ್ಮ ಎಳೆಯ ಹರಿಣಗಳನ್ನು ಹುಲಿ ಹಿಡಿಯುವಂತೆ, ನೋಡಿ ಎಷ್ಟು ಚೆನ್ನಾಗಿದೆ ಕವಿ ಹೇಳ್ತಾನೆ, ಎಳೆಯ ಹರಿಣಗಳನ್ನು ಎಳೆಯ ಜಿಂಕೆಗಳನ್ನ ಹುಲಿ ಹಿಡಿದುಕೊಳ್ಳುವ ಹಾಗೆ ಚಂಡಮಾರಿ ದೇವಾಲಯಕ್ಕೆ ಕರೆತರುವಾಗ ಅಭಯ ರುಚಿ ಅಭಯಮತಿಯರಿಬ್ಬರೂ ಪರಸ್ಪರ ಒಬ್ಬರಿಗೊಬ್ಬರು ಸಂತೈಸಿಕೊಂಡು ಬರುವ ಸಂದರ್ಭ ಈ ಕಾವ್ಯ ಭಾಗದಲ್ಲಿದೆ. ಆ ಅಭಯಮತಿ ಅಭಯ ರುಚಿ ಇವರಿಬ್ರು ಕೂಡ ಆ ಚಂಡಕರ್ಮ ಹಿಡ್ಕೊಂಡು ಬರಬೇಕಾದಂತಹ ಸಂದರ್ಭದಲ್ಲಿ ಪರಸ್ಪರರಿಬ್ಬರು ತಮ್ಮನ್ನ ತಾವು ಸಂತೈಸಿಕೊಳ್ಳುವಂತಹ ಭಾಗ ಈ ಕಾವ್ಯ ಭಾಗದಲ್ಲಿದೆ ಅಂತ ಹೇಳ್ತಾ ಇರೋದು. ಜನ್ಮಾಂತರಗಳ ಜೀವನ ಅನುಭವಗಳಿಂದ ಪಕ್ವಗೊಂಡಿರುವ ಅಭಯಮತಿ ಅಭಯ ರುಚಿಯರು ಸಾವಿಗೆ ಎದುರುವುದಿಲ್ಲ. ಬೇರೆಯವ್ರು ಯಾರಾದ್ರೂ ಗಡಗಡ ನಡಗೋರು, ಆದರೆ ಇವರು ಸಾವಿಗೆ ಎದುರಲಿಲ್ಲ. ಪ್ರಕೃತಿ ವಿಕೃತಿ ಹಾಗೂ ಅಪಾಯ ಕೋಟಿಗಳಿಂದ ತುಂಬಿರುವ ಈ ಜೀವನಕ್ಕಿಂತ ಸಾವೇ ಮುಕ್ತಿ ಮಾರ್ಗವೆಂದು ಕಂಡುಕೊಂಡಿದ್ದಾರೆ. ಜೀವಹಿಂಸೆ ಮತ್ತು ಅಭಯ ರುಚಿ ಅಭಯಮತಿಯರ ಆತ್ಮಜ್ಞಾನದ ಸಜೀವ ಚಿತ್ರಣ ಜೀವನದ ಅರ್ಥವಂತಿಕೆತೆಯನ್ನು ಧ್ವನಿಸುತ್ತದೆ. ಇವಾಗಲೂ ಎಷ್ಟು ಸೊಗಸಾಗಿದೆ ನೋಡಿ. ಅಭಯ ರುಚಿ ಅಭಯಮತಿಯರ ಆತ್ಮಜ್ಞಾನದ ಸಜೀವ ಚಿತ್ರಣ ಜೀವನದ ಅರ್ಥವಂತಿಕೆಯನ್ನ ಚಿತ್ರಿಸ್ತದೆ, ಧ್ವನಿಸ್ತದೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಇಲ್ಲಿಂದ ಆ ಪದ್ಯ ಭಾಗ ಆರಂಭ ಆಗುತ್ತೆ. ಈ ಪದ್ಯ ಭಾಗದ ಆಶಯ ಇವುಗಳನ್ನೆಲ್ಲ ನಾನು ಮಾತಾಡಿದ್ದೀನಿ. ಇಲ್ಲಿಂದ ನಾನು ಈ ಹಿಂದೆ ಮಾತಾಡಿರುವ ಎಲ್ಲವೂ ಕೂಡ ನಿಮ್ಗೆ ಮತ್ತೆ ನೆನಪಿಗೆ ಸ್ಮರಣೆಗೆ ಬರುತ್ತೆ. ತಪಕ್ಕೆ ಬೇರೆ ಕೋಡೆರಡು ಒಳವೆ, ತಪಸ್ಸಿಗೆ ಬೇರೆ ಯಾವ್ದಾರನ್ನು ಕೋಡಿದ್ಯೇನ್ರಿ, ಕೊಂಬಿದ್ಯೇನ್ರಿ? ಈಗ ನಾವು ಮಾಡ್ತಾ ಇರುವಂತ ಈ ಜೀವನ ಇದೆಯಲ್ಲ, ಇದೇ ಶ್ರೇಷ್ಠವಾದದ್ದು. ಪಾಲಿಗೆ ಬಂದದ್ದನ್ನ ದೂರೀಕರಿಸದೆ ತಿರಸ್ಕರಿಸದೆ ಸ್ವೀಕರಿಸಿ ಈ ಕಷ್ಟ ಕೋಟಲೆಗಳಿಂದ ಬದುಕನ್ನು ಜಯಿಸ್ತಾ ಇದ್ದೀವಲ್ಲ, ಇವುಗಳನ್ನ ಉಪೇಕ್ಷೆ ಮಾಡದೆ ಬದುಕ್ತಾ ಇದ್ದೀವಲ್ಲ, ಇದು ಕೂಡ ತಪಸ್ಸಿಗೆ ಸಮಾನವಾದದ್ದು. ಇನ್ ಬೇರೆ ತಪಸ್ಸು ಮಾಡ್ಬಿಟ್ಟು ಅದಕ್ಕೇನು ಕೋಡಿದ್ಯಾ ಅದು ಅಂತ ಹೇಳುವಂತಹ ಅರ್ಥದಲ್ಲಿ ಈ ಪದ್ಯದ ಹೆಸರು ಒಳಗೊಂಡಿದೆ. ಬಹಳ ಸೊಗಸಾಗಿದೆ ನೋಡಿ. ಪದ್ಯ ಶುರುವಾಗುತ್ತೆ ಇಲ್ಲಿಂದ. ಆ ಪುರದ ತೆಂಕ ವಂಕದೊಳ್ ಆ ಪೊತ್ತುಂ ಅನೇಕ ಜೀವಹತಿ ತನಗೆ ಸುಖೋದ್ದೀಪನಂ ಎನಿಸುವ ಪಾಪ ಕಳಾ ಪಂಡಿತೆ ಚಂಡಮಾರಿ ದೇವತೆ ಇರ್ಪಳ್. ಈ ಚಂಡಮಾರಿ ದೇವತೆ ಎಂತವಳು, ಎಲ್ಲಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ಅಷ್ಟೇ, ಇನ್ನೇನಿಲ್ಲ ಈ ಪದ್ಯದಲ್ಲಿ. ಆ ಪುರದ ತೆಂಕವಂಕದೊಳ್, ಆ ಊರಿನ ದಕ್ಷಿಣ ಭಾಗದಲ್ಲಿ ಅಂತ ಹೇಳ್ತಾ ಇರೋದು. ದಕ್ಷಿಣ ದಿಗ್ಭಾಗದಲ್ಲಿ ಆ ಪೊತ್ತುಂ, ಆ ಚಂಡಮಾರಿ ದೇವತೆ ಇದ್ದಾಳೆ ದಕ್ಷಿಣ ಭಾಗದಲ್ಲಿ. ಅವಳು ಏನು ಅಂತಂದ್ರೆ ಆ ಪೊತ್ತುಂ ಅನೇಕ ಜೀವಹತಿ, ಯಾವಾಗಲೂ ತನಗೆ ಹಲವಾರು ಜೀವಹತಿ ಅಂದ್ರೆ ಬಲಿ ಅಂತ,
ತನಗೆ ಸುಖೋದ್ದೀಪನ, ಸುಖವನ್ನು ಹೆಚ್ಚಿಸುವಂಥದ್ದು, ಬಲಿಯನ್ನ ಅನೇಕ ಜೀವಿಗಳ ಬಲಿಯನ್ನ ತನಗೆ ಕೊಡುವಂಥದ್ದು ನನ್ನ ಸುಖವನ್ನು ಹೆಚ್ಚಿಸುತ್ತದೆ ಅನ್ನುವ ಹಾಗೆ ಸುಖೋದ್ದೀಪನ, ಸುಖವನ್ನು ಉದ್ದೀಪಿಸೋದು ಅಂದ್ರೆ ಹೆಚ್ಚು ಮಾಡೋದು ಅಂತ. ಆ ಮಾರಿ ದೇವತೆಗೆ ನನಗೆ ನೀವೆಲ್ಲರೂ ಕೂಡ ಪ್ರಾಣಿ ಬಲಿಯನ್ನು ಅನೇಕ ಜೀವಿಗಳ ಬಲಿಯನ್ನ ಕೊಟ್ಟಾಗ ಸುಖವು ಹೆಚ್ಚಾಗುತ್ತೆ ಅನ್ನುವ ರೀತಿಯಲ್ಲಿ ಎನಿಸುವ ಪಾಪಕಲಾ ಪಂಡಿತೆ, ಪಾಪವನ್ನ ಸೃಷ್ಟಿ ಮಾಡೋದ್ರಲ್ಲಿ ಕಲಾ ಪಂಡಿತೆಯಾದಂತಹ ಆ ಚಂಡಮಾರಿ ದೇವತೆ ಆ ಭಾಗದಲ್ಲಿ ಇದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ಬಹಳ ಸೊಗಸಾಗಿದೆ. ಆ ಪುರದ ತೆಂಕವಂಕದೊಳ್, ತೆಂಕ ಅಂತಂದ್ರೆ ದಕ್ಷಿಣ ಅಂತ, ತೆಂಕವಂಕದ ಆ ಭಾಗದಲ್ಲಿ ಅಂತ. ಆ ಪುರದ ತೆಂಕವಂಕದೊಳ್ ಆ ಪತ್ತು, ಆವಾಗಲೂ ಯಾವಾಗಲೂ ಅನೇಕ ಜೀವಹತಿ, ಹಲವಾರು ಜೀವಗಳನ್ನ ಬಲಿ, ಹತಿ ಅಂದ್ರೆ ಬಲಿ ಕೊಡೋದು, ಜೀವಗಳನ್ನ ಬಲಿ ಕೊಡೋದು ತನಗೆ ನನಗೆ ಅಂದ್ರೆ ಈ ಮಾರಿ ದೇವತೆ ಹೇಳ್ತಾ ಇರೋದು ತನಗೆ ನನಗೆ ಸುಖೋದ್ದೀಪನಂ, ಸುಖವನ್ನ ಹೆಚ್ಚಿಸುವಂಥದ್ದು ಎನಿಸುವ ಹಾಗೆ ಹೇಳುವ ರೀತಿಯಲ್ಲಿ ಪಾಪಕಲಾ ಪಂಡಿತೆ, ಪಾಪವನ್ನ ಮಾಡೋದ್ರಲ್ಲಿ ಪಂಡಿತೆಯಾಗಿರುವಂತಹ ಚಂಡಮಾರಿ ದೇವತೆ ಇರ್ಪಳು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಚಂಡಮಾರಿ ದೇವತೆ ಹಾಗೆ ವಾಸ ಮಾಡ್ತಾ ಇದ್ದಾಳೆ. ಅನೇಕ ಜೀವಗಳನ್ನ ಪ್ರಾಣಿಗಳನ್ನ ಬಲಿ ತೆಗೆದುಕೊಳ್ಳುವುದೇ ತನಗೆ ಸುಖೋದ್ದೀಪನ, ಸುಖವಾಗಿರುವಂಥ ಸುಖವನ್ನು ಹೆಚ್ಚಿಸುವುದು ಅನ್ನುವ ರೀತಿಯಲ್ಲಿ ಆ ಚಂಡಮಾರಿ ದೇವತೆ ಅಲ್ಲಿ ಇದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮುಂದಕ್ಕೆ ನೋಡೋಣ. ತನಗೆ ಅರಸು ವೆರಸು ಪುರಜನಂ ಅನಿತುಂ ಇಶ ಚೈತ್ರಮೆಂಬ ತಿಂಗಳೊಳ್ ಅಖಿಲಾರ್ಚನೆ ವೆರಸು ಜಾತ್ರೆ ನೆರೆದೊಡೆ ಅನಿತುಮನ್ ವರ್ಮದಲೇ ವಿಲಿಯದೊಳ್ ನೆರೆಯಿಸುವಳ್. ಬಹಳ ಸೊಗಸಾಗಿದೆ. ಹಾಗೆ ಇರುವಂತಹ ಆ ಚಂಡಮಾರಿ ದೇವತೆ ಯಾವಾಗ್ಲೂ ಜಾತ್ರೆ ಆಗಬೇಕು ನೋಡಿ. ತನಗೆ ಅರಸು ವೆರಸು, ತನಗೆ ಈ ಊರಿನ ಅರಸನ ಜೊತೆಯಲ್ಲಿ ಅರಸನನ್ನ ಸೇರ್ಕೊಂಡು ಅರಸನ ಸಮೇತ ಪುರಜನಂ, ಊರಿನ ಜನಗಳು ಸೇರಿಕೊಂಡು, ಮೊದಲು ರಾಜನೊಟ್ಟಿಗೆ ಎಲ್ಲರೂ ಆ ಊರಿನ ಜನರೆಲ್ಲರೂ ಸೇರ್ಕೊಂಡು ಪುರಜನಂ ಅನಿತುಂ ಇಶಚೈತ್ರಮೆಂಬ ತಿಂಗಳೊಳ್, ಇಶಚೈತ್ರ ಅಂದ್ರೆ ಅಶ್ವಯುಜ ಮಾಸ ಅಂತ, ಅಶ್ವಯುಜ ಮಾಸ ಅಂತ. ನನಗೆ ಈ ರಾಜನನ್ನ ಮೊದಲುಗೊಂಡು ಈ ಇಡೀ ಊರಿನ ಜನರು ಅಶ್ವಯುಜ ಮಾಸದಲ್ಲಿ ತಿಂಗಳೊಳ್ ಅಖಿಲ ಅರ್ಚನೆ ವೆರಸು, ಸಕಲ ಪೂಜಾ ಪುರಸ್ಕಾರಗಳನ್ನು ಮಾಡಿ ಜಾತ್ರೆಯನ್ನ ಮಾಡ್ತಾರೆ. ಜಾತ್ರೆ ಆಗತ್ತೆ. ಆ ದೇವಿಗೆ ಈ ರಾಜನನ್ನ ಸೇರ್ಕೊಂಡು ಆ ಊರಿನ ಜನಗಳೆಲ್ಲರೂ ಸೇರ್ಕೊಂಡು ಆ ಮಾರಿ ದೇವತೆಗೆ ಜಾತ್ರೆಯನ್ನ ಮಾಡ್ತಾರೆ. ಆಗೊಂದು ವೇಳೆ ಆಗ್ಲಿಲ್ಲ ಅಂದ್ರೆ ನೆರೆಯದೊಡೆ ಅನಿತುಮಂ, ಆಗೊಂದು ವೇಳೆ ಜಾತ್ರೆ ಆಗ್ಲಿಲ್ಲ ಅಂತಂದ್ರೆ ಏನಾಗುತ್ತೆ? ಅನಿತುಮಂ ವರ್ಮದಲೆ, ಗೊತ್ತಾಯ್ತಾ? ವರ್ಮದಲೆ. ಆಗೊಂದು ವೇಳೆ ಜಾತ್ರೆ ಆಗ್ಲಿಲ್ಲ ಅಂತಂದ್ರೆ ಏನಾಗತ್ತೆ? ವಿಳೆಯದೊಳ್ ನೆರೆಯಿಸುವಳ್, ಇಡೀ ಊರನ್ನ ಪ್ರಳಯ ಮಾಡಿ ನಾಶ ಮಾಡಿಬಿಡ್ತಾಳೆ. ಆ ಕಾರಣಕ್ಕೋಸ್ಕರ ನಾವು ಈ ಜಾತ್ರೆಯನ್ನ ಮಾಡ್ಕೊಂಬತ್ತಾ ಇದ್ದೀವಿ ಅಶ್ವಯುಜ ಮಾಸದಲ್ಲಿ ಅಂತ ಹೇಳ್ತಾ ಇರೋದು. ತನಗೆ ಅರಸು ವೆರಸು ಪುರಜನಂ ಅನಿತಂ ಇಶಚೈತ್ರಮೆಂಬ ತಿಂಗಳೊಳ್ ಅಖಿಲಾರ್ಚನೆ ವೆರಸು, ಸಕಲ ಪೂಜಾದಿಗಳಿಂದ ಅಂತ. ಅಖಿಲಾರ್ಚನೆ ವೆರಸು ಅಂತಂದ್ರೆ ಜಾತ್ರೆ ನಡೆಯುತ್ತೆ. ನೆರೆಯದೊಡೆ, ಆಗೊಂದು ವೇಳೆ ಆ ಜಾತ್ರೆ ನಡಿಲಿಲ್ಲ ಅಂತಂದ್ರೆ ಅನಿತುಮನ್, ಎಲ್ಲರನ್ನೂ ಕೂಡ ಓರ್ಮದಲೆ, ಮೊದಲೇ ಗೊತ್ತಾಯ್ತಾ, ವಿಳೆಯದೊಳ್, ಪ್ರಳಯದಲ್ಲಿ ನೆರೆಯಿಸುವಳ್, ನಾಶ ಮಾಡುತ್ತಾಳೆ ಅಂಥೇಳಿ ಆ ಊರಿನ ಜನ, ಆ ಅರಸ, ಇವರೆಲ್ಲರೂ ಕೂಡ ನಂಬಿಕೊಂಡು ಬಂದಿರೋದ್ರಿಂದ ಆ ಜಾತ್ರೆ ಆಗ್ತಾ ಇದೆ. ಆ ಮಾರಿಗೆ ಬೇಕಾಗಿರುವಂತಹ ಎಲ್ಲ ರೀತಿಯ ಅರ್ಚನೆಗಳನ್ನ, ಪೂಜಾ ಪುರಸ್ಕಾರಗಳನ್ನ, ಬಲಿಗಳನ್ನ ಕೊಟ್ಕೊಂಡು ಅದನ್ನ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಏನಾಗುತ್ತೆ ನೋಡೋಣ, ಎಷ್ಟು ಚೆನ್ನಾಗಿದೆ. ಆ ದೇವಿಯ ಜಾತ್ರೆಗೆ ಮಳೆ ಹೋದ ಎಳೆವೆರೆ ಸಿರದ ಗಾಳಂ, ಊರಿಯ ಉಯ್ಯಲೆ ಕೈಯೋದ ಹಸುಕೆ, ಕೋಕಿಲ ಧ್ವನಿ ಮೂದಲೆಯ ಹುಲಿಯಾಗೆ ಬಂದುದು ಬಸಂತಂ. ಬಸಂತ ಅಂತಂದ್ರೆ ವಸಂತ ಕಾಲ ಅಂತ.
ಆ ಮಾರಿಯ ಜಾತ್ರೆ ನಡೆಯುವಂತ ಈಗ ಮಾರಿಯ ಜಾತ್ರೆ ನಡೆಯೋದಕ್ಕೆ ಆರಂಭ ಆಗುತ್ತೆ ಯಾವ ಕಾಲದಲ್ಲಿ ಅಂದ್ರೆ ಈ ವಸಂತ ಕಾಲದಲ್ಲಿ. ಬಕಾರ ವಕಾರ ಆಗುತ್ತೆ, ವಸಂತ ಬಸಂತ ಆಗುತ್ತೆ. ಈ ವಸಂತ ಕಾಲ ಹೇಗೆ ಬಂತು ಅನ್ನುವಂಥದ್ದನ್ನು ಬಹಳ ಸೊಗಸಾಗಿ ಹೇಳ್ತಾ ಇದ್ದಾರೆ ಕವಿ ಜನ್ನ. ಆ ದೇವಿಯ ಜಾತ್ರೆಗೆ ಮೊಳೆ ಹೋದ ಎಳೆವೆರೆ ಅಂದ್ರೆ ಬಾಲಚಂದ್ರ ಅಂತ. ಮೊಳೆ ಹೋದ ಅಂತಂದ್ರೆ ಉದಯಿಸುತ್ತಿರುವ ಅಂತ. ಆಗ ತಾನೆ ಉದಯಿಸುತ್ತಿರುವ, ಹುಟ್ಟುತ್ತಾ ಇರುವ ಅಂತ ಅರ್ಥ. ಮೊಳೆ ಹೋದ ಎಳೆವೆರೆ ಅಂತಂದ್ರೆ ಬಾಲಚಂದಿರ ಅಂತ. ಬಾಲಚಂದ್ರ ಏನು? ಶಿರದ ಗಾಳ ಅಂತ ಹೇಳ್ತಾ ಇದ್ದಾರೆ. ಆ ಮಾರಿ ದೇವತೆಯ ಜಾತ್ರೆಯಲ್ಲಿ ಬಲಿಯನ್ನ ಕೊಟ್ಟು ತಲೆಗಳನ್ನ ಆ ಗಾಳದಲ್ಲಿ ಸಿಕ್ಕಿಸ್ತಾ ಇದ್ದಾರೆ. ಆ ಗಾಳದಲ್ಲಿ ಸಿಕ್ಕಿಸಿರುವಂತಹ ಆ ತಲೆಗಳು ಹೇಗೆ ಕಾಣಿಸ್ತಾ ಇದ್ದಾವೆ ಅಂತೇಳಿ ಕವಿ ವಿಶೇಷವಾದಂತಹ ಉಪಮೆಯಲ್ಲಿ ಇದನ್ನ ಮಾತಾಡ್ತಾ ಇದ್ದಾನೆ. ಹೇಗಿದೆ ನೋಡಿ, ಚಂದ್ರನನ್ನ ಏನೇನಕ್ಕೋ ಹೋಲಿಸಿದ್ದಾರೆ, ಇಲ್ಲೊಂದು ಸ್ವಲ್ಪ ವಿಶೇಷವಾಗಿ ಹೋಲಿಸಿದ್ದಾರೆ ಚಂದ್ರನನ್ನ. ಅದು ಎಳೆಯ ಬಾಲಚಂದ್ರನ ಎಳೆವೆರೆ ಶಿರದ ಗಾಳಂ. ಆ ದೇವಿಯ ಜಾತ್ರೆಗೆ ಮಳೆ ಹೋದ ಅಂತಂದ್ರೆ ಹುಟ್ಟಿ ಬಂದಂತಹ, ಗೊತ್ತಾಯ್ತಾ, ಉದಯಿಸಿದ ಬಂದಂತಹ ಆ ಬಾಲಚಂದಿರ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತಂದ್ರೆ ಶಿರದ ಗಾಳಂ, ಗಾಳಕ್ಕೆ ಸಿಕ್ಕಿಸಿರುವಂತ ತಲೆಯ ಹಾಗೆ ಆ ಬಾಲಚಂದಿರ ಕಾಣಿಸ್ತಾ ಇದ್ದಾನೆ. ಆ ದೇವಿಯ ಜಾತ್ರೆಗೆ ಆ ದೇವಿಯ ಜಾತ್ರೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಹುಟ್ಟಿ ಬಂದಂತಹ, ಕಾಣಿಸಿಕೊಂಡಂತಹ ಆ ಎಳೆಯ ಬಾಲಚಂದಿರ, ಆಕಾಶದಲ್ಲಿರುವಂತಹ ಬಾಲಚಂದಿರ ಹೇಗೆ ಕಾಣಿಸ್ತಿದ್ನಪ್ಪ ಅಂತಂದ್ರೆ ಎಳೆವೆರೆ ಅಂದ್ರೆ ಬಾಲಚಂದ್ರ ಅಂತ, ಶಿರದ ಅಂತಂದ್ರೆ ತಲೆ, ಗಾಳ ಅಂತಂದ್ರೆ ಒಂದು ಕಡ್ಡಿ ಹಿಂಗಿರ್ತದೆ, ಅದಕ್ಕೆ ಹಿಂಗೆ ಸಿಕ್ಕಾಕಿರ್ತಾರೆ. ಕತ್ತರಿಸ್ಬಿಟ್ಟು ಬಲಿ ಕೊಟ್ಟಿದ್ದ ತಲೆಗಳನ್ನ ಹಿಂಗೆ ಸಾಲಕ್ಕೆ ತಗಲಾಕಿರ್ತಾರೆ ನೋಡಿ. ಎಳೆವೆರೆ ಶಿರದ ಗಾಳಂ, ಆ ಬಾಲಚಂದಿರ ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ ಇದು ಶಿರದ ಗಾಳಂ, ಆ ಗಾಳಕ್ಕೆ ಸಿಕ್ಕಿರುವಂತಹ ತಲೆಗಳ ಹಾಗೆ ಕಾಣಿಸ್ತಾ ಇದ್ದ. ಅದ್ರ ಜೊತೆಗೆ ಮುಂದುವರೆದು ಇನ್ನೊಂದು ಪ್ರತಿಮೆಯನ್ನು ಕೊಡ್ತಾನೆ. ಉರಿಯ ಉಯ್ಯಲೆಯಾಗಿ ಉರಿತಾ ಇರುವಂತಹ ಇಡೀ ಆ ಇದು ಬಲಿ ಕೊಡುವಂತಹ ಮಾರಿದೇವಿಯ ಇದ್ರೊಳಗಡೆ ಹೆಂಗ್ ಕಾಣಿಸ್ತಾ ಇತ್ತು ಆ ಮಾರಿದೇವತೆ, ಆ ವಾತಾವರಣ, ಮಾರಿದೇವತೆ ಇದ್ದಂತ ವಾತಾವರಣ ಅಂತ ಹೇಳ್ತಾ ಇರೋದು. ಅಲ್ಲಿ ಪಂಜಿನ ಹಾಗೆ ಹೀಗೆ ಸಿಕ್ಸಿರ್ತಾರೆ ಅಲ್ಲಲ್ಲೇ. ಆ ಉರಿತಾ ಇರುವಂತಹ ಆ ಪಂಜುಗಳು ಉಯ್ಯಲೆ, ಆ ಉರಿಯ ಉಯ್ಯಲೆ ನೋಡಿ, ಉರಿಯ ಉಯ್ಯಲೆ ಹೆಂಗ್ ಕಾಣಿಸ್ತಾ ಇದ್ವಪ್ಪ ಅಂದ್ರೆ ಕೈ ಹೋದ ಅಂತಂದ್ರೆ ಚಿಗುರಿದ, ಅಸುಕೆ ಅಂತಂದ್ರೆ ಅಶೋಕ ವೃಕ್ಷದ ಹಾಗೆ, ಆಗ ತಾನೇ ಚಿಗುರ್ತಾ ಇರುವಂತಹ ಅಶೋಕ ವೃಕ್ಷದ ಹಾಗೆ ಅವು ಕಾಣಿಸ್ತಾ ಇದ್ದವಂತೆ. ಯಾವು? ಉರಿಯ ಉಯ್ಯಲೆಗಳು. ಚಂದ್ರ ಇದೇನೋ ಗಾಳಕ್ಕೆ ಸಿಕ್ಕಿರುವಂತಹ ತಲೆಗಳ ಹಾಗೆ ಕಂಡ್ರೆ, ಎಳೆಯ ಚಂದಿರ ಗಾಳಕ್ಕೆ ಸಿಕ್ಕಿರುವಂತ ಚಂದ್ರನ ಹಾಗೆ ಕಂಡ್ರೆ, ಉರಿಯ ಉಯ್ಯಲೆಗಳು ಕೈ ಹೋದ ಹಸುಕೆ, ಆಗ ತಾನೇ ಚಿಗುರ್ತಾ ಇರುವಂತಹ ಅಶೋಕ ವೃಕ್ಷದ ಎಲೆಗಳ ಹಾಗೆ, ಅಶೋಕ ವೃಕ್ಷದ ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇರೋದು. ಇನ್ನೊಂದು ಹೇಳ್ತಾ ಇದ್ದಾನೆ ಇಲ್ಲಿ ನೋಡಿ, ಕೋಕಿಲ ಧ್ವನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ ಅಂದ್ರೆ, ಕೋಕಿಲ ಧ್ವನಿ ಮೂದಲೆಯ ಹುಲಿ ಅಂತ ಧ್ವನಿ ಅಂತ ಮೂದಲೆ. ಕೆಲವು ದೇವತೆಗಳಿಗೆ ಬಲಿ ಆಗುತ್ತೆ, ಕೆಲವು ದೇವತೆಗಳ ಹಣ್ಣು ಹಂಪಲುಗಳನ್ನ ಕೊಟ್ಟು ಪೂಜೆ ಮಾಡ್ತಾರೆ. ಈ ರೀತಿಯಾಗಿದೆ. ಕೆಲವು ದೇವತೆಗಳ ನಿಂದನೆಯ ಮೂಲಕ ಪೂಜಿಸ್ತಾರೆ, ಇದು ನಿಷ್ಠಾವಂತರಾಗಿರ್ತಾರೆ ಅಂತ. ಇದು ಇಲ್ಲಿ ಕೋಕಿಲ ಧ್ವನಿ ಇದೆಯಲ್ಲ, ಆ ಕೋಗಿಲೆಯ ಧ್ವನಿಗಳು ಮೂದಲೆಯ ಹುಲಿಯಾಗೆ, ಕೋಗಿಲೆಯ ಧ್ವನಿ ಆ ಮೂದಲೆಯ ಮಾತುಗಳ ಹಾಗೆ ಇರೋದ್ರಿಂದ ಹುಲಿಯಾಗೆ ಬಂದುದು ಅಂದು ಬಸಂತಂ. ಈ ರೀತಿಯ ವಿಶೇಷಣಗಳನ್ನೊಂದಿಗೆ ಆ ವಸಂತ ಕಾಲ ಬಂದಿತು ಅಂತ ಹೇಳ್ತಾರೆ. ಎಳೆಯ ಚಂದಿರ ಬಂದಿದ್ದ, ಗೊತ್ತಾಯ್ತಾ? ಆಮೇಲೆ ಅಶೋಕ ವೃಕ್ಷ ಥಳಥಳ ಅಂತ ಅಂದ್ಬಿಟ್ಟು ಚಿಗುರ್ತಾ ಇತ್ತು.
ಕೋಗಿಲೆ ಧ್ವನಿ ಉಲಿತಾ ಇತ್ತು. ಅದನ್ನ ಆ ಎಳೆ ಚಂದ್ರ ಹೇಗೆ ಕಾಣಿಸ್ತಾ ಇದ್ದ, ಆ ಅಶೋಕ ವೃಕ್ಷ ಹೇಗೆ ಕಾಣಿಸ್ತಾ ಇತ್ತು, ಕೋಗಿಲೆಯ ಧ್ವನಿಗಳು ಹೇಗಿದ್ವು ಅನ್ನುವಂಥದ್ದನ್ನ ಬೇರೆ ಇಮೇಜ್ನಲ್ಲಿ ಕವಿ ನಾಗಚಂದ್ರ ಆ ಬಸಂತ ಬಂದ ರೀತಿಯನ್ನ ವರ್ಣಿಸ್ತಾ ಇರೋದು ಬಹಳ ಸೊಗಸಾಗಿದೆ ನೋಡಿ. ಆ ದೇವಿಯ ಜಾತ್ರೆಗೆ ಮಳೆ ಹೋದ ಎಳವೆರೆ ಸಿರದ ಗಾಳಂ, ಉರಿಯ ಉಯ್ಯಲೆ ಕೈಯೋದ ಹಸುಕೆ, ಕೋಕಿಲ ಧ್ವನಿ ಮೂದಲಿಯ ಹುಲಿಯಾಗೆ ಬಂದುದು ಅಂದು ಬಸಂತಂ. ಆ ರೀತಿಯಲ್ಲಿ ಆ ವಸಂತ ಕಾಲ ಅಥವಾ ವಸಂತ ಋತು ಬಂದಿತು, ಪ್ರವೇಶವಾಯಿತು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಮುಂದಕ್ಕೆ ನೋಡ. ಶಿಶಿರ ಮನೆ ಪಿಡಿದು ಪರಕೆಗೆ ಬಸಂತನ್ ಅಲರೋದ ಮಾವಿನಡಿ ಮಂಚಿಕೆಯಳು, ಕುಸುರಿದು ಅರಿದ ಅಡಗಿನಂತೆ ಓಲ್ ಎಸೆದವು ತದ್ವನದೊಳ್ ಉದಿರಿದ್ದ ಮುತ್ತದ ಮುಗುಳ್ಗಳ್. ಎಷ್ಟು ಚೆನ್ನಾಗಿ ಹೋಲಿಕೆಗಳನ್ನ ಮಾಡಿ ಹೇಳ್ತಾ ಇದ್ದೇನೆ, ಎಂತೆಂಥ ಪ್ರತಿಮೆಗಳನ್ನ ಜನ್ನ ಮಹಾಕವಿ ಹೇಳ್ತಾ ಇದ್ದ ನೋಡಿ. ಶಿಶಿರ ಮನೆ, ಶಿಶಿರ ಋತುವನ್ನೇ, ಶಿಶಿರ ಋತು ಅಂದ್ರೆ ಚಳಿಗಾಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಶಿಶಿರ ಋತುವನ್ನೇ ಪಿಡಿದು ಹಿಡ್ಕೊಂಡು ಬಂದು ಪರಕೆಗೆ ಹರಕೆಗೆ ಕೊಡುವ ರೀತಿ ಯಾರು ಹಿಡ್ಕೊಂಬಂದಿರೋದು? ಆ ಶಿಶಿರ ಋತುವನ್ನ ಹಿಡ್ಕೊಂಡು ಬಂದು ಯಾರು? ಬಸಂತನ್, ಆ ವಸಂತ ಅನ್ನುವನು ಆ ಶಿಶಿರ ಋತುವನ್ನ ಹಿಡ್ಕೊಂಡು ಬಂದು ಅಲರ್ವೋದ ಮಾವಿನಡಿ ಮಂಚಿಕೆಯೊಳ್, ಗೊತ್ತಾ? ಹೂ ಬಿಟ್ಟ ಅಂತ, ಅಲರು ಹೋದ ಅಂತಂದ್ರೆ ಹೂ ಬಿಟ್ಟ. ಏನು? ಮಾವಿನ ಮರದ ಅಡಿಯಲ್ಲಿ ಅಂತ. ಹೂ ಬಿಟ್ಟ ಮಾವಿನ ಮರದ ಅಡಿಯಲ್ಲಿ ಆ ಶಿಶಿರ ಋತುವನ್ನ ಹಿಡ್ಕೊಂಡು ಬಂದು ವಸಂತನ ಬಲಿ ಕೊಡೋದಕ್ಕೆ, ಹರಕೆಯನ್ನ ಒಪ್ಸೋದಕ್ಕೆ ಆ ಶಿಶಿರ ಋತುವನ್ನು ಎಳ್ಕೊಂಬಂದೇನೋ ಬಸಂತ ಅನ್ನೋ ಹಾಗೆ, ವಸಂತ ಮಾಸ ಎಳ್ಕೊಂಬಂತೇನೋ ಅನ್ನೋ ಹಾಗೆ ಆ ಶಿಶಿರ ಋತುವನ್ನ ಎಳ್ಕೊಂಡು ಬಂದು ಮಾವಿನ ಅಡಿ ಮಂಚಿಕೆಯಳು, ಮಾವಿನ ಮರದ ಕೆಳಗಡೆ, ಹೂ ಬಿಟ್ಟ ಮಾವಿನ ಮರದ ಕೆಳಗಡೆ ಕುಸುರಿದು ಅರಿದ ಅಡಗಿನಂತೆ. ಕುಸುರಿದು ಅರಿದ ಅಂದ್ರೆ ಚೆನ್ನಾಗಿ ಕತ್ತರಿಸಿ ಕೊಚ್ಚಿದ. ಕುಸುರಿದು ಅರಿದ ಅಡಗಿನಂತೆ, ಗೊತ್ತಾಯ್ತಾ? ಹಡಗಿನಂತೆ ಅಂದ್ರೆ ಮಾಂಸದಂತೆ ಅಂತ. ಮಾಂಸದಂತೆ ಓಲ್ ಎಸೆದವು ತದ್ವನದೊಳು ಉದಿರ್ದ ಮುತ್ತದ ಮುಗುಳುಗಳ್. ಮುತ್ತುಗದ ಹೂವುಗಳು ಉದಿರಿರುವ ರೀತಿಯನ್ನ, ಮುತ್ತುಗದ ಹೂವುಗಳು ಕೆಂಪಾಗಿರ್ತವೆ, ಹಾಗೆ ಉದುರಿರುವಂತಹ ಮುತ್ತುಗದ ಹೂವುಗಳನ್ನ ಚೆನ್ನಾಗಿ ಕತ್ತರಿಸಿ ತುಂಡು ಮಾಡಿರುವಂತಹ ಮಾಂಸದ ಹಾಗೆ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಕವಿ ಹೇಳ್ತಾ ಇದ್ದಾನೆ ಅಲ್ಲಿ. ಆ ಶಿಶಿರ ಮನೆ ಪಿಡಿದು ಪರಕೆಗೆ ಬಸಂತನ್ ಅಲರುವುದ ಮಾವಿನಡಿ ಮಂಚಿಕೆಯೊಳ್. ಆ ಶಿಶಿರ ಋತುವನ್ನ ಹರಕೆಯನ್ನು ಒಪ್ಸೋದಕ್ಕೆ ವಸಂತ ಹಿಡ್ಕೊಂಡು ಬಂದು ಅಲರುವುದ ಹೂ ಬಿಟ್ಟಂತಹ ಮಾವಿನ ಮರದ ಕೆಳಗಡೆ, ಗೊತ್ತಾಯ್ತಾ? ಕುಸುರಿದು ಅರಿದ ಅಡಗಿನಂತೆ ಅವುಗಳನ್ನೆಲ್ಲ ಕತ್ತರಿಸಿಟ್ಟಿರೋದ್ರೆ ಆ ಹೂಗಳು ಬಿದ್ದಿರೋದು ಹೇಗೆ ಕಾಣಿಸ್ತಾ ಇತ್ತು ಅಂತ ಇಲ್ಲಿ ಕವಿ ಮಾತಾಡ್ತಾ ಇರೋದು. ಹಾಗೆ ಬಿದ್ದಿದ್ದಂತಹ ಮುತ್ತುಗದ ಹೂಗಳು, ಕೆಂಪಾಗಿದ್ದಂತಹ ಆ ಮುತ್ತುಗದ ಹೂಗಳು ಕತ್ತರಿಸಿ ಪೀಸ್ ಮಾಡಿ ಇಕ್ಕಿರುವಂತಹ ಮಾಂಸಗಳ ಹಾಗೆ ಕಾಣಿಸ್ತಾ ಇತ್ತು ಅಂತ ಹೇಳ್ತಾ ಇರೋದು. ಕುಸುರಿದನ್ನು ಕೊಚ್ಚಿ ಕತ್ತರಿಸಿ, ಕುಸುರಿದು ಅರಿದ ಅಡಗಿನಂತೆ, ಅಡಗು ಅಂತಂದ್ರೆ ಮಾಂಸದಂತೆ ಹೋಲ್, ಆ ರೀತಿಯಲ್ಲಿ ಎಸೆದವು, ಕಂಗೊಳಿಸ್ತಾ ಇದ್ವು, ಶೋಭಾಯಮಾನವಾಗಿದ್ವು. ಯಾವುವು ಅಂದ್ರೆ ತದ್ವನದೊಳ್, ಆ ವನದಲ್ಲಿ ಉದಿರ್ದ ಅಂದ್ರೆ ಉದುರಿದ್ದ ಅಂತ, ಉದಿರ್ದ ಮುತ್ತದ ಮುತ್ತುಗದ ಹೂಗಳು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಎಷ್ಟು ರೀತಿಯಲ್ಲಿ ಆ ಪ್ರಕೃತಿ, ಆ ಮಾರಿ ದೇವತೆಯ ಜಾತ್ರೆ ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಆ ಪ್ರಕೃತಿ ಸಜ್ಜುಗೊಂಡಿತ್ತು, ಆ ಸಜ್ಜುಗೊಂಡಿರುವಂತಹ ಆ ಪ್ರಕೃತಿಯನ್ನ ಎಷ್ಟು ಚೆನ್ನಾಗಿ ಈ ಬಲಿಯ ವಾತಾವರಣಕ್ಕೆ ಕವಿ ಹೋಲಿಸಿ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇರೋದು. ಶಿಶಿರ ಮನೆ ಪಿಡಿದು ಪರಕೆಗೆ ಬಸಂತನ್ ಅಲರೋದ ಮಾವಿನಡಿ ಮಂಚಿಕೆಯಳು, ಕುಸುರಿದು ಅರಿದ ಅಡಗಿನಂತೆ ಓಲ್ ಎಸೆದವು ತದ್ವನದಳು ಉದಿರ್ದಿದ್ದ ಮುತ್ತದ ಮುಗುಳ್ಗಳು. ಮುತ್ತುಗದ ಅಥವಾ ಮುತ್ತದ ಎರಡು ಒಂದೇ, ಮುತ್ತದ ಮುಗುಳ್ಗಳು ಅಂತ ಹೇಳ್ತಾ ಇರೋದು. ಬಹಳ ಸೊಗಸಾಗಿದೆ. ಮುಂದಕ್ಕೆ ಹೋಗೋಣ. ಮಾರಿ ಮಲಯಾನಿಲಂ ನವನೀರಜ ವನಂ ಎಂಬ ಕೆಂಡದೊಳ್ ದಂಡ ನಮಸ್ಕಾರಂ ಬಂದಪನ್ ಇತ್ತ ಅವಧಾರಿಪುದು ಎಂಬಂತಿರೆ
ಉಲಿದವು ಅರಗಿಳಿ ಬನದೊಳ್. ಅರಗಿಳಿ ಬನದೊಳ್. ಆ ವನದಲ್ಲಿ ಇರುವಂತಹ ಅರಗಿಳಿಗಳು ಯಾವ ರೀತಿ ಚಿಲಿಪಿಲಿಗೊಟ್ಟುವು, ಆ ಚಿಲಿಪಿಲಿಗುಟ್ಟಿದಂತಹ ಧ್ವನಿಯ ಅರ್ಥ ಏನು ಅನ್ನುವಂಥದ್ದನ್ನ ಕವಿ ವಿಶೇಷವಾಗಿ ಹೇಳ್ತಾ ಇದ್ದಾನೆ. ಮಾರಿ ಮಲಯಾನಿಲಂ, ಮಾರಿ ದೇವತೆಯೇ ಕೇಳು, ಮಲಯಾನಿಲಂ, ಮಲೆಯ ಪರ್ವತದಿಂದ ಬೀಸುವ ಗಾಳಿ, ಮಲೆಯ ಪರ್ವತದಿಂದ ಬೀಸುವಂತಹ ಗಾಳಿ, ನವನೀರಜವನಂ ಎಂಬ ಕೆಂಡದೊಳ್. ಎಷ್ಟು ಚೆನ್ನಾಗಿದೆ. ನವನೀರಜವನಂ, ತಾವರೆಯ ಕೊಳ ಅದು. ನವನೀರಜವನ, ಆಗ ತಾನೇ ಮಳೆ ಬಂದು ಈ ತಾವರೆಗಳೆಲ್ಲ ಹುಟ್ಟಿದಾವೆ, ಕೆಂಪು ತಾವರೆಗಳು. ನವನೀರಜವನಂ ಎಂಬ ಕೆಂಡದೊಳ್. ಈ ಮಲಯಾನಿಲ ಯಾವ ರೀತಿ ಬೀಸ್ಕೊಂಡು ಬರ್ತಾ ಇದ್ದಾನೆ ಅಂತಂದರೆ, ಗೊತ್ತಾಯ್ತಾ, ಏನಕ್ಕೋಸ್ಕರ ಬೀಸ್ಕೊಂಡ್ ಬರ್ತಾ ಇದ್ದಾನೆ ಅಂತಂದ್ರೆ, ನಿನಗೆ ದಂಡ ನಮಸ್ಕಾರದೆ ಬಂದಪನ್, ದಂಡ ನಮಸ್ಕಾರವನ್ನ ಮಾಡುತ್ತಾ ಆ ಮಲಯಾನಿಲ ಬರ್ತಾ ಇದ್ದಾನೆ. ಆ ಮಲೆಯ ಮಾರುತ, ಆ ಮಲೆಯ ಮಾರುತ, ಮಲೆಯ ಪರ್ವತದಿಂದ ಬೀಸ್ಕೊಂಬರ್ತಾ ಇರುವಂತಹ ಆ ಅನಿಲ, ಆ ಗಾಳಿ ಹೇಗೆ ಬರ್ತಾ ಇದ್ದಾನಪ್ಪ ಅಂದ್ರೆ, ಆ ಅನಿಲನು ಹೇಗೆ ಬರ್ತಾ ಇದ್ದಾನೆ ಅಂತಂದ್ರೆ, ದಂಡ ನಮಸ್ಕಾರವನ್ನ ಮಾಡಲು ಬರ್ತಾ ಇದ್ದಾನೆ ಮಾರಿದೇವತೆಯೇ ಅಂತ ಹೇಳಿ ಉಲಿದವು ಅರಗಿಳಿ ಬನದೊಳ್. ಇದನ್ನೇನು ಮಲೆಯ ಮಾರುತನೋ ನಿನಗೆ ದಂಡ ನಮಸ್ಕಾರವನ್ನ ಮಾಡೋದಕ್ಕೆ ಬರ್ತಾ ಇದ್ದಾನೆ ಅಂತ ಅನ್ಬಿಟ್ಟು ಆ ಗಿಳಿಗಳು ಉಲಿದು ಬಂತೆ ಆ ಬನದೊಳ್ ಅಂತ. ಮಾರಿ ಮಲಯ ಅನಿಲಂ, ಮಲಯ ಅನಿಲಂ ಅಂತಂದ್ರೆ ಮಲೆಯ ಪರ್ವತದಿಂದ ಬೀಸುವ ಅನಿಲ, ಗಾಳಿ ಅಂತ ಅಷ್ಟೇನಿಲ್ಲ. ನವನೀರಜ ವನಂ ಎಂಬ, ನವನೀರಜ, ನೀರಜ ಅಂದ್ರೆ ತಾವರೆ, ಆಯ್ತಾ, ಹೊಸದಾಗಿ ಮಳೆ ಬಂದು ನೀರು ತುಂಬಿ ತಾವರೆಗಳು ಹುಟ್ಟಿದ್ದಾವೆ, ಹರಳಿದ್ದಾವೆ. ಆ ಕೆಂಪು ಕೆಂಪು ತಾವರೆಗಳು ಅವುಗಳು ಹೆಂಗ್ ಕಾಣಿಸ್ತಾ ಇದ್ದೇವೆ ಅಂತಂದ್ರೆ, ನವನೀರಜ ವನಂ ಎಂಬ ಕೆಂಡದೊಳ್. ಕೆಂಡದ ಮೇಲೆ, ಗೊತ್ತಾಯ್ತಾ, ಕೆಂಡವನ್ನ ಆಯ್ಕೊಂಡು ಆ ಮಲಯಾನಿಲ ಕೆಂಡವನ್ನ ಆಯ್ಕೊಂಡು ದಂಡ ನಮಸ್ಕಾರಂ, ದಂಡ ನಮಸ್ಕಾರ ಅದೇ ಬಂದಪನ್, ಬಂದಪನ್, ನಿನಗೆ ದಂಡ ನಮಸ್ಕಾರವನ್ನ ಸಲ್ಲಿಸಲು ನವನೀರಜ ವನದೊಳ್, ನವನೀರಜಂ ಎಂಬ ಕೆಂಡದೊಳ್. ಆ ಕೆಂಡವನ್ನ ಆಯ್ಕೊಂಡವನು ಆ ಗಾಳಿಯನ್ನ ಬೀಸ್ಕೊಂಡು ಹೇಗೆ ಬರ್ತಾ ಇದ್ದಾನೆ, ಆ ಮಲಯಾನಿಲ, ಆ ಮಲೆಯ ಪರ್ವತದಿಂದ ಬೀಸ್ತಾ ಇರುವಂತ ಆ ಗಾಳಿ ಅನಿಲನು ಹೇಗೆ ಬರ್ತಾ ಇದೆ ಅಂತ ಮಾತಾಡ್ತದ್ದು. ನೀರಜ ವನಂ ಎಂಬ ಕೆಂಡದೊಳ್ ದಂಡ ನಮಸ್ಕಾರದೆ, ಹೀಗೆ ನಮಸ್ಕಾರವನ್ನ ಮಾಡ್ಕೊಂಡು ಹಿಂಗೆ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ. ದಂಡ ನಮಸ್ಕಾರ ಅಂತಂದ್ರೆ ಹೀಗೆ ನಮಸ್ಕಾರ ಮಾಡ್ತೀವಲ್ಲ ಹಾಗೆ. ದಂಡ ನಮಸ್ಕಾರದೆ ಬಂದಪನ್, ಇತ್ತ ಅವಧಾರಿಪುದು. ಈ ಗಿಳಿಗಳು ಸುಮ್ನೆ ಉಲಿತಾ ಇಲ್ಲಪ್ಪ, ಏನಂತ ಹೇಳ್ತಾ ಇದ್ದಾವೆ ಅಂತಂದ್ರೆ, ಅಯ್ಯೋ ಮಾರಿ ಕೇಳಿಸ್ಕೋ, ಮಲಯಾನಿಲ ಇದ್ದಾನಲ್ಲ, ಮಲೆಯ ಪರ್ವತದಿಂದ ಬೀಸಿ ಬರ್ತಾ ಇರುವಂತಹ ಅನಿಲ ಇದ್ದಾನಲ್ಲ, ಅವನು ನವನೀರಜ ವನಂ ಎಂಬ ಯಾವುದರ ಮೂಲಕ ಯಾವನ್ನ ಬಳಸ್ಕೊಂಡ್ ಬರ್ತಾ ಇದ್ದಾನೆ ಅಂತಂದ್ರೆ, ಕೆಂಡದ ಹಾಗೆ ಇರುವಂತಹ ಆ ತಾವರೆಯ ಹೂಗಳ ಮೇಲೆ ಅವುಗಳನ್ನ ಸವರಿದುಕೊಂಡು ದಂಡ ನಮಸ್ಕಾರವನ್ನ ನಿನಗೆ ಮಾಡೋದಿಕ್ಕೆ, ಗೊತ್ತಾಯ್ತಾ, ಬರ್ತಾ ಇದ್ದಾನೆ. ಈ ಕಡೆ ನೀನು ಗಮನ ಹರಿಸು ಅಂತ ಹೇಳಿ ಕೂಗುತ್ತಾ ಇದ್ದಾವೇನೋ ಅನ್ನುವ ಹಾಗೆ ಉಲಿದವು ಅರಗಿಳಿ ಬನದೊಳ್ ಅಂತ ಹೇಳ್ತಾರೆ. ನೋಡಿ, ಆ ರೀತಿಯಲ್ಲಿ ಅವುಗಳು ಮಾತಾಡ್ದು ಅಂತ ಅಂದ್ಬಿಟ್ಟು ಕವಿ ಒಂದು ಒಳ್ಳೆ ಇಮೇಜ್ ಅನ್ನ ಹೇಳ್ತಾ ಇರೋದು. ಕವಿ ಈ ರೀತಿಯಾಗಿ ಮಾತಾಡ್ತಾ ಇದ್ದಾನಲ್ಲ, ಅದು ಈ ಕಾವ್ಯದ ವಿಶೇಷ. ಮಾರಿ ಮಲಯಾನಿಲಂ ನವನೀರಜ ವನಂ ಎಂಬ ಕೆಂಡದೊಳ್ ದಂಡ ನಮಸ್ಕಾರಂ, ದಂಡ ನಮಸ್ಕಾರದೆ ಅಂತ, ದಂಡ ನಮಸ್ಕಾರದಲ್ಲಿ ಬಂದಪನ್ ಇತ್ತ ಅವಧಾರಿಪುದು ಎಂಬಂತಿರೆ ಉಲಿದವು ಅರಗಿಳಿ ಬನದೊಳ್. ಮುಂದಕ್ಕೆ ನೋಡೋಣ. ಅಂತು ದರವೆತ್ತು ಬಂದ ಬಸಂತದೊಳ್ ಆ ಮಾರಿದತ್ತನುಂ ಪುರಜನಮುಂ ತಮಗೆ ಚಂಡಮಾರಿಗೆ ಸಂತಸಮಂ ಮಾಡಲೆಂದು ಜಾತ್ರೆಗೆ ನೆರೆದರ್. ಬಹಳ ಸೊಗಸಾಗಿದೆ ಇದು ನೋಡಿ. ಆ ರೀತಿಯ ವಿಶೇಷವನ್ನು ಇಟ್ಕೊಂಡು ಬಂದಂತಹ ಅಂತು ದೊರವೆತ್ತು ಬಂದ, ದೊರವೆತ್ತು ಅಂತಂದ್ರೆ ಶ್ರೇಷ್ಠವಾಗಿ ಬಂದ, ಮಹತ್ತಿನಿಂದ ಬಂದ ಅಂತ. ಆ ರೀತಿಯಲ್ಲಿ ಶ್ರೇಷ್ಠವಾಗಿ ಬಂದ ವಸಂತದೊಳ್, ಆ ವಸಂತ ಮಾಸದಲ್ಲಿ ಆ ಮಾರಿದತ್ತನು ಜೊತೆಗೆ ಪುರಜನಮುಂ, ಪುರಜನಗಳು ಕೂಡ
ತಮಗೆ ಚಂಡಮಾರಿಗೆ ಸಂತಸಂ ಮಾಡಲೆಂದು ಜಾತ್ರೆಗೆ ನೆರೆದರ್. ಆ ರೀತಿ ಆ ಮಹತ್ವವನ್ನು ಇಟ್ಕೊಂಡು ಬಂದಂತಹ ಆ ವಸಂತ ಕಾಲದಲ್ಲಿ ಆ ಮಾರಿದತ್ತ, ಅದ್ರ ಜೊತೆಗೆ ಮಾರಿದತ್ತನ ಆ ಊರಿನ ರಾಜ ಅವನು, ಮಾರಿದತ್ತ ಅದ್ರ ಜೊತೆಗೆ ಆ ಊರಿನ ಜನಗಳು ತಮಗೆ ತಮ್ಮ ಇಷ್ಟಾನುಸಾರ ತಮ್ಮ ಯೋಗ್ಯತೆ ಅನುಸಾರ ಚಂಡಮಾರಿಗೆ ಸಂತಸಂ ಮಾಡಲೆಂದು, ಆ ಚಂಡಮಾರಿ ದೇವತೆಗೆ ಸಂತುಷ್ಟಗೊಳಿಸೋದಕ್ಕೋಸ್ಕರ ಪೂಜೆ ಮಾಡೋದಕ್ಕೋಸ್ಕರ ಮಾಡಲೆಂದು ಜಾತ್ರೆಗೆ ನೆರೆದರ್, ಜಾತ್ರೆಗೆ ಸೇರಿಕೊಂಡರು ಅಂತ ಹೇಳ್ತಾರೆ. ಮುಂದಕ್ಕೆ ನೋಡೋಣ. ಸುರಿಗಿರಿದು ಅರ್ಚನೆಯಾಡುವ ಪರಕೆಯನ್ ಒಪ್ಪಿಸುವ ಲೆಕ್ಕದ ಲೆಂಕರ್ವೆರಸು ಬಲವೊಂದು ದೇವಿಯ ಚರಣಗಳಿಗೆ ಎರಗಿ ರಂಗ ಮಂಟಪದ ಎಡೆಯೊಳ್. ಆ ಮಾರಿ ದೇವತೆಯ ರಂಗ ಮಂಟಪದ ಹತ್ತಿರ ಯಾವ ರೀತಿಯ ಹರಕೆಯನ್ನು ಒಪ್ಪಿಸ್ತಾ ಇದ್ರು ಜನಗಳು ಅಂತ ಹೇಳ್ತಾ ಇರೋದು. ಸುರಗಿ ಇರಿದು ಅರ್ಚನೆಯಾಡುವ, ಬಹಳ ಸೊಗಸಾಗಿದೆ ನೋಡಿ. ಈ ಥರದ್ದೆಲ್ಲ ಅರ್ಚನೆಗಳಿದ್ವಾ, ಹರಕೆಗಳಿದ್ವಾ ಅನ್ನುವಂಥದ್ದು ಬಹಳ ಆಶ್ಚರ್ಯ ಆಗುತ್ತೆ. ಸುರಗಿ ಇರಿದು ಅಂತಂದ್ರೆ ಕತ್ತಿಯನ್ನ ಚುಚ್ಚಿಕೊಂಡು ಅಂತ. ಕತ್ತಿಯನ್ನ ಚುಚ್ಚಿಕೊಂಡು ಪ್ರಾಣಿಗಳ ಬಲಿ ಕೊಡೋದು ಸರಿ, ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಮನುಷ್ಯರ ಬಲಿಯನ್ನೇ ಕೊಡಬೇಕು ಅಂತ ಅಂದ್ಬಿಟ್ಟು ಮಾರಿದತ್ತ ಹರಕೆ ಹೊತ್ಕೊಂಡಿದ್ದಾನೆ. ಪ್ರತಿ ವರ್ಷವೂ ಅದು ನಡ್ಕೊಂಡು ಬಂದಿದೆ. ಇಲ್ಲ ಅಂದ್ರೆ ಈ ಮಾರಿ ದೇವತೆ ನಮ್ಮನ್ನ ನಾಶ ಮಾಡಿಬಿಡ್ತಾಳೆ ಅನ್ನುವಂಥ ಪದ್ಧತಿಯೂ ಇದೆ. ರಾಜ ಒಪ್ಪಳದ್ರ ಜೊತೆಗೆ ಸಾಮಾನ್ಯ ಜನರು ಕೂಡ ಹಾಗೆ ಕತ್ತಿಯನ್ನ ಇರ್ಕೊಂಡು ಸತ್ತೋಗುವಂಥದ್ದು ಹರಕೆ ಇತ್ತು ಅಂತ ಅನ್ನಿಸ್ತದೆ. ಅದಕ್ಕೆ ಇಲ್ಲಿ ಮಾತಾಡ್ತಾ ಇರೋದು ಕವಿ ಸುರಗಿ ಇರಿದು ಅಂತ. ಕತ್ತಿಯನ್ನ ಚುಚ್ಚಿಕೊಂಡು ಅರ್ಚನೆ ಮಾಡುವ ಹರಕೆಯನ್ನ ಪರಕೆಯನ್ನು ಒಪ್ಪಿಸುವ. ಅವರು ಒಬ್ರು ಇಬ್ರು ಅಲ್ಲ ರೀ, ಲೆಕ್ಕದ ಲಕ್ಷ ಜನಗಳು ಸೇರ್ಕೊಂಡಿದ್ರಂತೆ ಅಲ್ಲಿ. ಆ ರೀತಿಯ ಹರಕೆಯನ್ನು ಒಪ್ಪಿಸುವಂತ ಲೆಂಕರ್ವೆರಸು, ಹಾಗೆ ಹರಕೆಯನ್ನ ಒಪ್ಪಿಸುವಂತಹ ಲಕ್ಷದ ಜನಗಳ ಸಹಿತವಾಗಿ ಬಲವೊಂದು ಪ್ರದಕ್ಷಿಣಾಪೂರ್ವಕವಾಗಿ ಬಂದು ದೇವಿಯ ಚರಣಗಳಿಗೆ ಹೆರಗಿ ಆ ದೇವಿ ಮಾರಿ ದೇವಿಯ ಪಾದಗಳಿಗೆ ನಮಸ್ಕಾರ ಮಾಡಿ ರಂಗಮಂಟಪದ ಎಡೆಯೋಳು, ಆ ರಂಗಮಂಟಪದ ಹೆಡೆಯಲ್ಲಿ ಅವನು ಆ ದೇವಿಗೆ ಬಂದು ನಮಸ್ಕಾರವನ್ನ ಮಾಡ್ದ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಯಾರ್ಯಾರೆಲ್ಲ ಅಲ್ಲಿ ಬಲಿಯನ್ನ ಕೊಡ್ತಾ ಇದ್ರು ಅಂತ ನೋಡಿ ಎಷ್ಟು ಚೆನ್ನಾಗಿದೆ. ಸುರಗಿ ಇರಿದು ಅರ್ಚನೆಯಾಡುವ ಪರಕೆಯನ್ನು ಒಪ್ಪಿಸುವ, ಹರಕೆಯನ್ನು ಒಪ್ಪಿಸುವ ಲೆಕ್ಕದ ಲೆಂಕರ್ವೆರಸು, ಲಕ್ಷದ ಸೇವಕರು, ಆ ಮಾರಿ ದೇವತೆಗೆ ಸೇವಕರು, ಅವ್ರು ಬಂದು ಹರಕೆಯನ್ನು ಒಪ್ಪಿಸುವಂತಹವ್ರ ಜೊತೆಗೆ ಬಲವೊಂದು, ಆ ರಾಜ ಬಲವೊಂದು ಅವ್ರ ಜೊತೆ ಬಂದು ನಮಸ್ಕಾರ ಮಾಡಿ ದೇವಿಯ ಚರಣಗಳಿಗೆ ಎರಗಿ ರಂಗಮಂಟಪದ ಎಡೆಗಳು, ಆ ರಂಗಮಂಟಪದ ಹತ್ತಿರ ನಿಂತಿದ್ದ. ಆಗೇನಾಯ್ತು, ನಿಂದು ನರಪತಿ, ಹಾಗ ಅವನು ಅಲ್ಲಿ ನಿಂತ್ಕೊಂಡು ರಂಗಮಂಟಪದ ಎಡೆಯಲ್ಲಿ ನಿಂತ್ಕೊಂಡ. ಅವನು ನಿಂದು ನರಪತಿ ತಳಾರಂಗೆಂದಂ ನೀಂ ಭರಿಸು ಮನುಜ ಯುಗಮಂ ಮುನ್ನಂ ಕೊಂದು ಅರ್ಚಿಸುವೆಂ ಪೂಜೆಯೊಳ್ ಎಂದಿನ ಪರಿ ತಪ್ಪೆ ದೇವಿ ತಪ್ಪದೆ ಮಾಡಳ್. ಬಹಳ ಸೊಗಸಾಗಿದೆ. ಆ ತಳಾರನಿಗೆ ಆ ಮಾರಿದತ್ತ ಹೇಳ್ತಾ ಇರೋದು, ಹಂಗೆ ಬಂದು ನಿಂತ್ಕೊಂಡ, ಹರಕೆಯನ್ನು ಒಪ್ಪಿಸ್ತಾ ಇರೋರ ಜೊತೆ ಆ ಮಾರಿದತ್ತ ರಾಜ ಬಂದು ನಿಂತ್ಕೊಂಡು ನರಪತಿ ಅಂದ್ರೆ ಅವನೇ ಮಾರಿದತ್ತ. ನರಪತಿ, ನರರಿಗೆ ಪತಿ ಅಂತಂದ್ರೆ ಮನುಷ್ಯರಿಗೆಲ್ಲ ರಾಜನಾದಂಥವನು ಅವನೇ ಮಾರಿದತ್ತ, ಅವನ ಹೆಸರು. ಅವನನ್ನು ಕರೆದ್ಬಿಟ್ಟು ಹೇಳ್ತಾ ಇದ್ದಾನೆ ತಳಾರಂ ಗೆಂದಂ, ತಳಾರನಿಗೆ ಹೇಳ್ತಾ ಇದ್ದಾನೆ ಆ ಮಾರಿದತ್ತ ಕರೆದ್ಬಿಟ್ಟು ಏನಂತ, ನೀಂ ಭರಿಸು ಅಂದ್ರೆ ನೀನು ಸಿದ್ಧ ಮಾಡಪ್ಪ, ನೀನ್ ತಯಾರು ಮಾಡೋ, ನೀನ್ ರೆಡಿ ಮಾಡು ಅಂತ ಹೇಳ್ತಾ ಇರೋದು. ನೀಂ ಭರಿಸು ಏನನ್ನ, ಮನುಜ ಯುಗಮಂ, ಇಬ್ಬರು ಮನುಷ್ಯರನ್ನ ಬಲಿ ಕೊಡುವುದಕ್ಕೆ ನೀನು ತಯಾರು ಮಾಡು ಅಂತ ಹೇಳ್ತಾ ಇದ್ದಾನೆ. ನೀಂ ಭರಿಸು ಮನುಜ ಯುಗಮಂ ಮುನ್ನಂ ಕೊಂದು ಅರ್ಚಿಸುವೆಂ. ನಾನು ಮೊದಲೇ ಈ ಹಿಂದೆ ನಾವು ಹೇಗೆ ಮನುಷ್ಯರನ್ನ ಕೊಟ್ಟು ಬಲಿಯನ್ನ ಕೊಟ್ಟು ದೇವಿಯನ್ನ ಸಂತುಷ್ಟಗೊಳಿಸ್ತಿದ್ವೋ ಹಾಗೆ ಮಾಡಬೇಕಾಗಿದೆ. ನಾನು ಮುನ್ನಂ ಮೊದಲೇ ಕೊಂದು ಅರ್ಚಿಸುವೆಂ, ಪೂಜೆಯಲ್ಲಿ ನಾನು ಕೊಂದು ದೇವಿಗೆ ಅರ್ಪಣೆಯನ್ನ ಮಾಡ್ತೀನಿ, ಕೊಂದು ಅರ್ಚಿಸುವೆಂ. ಪೂಜೆಯೊಳು ಎಂದಿನ ಪರಿತಪ್ಪೆ, ಹೀಗೆ ನಾನು ಮನುಷ್ಯರನ್ನ ಬಲಿ ಕೊಟ್ಟು ಪೂಜೆ ಮಾಡುವಂತ ಈ ಕ್ರಮ, ಈ ಪರಿ ನೋಡಿ, ಪೂಜೆಯೊಳ್ ಎಂದಿನ ಪರಿತಪ್ಪೆ, ಪ್ರತಿಯ ಏನೋ ಪರಂಪರೆಯಾಗತವಾಗಿ ಅಥವಾ ಯಾವಾಗ್ಲೂ ನಡ್ಕೊಂಬಂದಂಗೆ ರೂಢಿಗತವಾಗಿ ನಡ್ಕೊಂಬರ್ತಾ ಇರುವಂತ ಈ ಪೂಜೆ ಏನಾದ್ರು, ಆ ರೀತಿ ಏನಾದ್ರು
ತಪ್ಪೆ ಪೂಜೆಯೊಳ್ ಎಂದಿನ ಪರಿ ತಪ್ಪೆ. ಆ ರೂಢಿ ಏನಾರ ತಪ್ಪಿದ್ರೆ ದೇವಿ ತಪ್ಪದೆ ಮಾಡಳ್, ಅವಳು ಶಿಕ್ಷೆ ಕೊಡದೆ ಬಿಡೋದಿಲ್ಲ. ದೇವಿ ತಪ್ಪದೆ ಮಾಡಳ್, ಆಯ್ತಾ, ನಮ್ಮನ್ನ ಶಿಕ್ಷಿಸದೆ ಬಿಡೋದಿಲ್ಲ. ಆ ಕಾರಣಕ್ಕೆ ತಳಾರ ನೀನು ಮನುಜೈಗಮಂ ಭರಿಸು, ನೀನು ಆ ಇಬ್ರು ಮನುಷ್ಯರನ್ನ ತಂದು ಹರಕೆಗೆ ಒಪ್ಸೋದನ್ನ ತಯಾರು ಮಾಡು ಅಂತ ಹೇಳ್ತಾ ಇದ್ದಾನೆ. ಮನುಷ್ಯರನ್ನೇ ಬಲಿ ಕೊಡುವಂತಹ ಈ ಪದ್ಧತಿ ಎಷ್ಟು ವಿಚಿತ್ರ ಅಂತ ಅನಿಸ್ತದೆ ಈ ಕಾವ್ಯವನ್ನು ಓದ್ತಾ ಇರ್ಬೇಕಾದ್ರೆ. ಆ ಮನುಷ್ಯರನ್ನ ಬಲಿ ಕೊಡುವಂತಹ ಆ ಪದ್ಧತಿಯ ಮೂಲಕವೇ ಆ ಮಾರಿದತ್ತನಿಗೆ ಜ್ಞಾನೋದಯ ಆಗೋದು ಈ ಯಶೋಧರ ಕಾವ್ಯದ ಮಹತ್ವ. ಮುಂದಕ್ಕೆ ನೋಡೋಣ. ತಡವಾದಪ್ಪುದು, ಆ ತಳಾರಂಗ್ ಮಾತಾಡ್ತಾ ಇದ್ದಾನೆ ಈಗ. ತಡವಾದಪ್ಪುದು ಪೌರರ್ ಕುಡವೇಳ್ಪುದು ಫಲವು ಜೀವರಾಶಿಯ ಬಲಿಯಂ, ನಡೆಯನೆ ಅಸಾದಂ ಆಗಲೇ ಪಿಡಿತಾರದೆ ಮಾಣರ್ಯನ್ನ ಕಿಂಕರ್ ಎನ್ನುತ್ತಂ. ಬಹಳ ಚೆನ್ನಾಗಿದೆ. ಅಪ್ಪ, ನಾನು ಈಗ ತಳಾರನ್ನ ಕಳಿಸಿದ್ದೀನಿ ಇಬ್ರು ಮನುಷ್ಯರನ್ನ ಹಿಡ್ಕೊಂಬಂದಕ್ಕೆ ಬಲಿ ಕೊಡೋದಕ್ಕೆ. ಈಗ ತಡವಾಗೋಗುತ್ತೆ ಅವ್ನು ಹಿಡ್ಕೊಂಬರೋ ಹೊತ್ತಿಗೆ. ಅದಕ್ಕೆ ನನ್ನನ್ನು ಕಾಯೋದು ಬೇಡ ಜನಗಳು, ಅವ್ರ ಬಲಿಗಳನ್ನ ಅವ್ರು ಕೊಟ್ಕೋತಾ ಇರ್ಲಿ ಅಂತ ಅಂದ್ಬಿಟ್ಟು ಜನರಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳಿ ಆ ಮಾರಿದತ್ತ ರಾಜ ಪ್ರೊಸೀಡ್ ಅಂತ ಹೇಳ್ತಾ ಇದ್ದಾನೆ. ಬಲಿ ಕೊಡೋದಕ್ಕೆ ಅವ್ರು ಆರಂಭಿಸಲಿ ಅಂತ. ತಡವಾದಪ್ಪುದು, ತಡವಾಗುತ್ತೆ. ಪೌರರನ್ನ ಪುರಜನ ಅಂತ, ಊರಿನ ಜನಗಳು ಅಂತ. ಕುಡಲ್ ವೇಳ್ಪುದು, ಕೊಡಲು ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಫಲವು ಜೀವರಾಶಿಯ ಬಲಿಯಂ, ಹಲವಾರು ಜೀವರಾಶಿ, ಕುರಿ ತಂದಿದ್ರು, ಕೋಳಿ ತಂದಿದ್ರು, ಎಮ್ಮೆ ತಂದಿದ್ರು, ಕೋಣ ತಂದಿದ್ರು, ಯಾರು ಯಾವ್ದಾವ್ದು ಅರ್ಕೆ ಮಾಡ್ಕೊಂಡಿದ್ರು ಅವ್ರಿಗೆ ಅಗತ್ಯಕ್ಕೆ ಅನುಗುಣವಾಗಿ ಆ ಎಲ್ಲ ಬಲಿಗಳನ್ನು ಅವರು ಕೊಡೋದಕ್ಕೆ ಆರಂಭಿಸ್ಕೊಳ್ಳಿ, ಯಾಕಂದ್ರೆ ತಡ ಆಗೋಗುತ್ತೆ ಅಂತ ಹೇಳ್ತಾರೆ. ಫಲವು ಜೀವರಾಶಿಯ ಬಲಿಯಂ ಕುಡಲ್ ವೇಳ್ಪುದು, ಕೊಡೋದಕ್ಕೆ ಆರಂಭಿಸ್ಲಿ ಅವರು ಅಂತ ಕುಡವೇಳ್ಪುದು. ನಡೆಯನೆ ಅಸಾದಂ, ಆಗಲೇ ಅಸಾದ ಒಳ್ಳೇದಾಗೋದು ಅಂತ ಆಗಲೇ. ನಡೆಯನೆ ಅಸಾದಂ ಆಗಲೇ ಪಿಡಿತಾರದೆ ಮಾಣರ್ ಎನ್ನ ಕಿಂಕರರ್ ಎನ್ನುತ್ತಂ. ನೀವು ಬಲಿಯನ್ನ ಕೊಡೋದಕ್ಕೆ ಆರಂಭಿಸಿ ನನ್ನ ಕಿಂಕರರಿದ್ದಾರಲ್ಲ ಅವರು ನನ್ನ ಬಲಿಯನ್ನ ಅಥವಾ ನಾನು ಕೊಡಬೇಕಾಗಿರುವಂತ ಬಲಿಯನ್ನ ಹಿಡಿದುಕೊಂಡು ಬರದೆ ಇರರು ಅಂತ ಹೇಳ್ತಾರ. ಕರ್ಕೊಂಡು ಬಂದೇ ಬರ್ತಾರೆ ಅವರು ಅಂತ ಹೇಳ್ತಾರ. ಅಸಾದಂ ಆಗಲೇ ಪಿಡಿತಾರದೆ ಮಾಣರ್, ಹಿಡಿದುಕೊಂಡು ಬರ್ದೇ ಇರಲ್ಲ, ಅವರು ಇಟ್ಕೊಂಡು ಬಂದೇ ಬರ್ತಾರೆ. ಎನ್ನ ಕಿಂಕರರ್ ಎನ್ನುತ್ತಂ ಹಂಗಂತ ಹೇಳ್ತಾ, ನನ್ನ ಕಿಂಕರರು ಈಗ ಮನುಷ್ಯರಿಬ್ಬರನ್ನ ಬಲಿ ಕೊಡೋದಕ್ಕೆ ಕರ್ಕೊಂಡು ಬಂದೇ ಬರ್ತಾರೆ. ನೀವುಗಳು ಸಮಯ ಆಗೋಗುತ್ತೆ ನಿಮ್ಗೆ, ನೀವೆಲ್ಲರೂ ಈ ಬಲಿಯನ್ನ ಕೊಡೋದಕ್ಕೆ ಆರಂಭಿಸಿ ನನ್ನ ಕೆಲಸ ಆಗ್ಲಿ. ಸಹಜವಾಗಿ ರಾಜ ಮೊದಲು ಬಲಿಯನ್ನ ಕೊಡ್ಲಿ ಅಂತ ಕಾಯ್ಕೊಂಡಿರೋರು ಊರಿನ ಜನ ಎಲ್ಲ. ಆದ್ರೆ ಈಗ ಏನೋ ಒಂದ್ ಸ್ವಲ್ಪ ತಡ ಆಗಿರೋದ್ರಿಂದ ಇರ್ಲಿ ನನ್ನ ಕಿಂಕರರು ಕರ್ಕೊಂಡು ಬಂದೇ ಬರ್ತಾರೆ ಬಲಿ ಕೊಡೋದಕ್ಕೆ. ಆ ಕಾರಣಕ್ಕೆ ನನ್ಗೆ ನಂಬಿಕೆ ಇದೆ, ನಿಮ್ಮ ಆರಕೆಗಳನ್ನ ನೀವು ಪೂರೈಸಿ ಅಂತ ಅಂದ್ಬಿಟ್ಟು ರಾಜ ಜನರಿಗೆ ಅಪ್ಪಣೆಯನ್ನು ಕೊಡ್ತಾ ಇರುವಂತ ಭಾಗ ಇದು. ತಡವಾದಪ್ಪುದು ಪೌರರ್ ಕುಡವೇಳ್ಪುದು ಫಲವು ಜೀವರಾಶಿಯ ಬಲಿಯಂ, ನಡೆಯನೆ ಅಸಾದಂ ಆಗಲೇ ಪಿಡಿತಾರದೆ ಮಾಣರ್ಯನ್ನ ಕಿಂಕರರ್ ಎನ್ನುತ್ತಂ ಅಂತ ಹೇಳ್ತಾ ಮುಂದಕ್ಕೆ ಹೊಂಟೋಣ ಏನಾಗುತ್ತೆ ಅಂತ. ಕಿರುವರೆಯದ ಶುಭಲಕ್ಷಣದ ಆರಿಕೆಯ ಸತ್ಕುಲದ ಮರ್ತ್ಯ ಯುಗಲಕಂ ತಾನ್ ಅರಸಲ್ ಬಳರಿಯ ಬನದಿಂ ಪೊರಮಟ್ಟಂ ಚಂಡಕರ್ಮನ್ ಎಂಬ ತಳಾರಂ. ತಳಾರ ಈಗ ಎರಡು ಆ ಮನುಷ್ಯರನ್ನ ಹಿಡ್ಕೊಂಡ್ ಬರಬೇಕು ಅಂತ ಅಂದ್ಬಿಟ್ಟು ಬಳರಿಯ ಬನದಿಂ, ಆ ಮಾರಿಯ ಹೊನದಿಂದ ಈಚೆಗೆ ಬರ್ತಾ ಇದ್ದಾನೆ. ಯಾರು ಸಿಗ್ತಾರೋ ಏನೋ ಗೊತ್ತಿಲ್ಲ. ಕಿರುವರೆಯದ, ಎಂಥವ್ರನ್ನ ಹಿಡ್ಕೊಂಡ್ ಬರ್ಬೇಕು ಅಂತ ಅವನು ಬರ್ತಾ ಇರೋದು. ಕಿರುವರೆಯದ, ಎಳೆ ವಯಸ್ಸಿನ ಅಂತ ಅರ್ಥ. ಶುಭ ಲಕ್ಷಣ ಇರಬೇಕು, ಹೆಂಗೆಂಗೋ ಇರಬಾರ್ದು, ಹ್ಯಾಂಡಿಕ್ಯಾಪ್ಟ್ ಆಗಿರಬಾರ್ದು, ಇನ್ನೇನೋ ಆಗಿರಬಾರ್ದು, ಅಂಗವಿಕಲರಾಗಿರಬಾರ್ದು, ರೋಗಿಷ್ಠರಾಗಿರಬಾರ್ದು, ಕಾಯಿಲೆ ಬಂದಿರಬಾರ್ದು, ಇನ್ನೇನೇನೋ ಆಗಿರಬಾರ್ದು, ಅಂಥವ್ರು ಬೇಕು ಅಂತ ಹೇಳ್ತಾ ಇರೋದು. ಕಿರುವರೆಯದ ಎಳೆಯರು ಆಗಿರಬೇಕು, ಶುಭ ಲಕ್ಷಣ ಇರಬೇಕು, ಅವ್ರಿಗೆ ಕೈಕಾಲು ಚೆನ್ನಾಗಿರ್ಬೇಕು, ಮಾತಾಡೋದಕ್ಕೆ ಬರಬೇಕು, ಗೊತ್ತಾಯ್ತಾ, ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿರ್ಬೇಕು. ಈ ಎಲ್ಲ ಲಕ್ಷಣಗಳ ಇರೋರನ್ನ ಶುಭ ಲಕ್ಷಣದ ಅಂತ ಕರೀತಾರೆ. ಅರಿಕೆಯ ಸತ್ಕುಲದ, ಆಮೇಲೆ ಸತ್ಕುಲದಲ್ಲಿ ಹುಟ್ಟಿರ್ಬೇಕು ಅವರು.
ಯಾವ್ದಾವ್ದೋ ಕುಲದಲ್ಲಿ ಹುಟ್ಟಿರಬಾರ್ದು, ಸತ್ಕುಲದಲ್ಲಿ ಹುಟ್ಟಿರಬೇಕು. ಕಳ್ಳರ ವಂಶದಲ್ಲಿ, ದರೋಡೆಕೋರ ವಂಶದಲ್ಲಿ, ಮೋಸಗಾರ ವಂಶದಲ್ಲಿ ಹುಟ್ಟಿರೋರನ್ನ ಬಲಿ ಕೊಡಕ್ಕಾಗಲ್ಲ. ಒಳ್ಳೆಯ ವಂಶದಲ್ಲಿ ಹುಟ್ಟಿರೋರಾಗಿರ್ಬೇಕು ಅವರು ಅಂತ. ಶುಭ ಲಕ್ಷಣದ ಅರಿಕೆಯ ಸತ್ಕುಲದ ಮರ್ತ್ಯ ಯುಗಲಕಂ. ಮರ್ತ್ಯ ಯುಗಲ, ಯುಗಲ ಅಂತಂದ್ರೆ ಇಬ್ರು ಅಂತ, ಮರ್ತ್ಯನ ಮನುಷ್ಯರು ಅಂತ. ಇಬ್ರು ಮನುಷ್ಯರನ್ನ ತಾನರಸಲ್, ಅಂತಹ ಇಬ್ಬರನ್ನ, ಶುಭ ಲಕ್ಷಣ ಇರುವಂತಹ ಆ ಇಬ್ಬರು ಮನುಷ್ಯನನ್ನ ತಾನರಸಲ್, ತಾನು ಹುಡುಕಲು, ತಾನರಸಲ್ ಬಳ್ಳಾರಿಯ ಬನದಿಂ, ಆ ಮಾರಿಯ ಬನದಿಂದ, ಆ ಮಾರಿಯ ಹೊನದಿಂದ, ಆ ಮಾರಿ ದೇವತೆ ಗುಡಿಯ ಕಡೆಯಿಂದ ಅವನೇನು ಪೊರಮಟ್ಟಂ, ಹೊರಗೆ ಬಂದ. ಆ ತಳಾರ ಹೊರಗಡೆ ಬಂದ, ರಾಜ ಹೇಳೋ ಕಾರಣಕ್ಕೆ. ಚಂಡಕರ್ಮನ್ ಎಂಬ ತಳಾರಂ, ಅವನು ಯಾರು ಅಂತಂದ್ರೆ, ಆ ತಳಾರನ ಹೆಸರೇನು ಅಂದ್ರೆ ಚಂಡಕರ್ಮ ಅಂತ ಅರ್ಥ. ಆ ಚಂಡಕರ್ಮನು ಹಿರುವರೆಯದ ಶುಭ ಲಕ್ಷಣದ ಅರಿಕೆ ಸತ್ಕುಲದ ಮರ್ತ್ಯ ಯುಗಲಕಂ, ಅವರಂತ ಅಂತಹ ಲಕ್ಷಣವುಳ್ಳಂತಹ ಆ ಇಬ್ರು ಮನುಷ್ಯರನ್ನ ಇಟ್ಕೊಳ್ಳೋದಕ್ಕೆ, ಇಬ್ರು ಎಳೆಯರನ್ನ ಇಟ್ಕೊಳ್ಳೋದಕ್ಕೆ ಅವನು ಬಳ್ಳಾರಿಯ ಬನದಿಂದ ಹೊರಗಡೆಗೆ ಬಂದ. ಬಳ್ಳಾರಿಯ ಬನ ಅಂದ್ರೆ ಮಾರಿಯ ಬನ ಅಂತ. ಪೊರಮಟ್ಟಂ, ಹೊರಗೆ ಬಂದ. ಚಂಡಕರ್ಮನ್ ಎಂಬ ತಳಾರಂ, ಚಂಡಕರ್ಮ ಅನ್ನುವಂತಹ ತಳಾರ. ನೋಡೋಣ ಏನಾಗುತ್ತೆ, ಸಿಗ್ತಾರ ಏನೋ ಅಂತ ನೋಡೋಣ. ಇತ್ತಲ್ ಬಳಿಕ, ಹಾಗೆ ಅವನು ತಳಾರ ಹಿಡ್ಕೊಳ್ಳೋಣ ಅಂತ ಬಂದ. ಈ ಕಡೆ ಸುದತ್ತಾಚಾರ್ಯರನ್ನವರು ತನ್ನ ಶಿಷ್ಯರನ್ನೆಲ್ಲ ಕೂಡಿಸ್ಕೊಂಡು ಬರ್ತಾ ಇದ್ದಾರೆ. ಹಿಂಗೆ ಈ ತಳಾರನು ಈ ಕಡೆಯಿಂದ ಬರ್ತಾ ಇದ್ದಾನೆ. ನೋಡೋಣ ಏನಾಗತ್ತೆ ಅಂತ. ಇತ್ತಲ್ ಬಳಿಕ ಪಂಚಶತೋತ್ತಮ ಯತಿ ಸಮಿತಿ ವೇರೆಸು ಗಮನ ಪ್ರಾಯಶ್ಚಿತ್ತ ನಿಮಿತ್ತಂ ಬಂದು ಸುದತ್ತಾಚಾರ್ಯರ್ ಪುರೋಪವನಮಂ ಸಾರ್ಧರ್. ಊರಿಗೆ ಹತ್ತಿರವಾಗಿರುವಂತ ಒಂದು ಉಪವನಕ್ಕೆ ಹತ್ತಿರದಲ್ಲಿ ಬಂದು ಈಗ ಬಿಡಾರವನ್ನು ಹೂಡಿದ್ದಾರೆ. ಯಾರು ಅವರು ಅಂತಂದ್ರೆ ಸುದತ್ತಾಚಾರ್ಯರ್. ಸುದತ್ತಾಚಾರ್ಯರ್ ಅನ್ನುವಂತಹ ಬಹಳ ದೊಡ್ಡ ಋಷಿಗಳು, ಮಹನೀಯರು. ಇತ್ತಲ್ಲ, ಈ ಕಡೆ ಬಳಿಕ, ಇದಾದ್ಮೇಲೆ ಈ ಕಡೆ ಬಳಿಕ, ಅದಾದ್ಮೇಲೆ ಪಂಚಶತೋತ್ತಮ. ಎಷ್ಟು ಚೆನ್ನಾಗಿದೆ ನೋಡಿ. ಪಂಚಶತೋತ್ತಮ 500 ಉತ್ತಮ ಪಂಚಶತೋತ್ತಮ ಯತಿ ಸಮಿತಿ ವೇರೆಸು. 500 ಜನ ಶಿಷ್ಯರನ್ನೊಡಗೂಡಿ ಸುದತ್ತಾಚಾರ್ಯರು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಪಂಚಶತೋತ್ತಮ ಯತಿ ಸಮಿತಿ ವೇರೆಸು, ಯತಿ ಸಮಿತಿಯನ್ನು ಒಳಗೊಂಡು ಕೂಡಿಕೊಂಡು ಬರ್ತಾ ಇದ್ದಾರೆ. ಯಾವ ಕಾರಣಕ್ಕೆ? ಗಮನ ಪ್ರಾಯಶ್ಚಿತ್ತ ನಿಮಿತ್ತಂ. ಗಮನ ಪ್ರಾಯಶ್ಚಿತ್ತ ನಿಮಿತ್ತಂ ಅಂದ್ರೆ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇರೋದು. ಗಮನ ಪ್ರಾಯಶ್ಚಿತ್ತ ನಿಮಿತ್ತಂ ಅಂತ. ಈ ಜೈನ ಧರ್ಮದಲ್ಲಿ ಏನಿದೆ ಅಂತಂದ್ರೆ, ಒಂದು 4 ತಿಂಗಳು ಉಪವಾಸ, ಇನ್ನೊಂದು 4 ತಿಂಗಳು ಭಿಕ್ಷೆ ಬೇಡೋದು, ಇನ್ನೊಂದು 4 ತಿಂಗಳು ಇನ್ನೊಂದು ರೀತಿಯ ಪೂಜೆಯನ್ನ ಸಲ್ಲಿಸೋದು ಅವರ ಸಂಪ್ರದಾಯದಲ್ಲಿರುವಂತಹ ರೂಢಿ. ಆ ರೀತಿಯಲ್ಲಿ ಈಗ ಮುಗಿಸ್ಕೊಂಡು ಸುದತ್ತಾಚಾರ್ಯರು ತಮ್ಮ 500 ಜನ ಶಿಷ್ಯರೊಡಗೂಡಿ ಅಲ್ಲಿಗೆ ಬಂದಿದ್ದಾರೆ ಪುರೋಪವನಕ್ಕೆ. ಏನಾಗುತ್ತೆ ನೋಡೋಣ. ಇತ್ತಲ್ ಬಳಿಕ ಪಂಚಶತೋತ್ತಮ 500 ಜನರ ಯತಿ ವೇರೆಸು. ಯತಿ ಅಂತಾರೆ ಸನ್ಯಾಸಿಗಳು ಅಂತ, ಅಷ್ಟೇ, ಇನ್ನೇನಿಲ್ಲ. ಸತಿ ಸಮಿತಿ ಅಂದ್ರೆ ಅವ್ರನ್ನ ಕೂಡ್ಕೊಂಡು ಅಂತ. 500 ಜನ ಸಮಿತಿಯ ಆ ಕಾರಣಕ್ಕೆ ಹೇಳ್ತಾ ಇರೋದು. ಯತಿ ಸಮಿತಿ ವೇರೆಸು, ಅವರ ಒಡಗೂಡಿ ಗಮನ ಪ್ರಾಯಶ್ಚಿತ್ತ ನಿಮಿತ್ತಂ. ಗಮನ ಪ್ರಾಯಶ್ಚಿತ್ತ ನಿಮಿತ್ತಂ ಅಂತಂದ್ರೆ ನಡ್ಕೊಂಡ್ ಬರ್ತಾ ಇದ್ದಾರೆ. ಯಾವುದೋ ಪ್ರಾಯಶ್ಚಿತ್ತಕ್ಕೋಸ್ಕರ ಅಂತ. ಅಂದ್ರೆ ಅವರು ಊರನ್ನ ತಿರುಗಿ ಚೆರಿಗೆಯನ್ನೇ ಎತ್ತೋದು, ಬೇಡೋದು ಇವರ ಪದ್ಧತಿಯಾಗಿದೆ. ಆ ಕಾರಣಕ್ಕೆ ಬರ್ತಾ ಇದ್ದಾರೆ. ಬಂದು ಸುದತ್ತಾಚಾರ್ಯರ್ ಪುರೋಪವನಮಂ ಸಾರ್ಧರ್. ಆ ಊರಿನ ಹತ್ತಿರದಲ್ಲಿದ್ದಂಥ ಪುರೋಪವನ, ಊರಿಗೆ ಸೇರಿದಂತಹ ಹತ್ತಿರದಲ್ಲಿದ್ದಂಥ ಇನ್ನೊಂದು ವನಕ್ಕೆ ಬಂದು ಸೇರ್ಕೊಂಡ್ರು. ಸಾರ್ಧರ್ ಬಂದ್ರು ಅಂತ ಹೇಳ್ತಾ ಇರೋದು. ನೋಡೋಣ ಮುಂದಕ್ಕೆ. ಈಗ ಸುದತ್ತಾಚಾರ್ಯರ ವ್ಯಕ್ತಿತ್ವವನ್ನ, ಅವ್ರು ಹೇಗಿದ್ರು ಅನ್ನುವಂಥದ್ದನ್ನ ಕವಿ ಮಾತಾಡ್ತಾ ಇದ್ದಾನೆ. ಅವರ ಗುಣಂ, ಅವರ ಸಂಯಮಂ, ಅವರ ತಪಶ್ಚರಣಂ ಎಂಬುದು ಅವರಿವರ ಅಳವಲ್ಲ. ಅವರ ಪೆಸರ್ಗೊಂಡ ನಾಲಿಗೆ ಸವಿದು ಅರಿಯದು, ಬಳಿಕೆ ತಾಯ ಮೊಲೆವಾಲು ಅನಿಯಂ. ಅಬ್ಬಬ್ಬ, ಎಷ್ಟು ಚೆನ್ನಾಗಿದೆ ನೋಡಿ. ಗುರುಗಳ ಹೆಸರನ್ನ ತೆಗೆದುಕೊಂಡರೆ, ಗುರುಗಳ ಹೆಸರನ್ನ ಒಂದು ಸಾರಿ ಹೇಳಿದಂತಹ ನಾಲಿಗೆ ತಾಯಿಯ ಹಾಲಿನ ರುಚಿಯನ್ನೂ ಸವಿಯಲ್ಲಂತೆ. ಅಂತಹ ಶ್ರೇಷ್ಠರು ಸುದತ್ತಾಚಾರ್ಯರು ಅಂತ ಅಂದ್ಬಿಟ್ಟು ಕವಿ ಮಾತಾಡ್ತಾ ಇರೋದು. ಅವರ ಗುಣಂ, ಅವರ ಸಂಯಮಂ, ಅವರ ತಪಶ್ಚರಣಂ ಎಂಬುದು ಅವರಿವರ ಅಳವಲ್ಲ.
ಅವರ ಗುಣ ಆಗಿರ್ಲಿ, ಅವರ ಸಂಯಮ ಆಗಿರ್ಲಿ, ಅವರ ತಪಶ್ಚರಣ ಆಗಿರ್ಲಿ, ಇವೆಲ್ಲವೂ ಅವರಿವ್ರ ಸಾಮಾನ್ಯರಿಗೆ ಸಾಧ್ಯ ಇಲ್ಲ ರೀ. ಹಂಗೆ ಮಾಡಬೇಕು ಅಂದ್ರೆ ಅವರೇ ಸಾಧ್ಯ. ಅವರ ಗುಣ ಯಾರಿಗೂ ಬರಕ್ ಸಾಧ್ಯ ಇಲ್ಲ. ಅವರ ಸಂಯಮ ಇದೆಯಲ್ಲ, ಅದು ಬಹಳ ಮುಖ್ಯ. ಈಗಿನ ಕಾಲ ಸನ್ಯಾಸಿಗಳನ್ನ ನಾವೆಲ್ಲ ಗಮನಿಸ್ತಾ ಇದ್ದಾಗ ಈ ಥರದವ್ರು ಇರಬೇಕು ಅಂತ ಅನ್ನಿಸ್ತದೆ ನಮ್ಗೆ, ಅಲ್ವಾ? ಈ ರೀತಿಯಾಗಿದ್ದಾಗ ಮಾತ್ರ ಇದು ಸತ್ಯ ಆಗೋದು. ಅವರ ಹೆಸರನ್ನ ತೆಗೆದುಕೊಂಡಂತ ನಾಲಿಗೆಗೆ ತಾಯಿಯ ಮೊಲೆ ಹಾಲು ರುಚಿಸೋದು ಅಂತ ಅದಾಗಬೇಕು. ಆದರೆ ಈಗಿನ ಕಾಲದ ಯತಿವರ್ಯರು ಬೇರೆ ಬೇರೆ ರೀತಿಯಲ್ಲಿ ಇರೋ ಕಾರಣಕ್ಕೆ ಅವರ ಹೆಸರನ್ನ ಎತ್ಕೊಂಡ ಮೇಲೆ ನೀರು ಮುಕ್ಕಳಿಸ್ಬೇಕು ಅನ್ನುವಂತಹ ಕಚಡ ಬದುಕನ್ನು ಅವರು ಬಾಳ್ತಿರ್ತಾರೆ. ಹಂಗಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಪದ್ಯಗಳು ಆ ನಿಟ್ಟಿನಲ್ಲಿ ಕೆಲವು ಆಶಯಗಳನ್ನ ನಮ್ಗೆ ಕೊಡುತ್ತೆ. ಅವರ ಗುಣಂ, ಅವರ ಸಂಯಮಂ, ಅವರ ತಪಶ್ಚರಣಂ ಎಂಬುದು ಅವರಿವರ ಅಳವಲ್ಲ, ಅವರ ಪೆಸರ್ಗೊಂಡ ನಾಲಗೆ ಸವಿದು ಅರಿಯದು ಬಳಿಕೆ ತಾಯ ಮಲೆವಾಲ್ ಅನಿಯಂ. ಅವರ ಗುಣ ಸುದತ್ತಾಚಾರ್ಯರ ಗುಣ ಅಂತ ಅರ್ಥ ಮಾಡ್ಕೋಬೇಕು ನೀವು ಇಲ್ಲಿ. ಅವರ ಅಂತ ಬಂದಾಗ ಅವರ ಗುಣಂ, ಅವರ ಸಂಯಮ ಅಂದ್ರೆ ತಾಳ್ಮೆ ಅಂತ. ಅವರ ತಪಶ್ಚರಣಂ, ತಪಸ್ಸಿನ ಹೋಗ ಇದೆಯಲ್ಲ ಅದು. ತಪಶ್ಚರಣಂ ಎಂಬುದು, ಈ ಮೂರೂ ಗುಣಗಳು ಬೇರೆಯವರ ಹಳವಲ್ಲ. ಹಳವು ಅಂದ್ರೆ ಸಾಮರ್ಥ್ಯ ಅಲ್ಲ ಅಂತ ಹೇಳ್ತಾ ಇರೋದು. ತಪಶ್ಚರಣಂ ಎಂಬುದು ಅವರಿವರ ಅಳವಲ್ಲ. ಇದು ಯಾರಿಗೂ ಸಾಧ್ಯ ಆಗಲ್ಲಪ್ಪ, ಸಾಮಾನ್ಯರಿಗೆಲ್ಲ. ಅವರಿವರ ಅಳವಲ್ಲ. ಅಳವು ಅಂತಂದ್ರೆ ಸಾಮರ್ಥ್ಯ ಅಂತ, ಅದಲ್ಲ ಅಂತ. ಬೇರೆಯವರು ಸಾಮಾನ್ಯರು ಕೂಡ ಅವರ ಹಾಗೆ ಗುಣವನ್ನು, ಅವರ ಹಾಗೆ ತಪಸ್ಸನ್ನು, ಅವರ ಹಾಗೆ ಸಂಯಮವನ್ನು ತಾಳೋದಕ್ಕೆ ಸಾಧ್ಯ ಇಲ್ಲ ಅಂತ ಮಾತಾಡ್ತಾ ಇರೋದು. ಅದ್ರ ಜೊತೆಗೆ ಅವರ ಪೆಸರುಗೊಂಡ ನಾಲಿಗೆ, ಸುದತ್ತಾಚಾರ್ಯರ ಹೆಸರನ್ನ ಹೇಳಿಕೊಂಡವರಿಗೂ ಕೂಡ ಯಾವ ರೀತಿಯ ಪಾವಿತ್ರತೆ ಶಕ್ತಿ ಬರುತ್ತೆ ಅನ್ನುವಂಥದ್ದನ್ನು ಮಾತಾಡ್ತಾ ಇರೋದು. ಅವರ ಪೆಸರುಗೊಂಡ ನಾಲಿಗೆ, ಅವರ ಹೆಸರನ್ನ ಹೇಳಿದ ನಾಲಿಗೆ ಸವಿದು ಅರಿಯದು ಬಳಿಕ, ಆಮೇಲೆ ಅವರ ಹೆಸರನ್ನ ಉಚ್ಚರಿಸಿದ, ಅವರ ಹೆಸರನ್ನ ತೆಗೆದುಕೊಂಡ, ಅವರ ಹೆಸರನ್ನ ಹೇಳಿದ ಮೇಲೆ ನಾಲಿಗೆ ಎನ್ನುವಂಥದ್ದು ತಾಯ ಮಲೆವಾಲ್ ಹನಿಯಂ ಅರಿಯಲ್ಲ, ಇಷ್ಟ ಆಗಲ್ಲ. ನನಗೆ ಸುದತ್ತಾಚಾರ್ಯರ ಹೆಸರನ್ನು ಹೇಳುವುದೇ ಹಿತ ಅಂತ ಅನ್ಸುತ್ತಂತೆ ನಾಲ್ಗೆಗೆ. ತಾಯ ಮಲವಾಲಿನಿಯಂ ಅಂತ. ಗುರು ಅಷ್ಟು ಶ್ರೇಷ್ಠರು ಅಂತ ಹೇಳ್ತಾ ಇರೋದು. ಅದು ಇಲ್ಲಿ ಮುಖ್ಯ. ಗುರುವನ್ನ ಶ್ರೇಷ್ಠರನ್ನಾಗಿ ಮಾಡುವುದಕ್ಕೆ ಜನ್ನ ಕವಿ ಈ ರೀತಿಯಾಗಿ ಮಾತಾಡ್ತಾ ಇರೋದು. ಸವಿದು ಅರಿಯದು ಬಳಿಕೆ ತಾಯ ಮಲೆವಾಲ್ ವನಿಯಂ ಅಂತ. ಹನಿ ವನಿ ಎರಡೂ ಕೂಡ ಆದೇಶವಾಗುತ್ತೆ. ಆ ಕಾರಣಕ್ಕೆ ಮೊಲೆ ಹಾಲಿನ ಹನಿ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೊಳ್ಬೇಕು. ಇದು ಗುರುವಿನ ಮಹತ್ವ ಅಂತ ಹೇಳ್ಬಿಟ್ಟು ಜನ್ನ ಕವಿ ಮಾತಾಡ್ತಾ ಇದ್ದಾನೆ. ಇಂತಹ ಗುರುಗಳು ಏನ್ ಮಾಡ್ತಾ ಇದ್ದಾರೆ ನೋಡೋಣ. ಮುನಿ ಸಮುದಾಯ ಸಮೇತಂ ವಿನೇಯ ಜನ ವನಜವನ ದಿವಾಕರನಂತೆ ಆ ಮುನಿಪನ್ ಉಪವಾಸಮಂ ಪರ್ವ ನಿಮಿತ್ತಂ ತಳೆದು ಬಳಿಕ ಬಾಲಕ ಯುಗಮಂ. ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಮುನಿ ಸಮುದಾಯ ಸಮೇತಂ ಅಂತ ಹೇಳ್ತಾ ಇದ್ದಾರೆ. ಮುನಿ ಸಮುದಾಯ ಅಂದ್ರೆ 500 ಜನರನ್ನ ಕರ್ಕೊಂಡು ಇವ್ರು ಬರ್ತಾ ಇರೋದು, ಆಯ್ತಾ? ಮುನಿ ಸಮುದಾಯ ಸಮೇತಂ, ತನ್ನ ಶಿಷ್ಯರು ಮತ್ತೆ ಸಂಗಡಿಗರು, ಮುನಿ ಸಮುದಾಯದ ಇವ್ರನ್ನೆಲ್ಲ ಸೇರಿಸ್ಕೊಂಡು ವಿನೇಯ ಜನ ಅಂದ್ರೆ ಜಿನಭಕ್ತರು ಅಂತ ಅರ್ಥ. ಜಿನಭಕ್ತರು ಅಂದ್ರೆ ಜೈನ ಧರ್ಮ ಭಕ್ತರು ಅಂತ. ವಿನಯ ಜನ ವನಜವನ ದಿವಾಕರನಂತೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ವನಜವನಕ್ಕೆ ದಿವಾಕರ ಹೇಗೆ? ವನಜವನ ಅಂದ್ರೆ ತಾವರೆಯವನ ಅಂತ ಅರ್ಥ. ತಾವರೆಯವನಕ್ಕೆ ಸೂರ್ಯ ಹೇಗೆ ಮುಖ್ಯನಾಗುತ್ತಾನೋ ಹಾಗೆಯೇ ವಿನಯ ಜನಕ್ಕೆ ದಿವಾಕರನ ಹಾಗೆ ಇದ್ದಾನೆ. ಜಿನಧರ್ಮವನ್ನ ಪೋಷಣೆ ಮಾಡ್ತಾ ಇರುವಂತಹ ಈ ಜಿನಭಕ್ತರಿಗೆ ಸುದತ್ತಾಚಾರ್ಯರು ದಿವಾಕರನಂತೆ. ಆ ಮುನಿಪನು ಆ ದಿವಾಕರನಂತೆ ಸೂರ್ಯನ ಹಾಗೆ, ಹೇಗೆ ಸೂರ್ಯನು ಆ ವನಜವನಕ್ಕೆ ಮುಖ್ಯನಾಗ್ತಾನೋ ಹಾಗೆ ಈ ಮುನಿ ಸಮುದಾಯಕ್ಕೆ, ವಿನಯ ಜನಕ್ಕೆ ಈ ಸುದತ್ತಾಚಾರ್ಯರು ಸೂರ್ಯರಂತೆ. ದಿವಾಕರನ ಸೂರ್ಯ ಅಂತ, ಸೂರ್ಯನ ಹಾಗೆ ಇದ್ದಾನೆ ಅಂತ. ಆ ಸುದತ್ತಾಚಾರ್ಯರು ಉಪವಾಸಮಂ ಅಂತಂದ್ರೆ ಉಪವಾಸವನ್ನ ಮಾಡ್ತಾ ಇದ್ರು ಇದುವರೆಗೂ ಅವ್ರ ಸಮೇತವಾಗಿ. ಈಗ ಪರ್ವ ನಿಮಿತ್ತಂ ಹಂಗೆ ಮಾಡ್ತಾ ಇದ್ರು. ಈಗ ನಿಮಿತ್ತಂ ತಳೆದು,
ಹಬ್ಬದ ಅನಿವಾರ್ಯ ಕಾರಣಗಳಿಂದಾಗಿ ಹಾಗೆ ಅವರು ಉಪವಾಸವನ್ನ ಮಾಡ್ತಾ ಇದ್ರು 500 ಜನ ಶಿಷ್ಯರನ್ನು ಸೇರಿಸ್ಕೊಂಡು. ಈಗ ಬಳಿಕ ಬಾಲಕ ಯುಗಮಂ, ಈಗ ಉಪವಾಸ ಮಾಡುವಂತಹ ವ್ರತ ನಿಂತ ಮೇಲೆ ಆ ಬಾಲಕರನ್ನ ಕರೀತಾ ಇದ್ದಾರೆ ಗುರುಗಳು ಅಂತ. ಮುನಿ ಸಮುದಾಯ ಸಮೇತಂ ವಿನೇಯ ಜನ ವನಜವನ ದಿವಾಕರನಂತೆ. ವಿನೇಯ ಜನ ವನಜವನ ದಿವಾಕರನಂತೆ. ವನಜವನ ಅಂತಂದ್ರೆ ತಾವರೆಯ ವನ ಅಂತ. ತಾವರೆಯ ವನಕ್ಕೆ ದಿವಾಕರನಂತೆ. ತಾವರೆಯ ವನಕ್ಕೆ ಸೂರ್ಯನು ಹೇಗೆ ಮುಖ್ಯನಾಗುತ್ತಾನೋ ಹಾಗೆಯೇ ಮುನಿ ಸಮುದಾಯ ಜನ ಸಮೇತ ಬಂದಂತ ಈ ವಿನಯ ಜನಕ್ಕೂ ಈ ಜಿನಭಕ್ತರಿಗೂ ಕೂಡ ಸುದತ್ತಾಚಾರ್ಯರು ಸೂರ್ಯನ ಹಾಗೆ ಇದ್ದಾರೆ ಅಂತ ಹೇಳ್ತಾರೆ. ದಿವಾಕರನಂತೆ ಆ ಮುನಿಪನ್ ಉಪವಾಸ ನಿಮಿತ್ತವಾಗಿ ಇದ್ರು. ಪರ್ವಂ, ಉಪವಾಸ ಅನ್ನುವಂಥದ್ದು ಒಂದು ಪರ್ವವನ್ನ ಹಬ್ಬವನ್ನ ಆಚರಿಸ್ತಾ ನಿಮಿತ್ತಂ ಇದ್ರು. ಈಗ ತಳೆದು ಮಾಡ್ತಾ ಇದ್ರು ಆ ಉಪವಾಸವನ್ನ. ಬಳಿಕ ಅದಾದ್ಮೇಲೆ ಉಪವಾಸ ಆದ್ಮೇಲೆ ಬಾಲಕ ಯುಗಮಂ ಕರೆದು, ಆ ಬಾಲಕ ಯುಗ ಇಬ್ರು ಮಕ್ಕಳನ್ನ ಕರೆದು, ತನ್ನ ಶಿಷ್ಯರ ಒಳಗಡೆ ಇದ್ದಂತಹ 2 ಮಕ್ಕಳನ್ನ ಕರೆದು ಏನು ಹೇಳ್ತಾ ಇದ್ದಾರೆ, ಚರಿಗೆಗೆ ಬೀಳ್ಕೊಡೆ. ನಮ್ದು ಈಗ ಉಪವಾಸ ವ್ರತದ ಕಾಲ ಮುಗಿಯಿತು, ಉಪವಾಸ ಮಾಡುವ ಹಬ್ಬ ಮುಕ್ತಾಯ ಆಯ್ತು. ಈಗ ನೀವು ಚರಿಗೆಗೆ ಹೋಗಬಹುದು. ಚರಿಗೆ ಅಂದ್ರೆ ಭಿಕ್ಷೆ ಅಂತ ಅಷ್ಟೇ, ಭಿಕ್ಷೆ ಬೇಡೋದಕ್ಕೆ. ಚರಿಗೆಗೆ ಬೀಳ್ಕೊಡೆ ಗುರುಗಳ ಚರಣಕ್ಕ ಯುಗಳಂ ಎರಗಿ ಪೊರಮಟ್ಟಗಳು ತರುಣ ವನ ಹರಿಣ ಯುಗಮಂ ತರಕ್ಷು ಪಿಡಿಯುವಂತೆ ಚಂಡಕರ್ಮಂ ಪಿಡಿದಂ. ಚೆನ್ನಾಗಿದೆ ಇದು. ಇಲ್ಲಿ 2 ಒಳ್ಳೆ ಮಕ್ಕಳನ್ನ ಅಥವಾ ಎಳೆಯರನ್ನ ಇಟ್ಕೊಂಡ್ ಬರ್ಬೇಕು ಅಂತ ಆ ಕಡೆಯಿಂದ ಆ ಚಂಡಕರ್ಮ ಹುಡ್ಕೊಂಡ್ ಬರ್ತಾ ಇದ್ದ. ಈ ಕಡೆ ಸುದತ್ತಾಚಾರ್ಯರು ನಮ್ಗೆ ಉಪವಾಸ ಆಚರಿಸ್ತಾ ಇದ್ದಂತಹ ಸಮಯ ಮುಕ್ತಾಯ ಆಯ್ತು. ಈಗ ಇನ್ನೊಂದು ಸ್ವಲ್ಪ ದಿವಸ ನಾವು ಭಿಕ್ಷೆಯನ್ನ ಬೇಡಿ ಊಟವನ್ನು ಮಾಡುವಂತ ಸಮಯ ಅಂತ ಹೇಳಿ 2 ಶಿಷ್ಯರನ್ನ ಕಳಿಸ್ತಾ ಇರುವಂತ ಸಂದರ್ಭ ಇದು. ಚರಿಗೆಗೆ ಅಂದ್ರೆ ಭಿಕ್ಷೆಗೆ ಅಂತ. ಬೀಳ್ಕೊಂಡಾಗ ಗುರುಗಳು ಆ ಮಕ್ಕಳನ್ನ ಬೀಳ್ಕೊಡೆ ಗುರುಗಳ ಚರಣಕ್ಕೆ ಆ ಯುಗಳಂ ಎರಗಿ ಅಂತ. ಚರಿಗೆಗೆ ಅಪ್ಪ ನೀವು ಮಕ್ಕಳೇ ಬನ್ನಿ, ಇಲ್ಲಿ ನೀವಿಬ್ರು ಹೋಗಿ ಈಗ ಭಿಕ್ಷೆ ಬೇಡ್ಕೊಂಡ್ ಬರಬೇಕು ಅಂತಹ ಗುರುಗಳು ಆಜ್ಞಾಪಿಸಿದಾಗ ಆ ಗುರುಗಳ ಪಾದಕ್ಕೆ, ಚರಣಕ್ಕೆ ಅಂದ್ರೆ ಪಾದಗಳಿಗೆ, ಆ ಯುಗಳಂ ಎರಗಿ ಆ 2 ಮಕ್ಕಳು ಕೂಡ ನಮಸ್ಕರಿಸಿ ಪೊರಮಟ್ಟಗಳ ಹೊರ ಬಂದಾಗ ಏನಾಯಿತು ಅಂತಾನೆ. ಆಗ ಏನಾಯ್ತು, ತರುಣ ವನಹರಿಣ ಯುಗಮಂ. ತರುಣ ಅಂದ್ರೆ ಎಳೆಯ ಅಂತ ಅರ್ಥ. ವನಹರಿಣ ಯುಗಮಂ ಅಂತಂದ್ರೆ, ವನಹರಿಣ ಅಂದ್ರೆ ಕಾಡಿನ ಎಳೆಯ ಜಿಂಕೆಯ ಮರಿಗಳನ್ನ ಹಿಡಿಯುವ ಹಾಗೆ, ಯಾರು ಇಳಿಯಾಗೆ ತರಕ್ಷು ಪಿಡಿಯುವಂತೆ. ತರಕ್ಷು ಅಂದ್ರೆ ಹುಲಿ ಅಂತ ಅರ್ಥ. ತರಕ್ಷು ಪಿಡಿಯುವಂತೆ ಚಂಡಕರ್ಮಂ ಪಿಡಿದಂ. ಮಾರಿದತ್ತ ರಾಜ ಹೇಳಿದ್ನಲ್ಲ, ಹೋಗಿ ಶುಭಲಕ್ಷಣ ಇರುವಂತಹ ಎಳೆವರೆಯದ 2 ಏನೋ ಮನುಷ್ಯನ ಹಿಡ್ಕೊಂಡ್ಬರ್ಬೇಕು ಅಂತ ಅನ್ಬಿಟ್ಟು ಆ ಕಾರಣಕ್ಕೆ ಇವನು ಕಾಯ್ಕೊಂಡಿದ್ದ. ಯಾರ 2 ಬಂದ್ರು ತಕ್ಷಣಕ್ಕೆ ಹಿಡ್ಕೊಂಡ. ಈಗ ಪಾಪ ಆ ಗುರುಗಳು ಕಳ್ಸಿದ್ರು ಭಿಕ್ಷೆ ಬೇಡ್ಕೊಂಡ್ ಬನ್ನಿ ಅಂತ ಅನ್ಬಿಟ್ಟು. ತರುಣ ವನಹರಿಣ ಯುಗಮಂ. ತರುಣ ಅಂದ್ರೆ ಎಳೆಯ ಅಂತ, ವನ ಹರಿಣ ಅಂತಾನೆ ಕಾಡಿನ ಹರಿಣ ಅಂತಾನೆ ಕಾಡಿನ ಜಿಂಕೆಗಳನ್ನ, ಯುಗಮಂ 2 ಕಾಡಿನ ಜಿಂಕೆ ಮರಿಗಳನ್ನ ಹಿಡಿಯುವ ಹಾಗೆ, ತರಕ್ಷು ಪಿಡಿಯುವಂತೆ ಹುಲಿ ಹಿಡ್ಕೊಳ್ಳುವ ಹಾಗೆ ಈ ಚಂಡಕರ್ಮ ಹಿಡ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ. ಬಹಳ ಸೊಗಸಾಗಿದೆ. ಅವನು ಹುಲಿ ಕೈಗೆ ಸಿಕ್ಕಾಕೊಂಡ ಹರಿಣಗಳಿಗೆ ಬದುಕಿರೋದಕ್ಕೆ ಸಾಧ್ಯ ಇದೆಯಾ ಅಂತ ಬಹಳ ಮುಖ್ಯವಾದಂತ ವಿಷಯ ಇದು. ಅದಕ್ಕೆ ಕವಿ ತರಕ್ಷು ಅಂತ ಹೇಳ್ತಾರೆ. ತರಕ್ಷು ಅಂದ್ರೆ ಹುಲಿ ಅಂತ ಅರ್ಥ. ಪಿಡಿಯುವಂತೆ, ಹುಲಿ ಕೈಗೆ ಯಾವ್ದಾದ್ರು ಪ್ರಾಣಿಗಳು ಸಿಕ್ಕಿದ್ರೆ ಬಿಡ್ತಾವೇನ್ರಿ? ಇಲ್ಲ, ಹಾಗೆ ಅಷ್ಟು ಬಲಿಷ್ಠ ಇವನು ಅಂತ ಚಂಡಕರ್ಮ ಅನ್ನೋನು. ಪಿಡಿದಂ, ಹುಲಿಯ ಹಾಗೆ ಹಿಡ್ಕೊಂಡ್ಬಿಟ್ಟ. ಸಿಕ್ದವ್ ಯಾವು? ಹರಿಣ ಯುಗ, ಜಿಂಕೆಯಷ್ಟೇ ಮೃದು ಮಧುರ ಸಾಧು ಸನ್ಯಾಸಿ ತರ. ಅದು ಎಷ್ಟು ಸೊಗಸಾಗಿ ಉದಾಹರಣೆಯನ್ನ ಕೊಡ್ತಾನೆ. ತರುಣ ವನ ಹರಿಣ ಯುಗಮಂ. ಯುಗ ಅಂತಂದ್ರೆ 2 ಅಂತ ಅರ್ಥ. ವನ ಹರಿಣ ಅಂತಾನೆ ಕಾಡಿನ 2 ಜಿಂಕೆಗಳನ್ನ ತರಕ್ಷು ಪಿಡಿಯುವಂತೆ ಚಂಡಕರ್ಮಂ ಪಿಡಿದಂ ಅಂತ ಹೇಳ್ತಾ ಇರೋದು. ಮುಂದಕ್ಕೆ ನೋಡೋಣ ಏನಾಗತ್ತೆ ಅಂತ. ಅಭಯ ರುಚಿ ಅಭಯಮತಿ ಎಂಬ ಉಭಯಮನ್ ಆ ಪಾಪ ಕರ್ಮನ್ ಉವೆಡೆಯೊಳ್ ಮತ್ ಅಭಯ ರುಚಿ ತಂಗೆಗೆಂದಪನ್ ಅಭೀತಿಯಾಗಿ ಎಲಗೇ ತಾಯಿ ಮರಣದ ದೆಸೆಯೊಳ್ ಅಂತ. ಅವನು ಹಿಡ್ಕೊಂಡ್ಬಿಟ್ಟ, ಕರ್ಕೊಂಡು ಹೋಯ್ತಾ ಇದ್ದಾನೆ ಈಗ ಚಂಡಕರ್ಮ. ಈಗ ಇವರಿಬ್ರು ಸಂಭಾಷಣೆ ನಡೀತಾ ಇದೆ ಅಣ್ಣ ತಂಗಿಗೆ. ಏನು ಅಂತಂದ್ರೆ,
ಅಭೀತೆಯಾಗೆಲಗೆ ತಾಯೇ. ಅಂತ ಅದ್ಭುತವಾದ ಮಾತು ರೀ. ನಮ್ಮನ್ನ ಯಾರಾದ್ರೂ ಬಲಿ ಕೊಡಕ್ಕೆ ನಿಮ್ಮನ್ನ ಎಳ್ಕೊಂಡು ಹೋಯ್ತಾ ಇದೀವಿ ಅಂತಂದ್ರೆ 1-2 ಎಲ್ಲ ಆಗೋಯ್ತಿತ್ತು ಅಲ್ವಾ. ಆದ್ರೆ ಇವ್ರು ಎಂತ ಸಂಯಮಿಗಳು ಅಂತ, ಎಂತ ಅದ್ಭುತವಾದಂತ ವ್ಯಕ್ತಿತ್ವ ನೋಡಿ ಅವರು. ಅಭಯ ರುಚಿ ಅಭಯಮತಿ ಎಂಬ ಉಭಯಮನ್. ಅಭಯ ರುಚಿ ಅಭಯಮತಿ ಅನ್ನುವಂತ ಈ ಇಬ್ಬರನ್ನ ಆ ಪಾಪಕರ್ಮನ್, ಆ ಪಾಪಕರ್ಮ ಅಂದ್ರೆ ಆ ಚಂಡಕರ್ಮ ಅಂತ, ಪಾಪದ ಕೆಲಸ ಮಾಡೋವನು ಅಂತ ಅದ ಪಾಪಕರ್ಮನ್. ಉಯ್ಯುವಂತೆ ಗೊತ್ತಾಯ್ತಾ, ಪಾಪದ ಕೆಲಸ ಮಾಡಿದವನು ಎಳ್ಕೊಂಡು ಹೋಗುವ ಹಾಗೆ ಉಯ್ಯುವ ಎಡೆಯೊಳ್, ಹಾಗೆ ಕರ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಅಭಯ ರುಚಿ, ಆ ಸಂದರ್ಭದಲ್ಲಿ ಅಭಯ ರುಚಿ ತಂಗೆಗೆಂದಪನ್, ತಂಗಿಗೆ ಹೇಳ್ದ ಏನು ಅಂತಂದ್ರೆ ಅಭೀತೆಯಾಗೆಲೆಗೆ ತಾಯೇ ಮರಣದ ದೆಸೆಯೊಳ್. ತಂಗಿಗೆ ತಾಯಿ ಅಂತ ಮಾತಾಡುವಂತ ಮಾತಿದೆಯಲ್ಲ, ಎಷ್ಟು ಸೊಗಸಾದಂತ ಸಂಸ್ಕೃತಿ ರೀ ಅಲ್ವಾ. ತಂಗಿಗೆ ಹೇಳ್ತಾ ಇರೋದು ಭಯ ಪಡ್ಕೋಬೇಡ ನೀನು, ಈಗ ನಮ್ಮ ಸಾವು ಸನ್ನಿಹಿತ ಆಗೋಗಿದೆ, ಇದು ನಾವೇ ಇಷ್ಟಪಟ್ಟಿದ್ದು. ಅಪಾಯ ಎಷ್ಟು ದಿನ ಅಪಾಯ ಭಿಕ್ಷೆ ಬೇಡ್ಕೊಂಡು ಹಿಂಗೆಲ್ಲ ಬದುಕೋದು, ನಮಗೆ ಮೋಕ್ಷ ಬೇಕು ಅಂತ ಅಂದ್ಬಿಟ್ಟು ಇವರು ಜೈನ ಸಮುದಾಯದವ್ರು ಮೋಕ್ಷ ಬೇಗ ಬರ್ಲಿ ಅಂತ ಇವ್ರು ಯಾವಾಗ್ಲೂ ಹಂಬಲಿಸೋದು. ಇದು ನಮಗಾಗೆ ಬಂದಿದೆ ಇದು. ಈಗ ನಾವು ಸಂತೋಷ ಪಡಬೇಕು ಅಂತ ಅಂದ್ಬಿಟ್ಟು ಅಣ್ಣ ತಂಗಿಗೆ ಹೇಳ್ತಾ ಇರುವಂತ ಸಂದರ್ಭ ಇದು. ಅಭಯ ರುಚಿ ಅಭಯಮತಿ ಎಂಬ ಉಭಯಮನ್, ಅಭಯ ರುಚಿ ಅಭಯಮತಿ ಅನ್ನುವಂತಹ ಇಬ್ಬರು ಮಕ್ಕಳನ್ನ ಆ ಪಾಪ ಕರ್ಮನ್ ಉಯ್ಯುವ ಎಡೆಯೊಳ್, ಎಳ್ಕೊಂಡು ಹೋಗ್ತಾ ಇರುವಂತ ಸಂದರ್ಭ, ಉಯ್ಯುವ ಅಂದ್ರೆ ಎಳ್ಕೊಂಡು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಎಡೆಯೊಳ್, ಆ ಸಂದರ್ಭದಲ್ಲಿ ಮತ್ತೆ ಅಂತ ಸಂದರ್ಭದಲ್ಲಿ ಅಭಯ ರುಚಿ ತಂಗೆಗೆಂದಪನ್. ಅಭಯ ರುಚಿ ಅಭಯ ಮತಿಯ ಅಣ್ಣ, ಅಭಯ ರುಚಿ ತಂಗಿಗೆ ಎಂದಪನ್ ಏನಂತ ಹೇಳ್ದ, ಅಭೀತೆಯಾಗೆಲಗೆ ಭಯವನ್ನ ಬಿಟ್ಟವಳಾಗು ಮರಣದ ದೆಸೆಯೊಳ್. ಸಾವು ಸನ್ನಿಹಿತ ಆಗ್ತಾ ಇದೆ ನಮಗೆ, ಮರಣವನ್ನ ನೀನು ಬಿಟ್ಟುಬಿಡು ತಾಯಿ ಅಂತ ಅಂದ್ಬಿಟ್ಟು ತನ್ನ ತಂಗಿಗೆ ಸಲಹೆಯನ್ನ ಕೊಡ್ತಾ ಇದ್ದಾನೆ. ಅವಳು ತಂಗಿ ಇನ್ನೆಷ್ಟು ಚೆನ್ನಾಗಿ ಮಾತಾಡ್ತಾಳೆ ನೋಡೋಣ. ನಿಯತಿಯನ್ ಆರ್ ಮೀರಿದ ಪರ್ ಭಯಂ ಏವುದೋ ಮುಟ್ಟಿದಡೆಗೆ ಸೈರಿಸುವುದೇ ಕೇಳ್ ನಯವಿದೆ ಪೆತ್ತ ಪರಿಶಃ ಜಯಮೇ ತಪಂ. ತಪಕ್ಕೆ ಬೇರೆ ಕೋಡೆರಡೊಳವೆ. ಅಬ್ಬಬ್ಬ ಎಂತ ಅದ್ಭುತವಾದ ಮಾತನ್ನ ತಂಗಿ ಮಾತಾಡ್ಬಿಡ್ತಾ ಇದ್ದಾಳೆ ನೋಡಿ. ನಿಯತಿಯನ್ ಆರ್ ಮೀರಿದ ಪರ್. ನಿಯತಿ ಅಂತಂದ್ರೆ ವಿಧಿ ಲಿಖಿತವನ್ನ, ವಿಧಿ ನಿಯಮವನ್ನ, ಆರ್ ಮೀರಿದ ಪರ್, ಹೀಗೆ ನಡಿಬೇಕು ಅನ್ನುವಂಥದ್ದನ್ನ ಯಾರು ಮೀರ್ತಾರೆ? ಮೀರಕ್ ಸಾಧ್ಯ ಇಲ್ಲ. ಹೀಗೆ ನಡೆಯುತ್ತೆ ಅಂದ್ರೆ ಹಾಗೆ ನಡಿತೀವಿ ನಾವು. ನಿಯತಿಯನ್ ಆರ್ ಮೀರಿದ ಪರ್ ಭಯಂ ಏವುದೋ, ಅಯ್ಯೋ ಹೀಗೆ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗಿರೋ ನಮಗೆ ಭಯ ಯಾವ ರೀತಿ ಅದು? ಭಯಂ ಏವುದೋ ಮುಟ್ಟಿದಡೆಗೆ ಸೈರಿಸುವುದೇ ಕೇಳ್ ನಯವಿದೆ. ಇಷ್ಟು ಚೆನ್ನಾಗಿದೆ ಮಾತಾಡ್ತಾ ಇರೋದು. ಮುಟ್ಟಿದೆಡೆಗೆ ಸೈರಿಸುವುದೇ ಕೇಳ್. ಪಾಲಿಗೆ ಬಂದಂತಹ ವಿಷಯಗಳನ್ನ ಸೈರಿಸಿಕೊಳ್ಳುವುದೇ ಅಥವಾ ವಿಧಿ ಕೊಟ್ಟಂತ ನಿಯಮಗಳನ್ನು ಒಪ್ಪಿಕೊಳ್ಳುವುದೇ ಅಂತ ಅರ್ಥ. ಮುಟ್ಟಿದಡೆಗೆ ಸೈರಿಸುವುದೇ ಕೇಳ್ ನಯವಿದೆ. ನಯವಿದೆ ಅಂದ್ರೆ ನೀತಿ ಅಂತ ಗೊತ್ತಾಯ್ತಾ? ವಿಧಿ ಕೊಟ್ಟ ನಿಯಮಗಳನ್ನ ಅಥವಾ ವಿಧಿ ಕೊಟ್ಟ ಹೆಡೆಗೆ, ವಿಧಿ ಕರ್ಕೊಂಡು ಹೋದಂತ ಕಡೆಗೆ ಹೋಗುವುದೇ ಕೇಳ್ ನಯವಿದೆ. ಅದೇ ನೀತಿಯಪ್ಪ ಗೊತ್ತಾಯ್ತಾ? ಅಯ್ಯೋ ಬಂತು ಅಂದ್ಬಿಟ್ಟು ನಾವು ಹಿಂದೇಟ್ ಹಾಕೋದಲ್ಲ, ಬಂತ ನಡಿ ಹೋಗೋಣ ಏನಾಗುತ್ತ ನೋಡೋಣ ಅನ್ನೋದೇ ನೀತಿ ಅಣ್ಣ ಅಂತ ಅಂದ್ಬಿಟ್ಟು ಅವಳು ಮಾತಾಡ್ತಾ ಇದ್ದಾಳೆ. ಮುಂದಕ್ಕೆ ಎಂತ ಅದ್ಭುತವಾದಂತ ಸ್ಟೇಟ್ಮೆಂಟ್ ಹೇಳ್ತಾಳೆ ನೋಡಿ. ಪೆತ್ತ ಪರಿಶಃ ಜಯಮೇ ತಪಂ. ಎಂತ ಅದ್ಭುತ ರೀ ಇದು. ಪೆತ್ತ ಪರಿಶಃ ಜಯಮೇ ತಪಂ. ಪೆತ್ತ ಅಂದ್ರೆ ಒದಗಿ ಬಂದ, ಪರಿಶಃ ಅಂದ್ರೆ ತೊಂದರೆಗಳು, ಒದಗಿ ಬಂದ ತೊಂದರೆಗಳನ್ನ ಜಯಿಸೋದೇ ತಪಸ್ಸು. ಇನ್ನು ಮೂಗಿಡ್ಕೊಂಡು ಎಲ್ಲ ಹೋಗಿ ಕುತ್ಕೊಳ್ಳೋದಲ್ಲ ತಪಸ್ಸು, ಆಯ್ತಾ? ಪೆತ್ತ ಒದಗಿ ಬಂದ ಪರಿಶಃ ಅಂದ್ರೆ ತೊಂದರೆಗಳನ್ನ, ಜಯಮೇ ಅವುಗಳನ್ನು ಎದುರಿಸೋದೇ, ಅವುಗಳನ್ನು ಜಯಿಸೋದೇ ತಪಂ. ತಪಕ್ಕೆ ಬೇರೆ ಕೋಡೆರಡೊಳವೆ. ಇನ್ನು ತಪಸ್ಸಿಗೆ ಬೇರೆ 2 ಕೊಂಬೈತಾ ಅಲ್ಲಿ, ಆಯ್ತಾ? ಈ ರೀತಿಯಾಗಿ ಮನುಷ್ಯನ ಬದುಕಿನಲ್ಲಿ ಬದುಕುವಾಗ ಬಂದಂತಹ ಕಷ್ಟಕೋಟಲೆಗಳನ್ನು ಎದುರಿಸುವುದೇ ತಪಸ್ಸು, ಆಯ್ತಾ? ಎದುರಿಸಿ ನಿಲ್ಲೋದೇ ತಪಸ್ಸು. ಎಂತ ಫಿಲಾಸಫಿ ಹೇಳ್ಬಿಡ್ತಾ ಇದ್ದಾರ್ರಿ ಸಾಮಾನ್ಯ ಮನುಷ್ಯರಿಗೆ ಅಲ್ವಾ? ನಾವು ಬಂದಂತ ಸಂಕಷ್ಟಗಳನ್ನ ಎದುರಿಸದೆ ಪಲಾಯನವಾದ ಮಾಡ್ಬಿಡ್ತೀವಿ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ. ಅಯ್ಯಯ್ಯೋ ಇನ್ನೇನಪ್ಪಾ ಅಂತಂದ್ಬಿಟ್ಟು ತಲೆ ಹೊತ್ಕೊಂಡು ಕುತ್ಕೊಂಡ್ಬಿಡ್ತೀವಿ.
ಎಂತೆಂಥ ದೊಡ್ಡ ದೊಡ್ಡವರೇ ಸಮಸ್ಯೆಗಳು ಬಂತು ಅಂದ್ಬಿಟ್ಟು ಆತ್ಮಹತ್ಯೆಗಳನ್ನು ಮಾಡ್ಕೊಂಡ್ಬಿಡ್ತಾರೆ. ಆ ಥರದ ಅವಿವೇಕಿಗಳಿಗೆ ಎಂಥ ಸೊಗಸಾದಂಥ ಫಿಲಾಸಫಿ ಇದು. ಹೀಗೆ ಬದುಕಬೇಕು ಅಂತ ಹೇಳ್ತಾ ಇರೋದು ಎಳೆ ವಯಸ್ಸಿನ ಆ ಮಕ್ಕಳು ಹೇಳ್ತಾ ಇರೋದು ಇದನ್ನ ನೋಡಿ. ಪೆತ್ತ ಪರಿಶಃ ಜಯಮೇ ತಪಂ. ಬಂದಿರುವಂತಹ ಈ ಸಮಸ್ಯೆಗಳನ್ನ ಎದುರಿಸುವುದೇ ಪೆತ್ತ ಪರಿಶಃ ಜಯಮೇ, ಅವುಗಳನ್ನು ಎದುರಿಸೋದೇ ತಪಂ. ತಪಕ್ಕೆ ಬೇರೆ ಕೋಡೆರಡೊಳವೆ, ಇನ್ನು ತಪಸ್ಸಿಗೆ ಬೇರೆ 2 ಕೊಂಬೈತಾ ಇಲ್ಲ ಅಂತ ಹೇಳ್ಬಿಟ್ಟು ಅವಳು ಮಾತಾಡ್ತಾ ಇರೋದು. ಎಷ್ಟು ಚಿಕ್ಕ ಮಕ್ಕಳು. ನಿಯತಿಯನ್ ಆರು ಮೀರಿದ ಪರ, ಹೀಗೆ ಆಗುತ್ತೆ ಅನ್ನುವಂಥ ವಿಧಿ ಲಿಖವನ್ನು ಯಾರು ಮೀರಕ್ ಸಾಧ್ಯ ಇದೆ? ಭಯಂ ಏವುದೋ, ಅಪ್ಪ ನಮ್ಗೆ ಭಯ ಯಾಕಣ್ಣ? ಭಯ ಇಲ್ಲ. ಮುಟ್ಟಿದೆಡೆಗೆ ಸೈರಿಸುವುದೇ, ವಿಧಿ ಕರ್ಕೊಂಡು ಹೋದಂಥ ಕಡೆಗೆ, ವಿಧಿ ಉಂಟು ಮಾಡಿದಂಥ ಕಡೆಗೆ ಸೈರಿಸುವುದೇ ಕೇಳ್. ಅವುಗಳನ್ನೆಲ್ಲ ಒಪ್ಕೊಳ್ಳೋದು, ಸೈರಿಸೋದು, ಹೋಗೋದು ಕೇಳ್ ನಯವಿದೆ, ಅದೇ ನೀತಿಯಾಗಿದೆ. ಪೆತ್ತ ಪರಿಶಃ ಜಯಮೇ ತಪಂ. ತಪಕ್ಕೆ ಬೇರೆ ಕೋಡೆರಡು ಒಳವೆ, ಬೇರೆ ಕೋಡು 2 ಒಳವೆ ಅಂತಂದ್ರೆ ಉಂಟೆ ಅಂತ ಅಷ್ಟೇ, ಇನ್ನೇನಿಲ್ಲ. ತಪಸ್ಸಿಗೆ ಬೇರೆ ಕೋಡೆ ಏನಾದ್ರು ಇದೆಯಾ, ಉಂಟಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲ ಅನ್ನುವಂಥ ಅರ್ಥದಲ್ಲಿ ಅದನ್ನು ಮಾತಾಡ್ತಾರೆ. ಮುಂದಕ್ಕೆ ನೋಡೋಣ. ಅಣ್ಣನ ಮಾತಂ ಮನದೊಳ್ ತಿಣ್ಣಂ ತಳೆದು ಎಂದಳ ಅನುಜೆ ಮಾಡಿದುದಂ ನಾವು ಉಣ್ಣದೆ ಪೋಕುಮೆ ಭಯಂ ಏಕಣ್ಣ ಭಾವ ಪ್ರಕೃತಿ ವಿಕೃತಿ ನಾವು ಅರಿಯದುದೇ. ಎಂತ ದೊಡ್ಡ ಮಾತಾಡ್ತಲ್ರಿ ಆಯ್ತಾ. ತಂಗಿ, ಚಿಕ್ಕ ಹುಡುಗಿ, ಅಣ್ಣನ ಮಾತಂ ಮನದೊಳ್ ತಿಣ್ಣಂ ತಳೆದು, ತಿಣ್ಣಂ ಅಂದ್ರೆ ಚೆನ್ನಾಗಿ ಅಂತ, ತಿಣ್ಣಂ ಅಂದ್ರೆ ಅಣ್ಣನ ಮಾತಂ ಮನದೊಳ್. ಅಣ್ಣ ಹೇಳ್ತಾ ಇದ್ದಾನೆ ಈ ಮಾತನ್ನ. ತಪಕ್ಕೆ ಬೇರೆ ಕೋಟೆ 2 ಒಳವೆ, ಪೆತ್ತ ಪರಿಶಃ ಜಯಮೇ ತಪಂ. ತಪಕ್ಕೆ ಬೇರೆ ಕೋಟೆ 2 ಒಳವೆ ಅನ್ನುವಂತ ಅವನ ಮಾತನ್ನ ಕೇಳಿಸ್ಕೊಂಡ್ಮೇಲೆ ತಂಗಿ ಮಾತಾಡ್ತಾ ಇರೋದು. ಅಣ್ಣನ ಮಾತಂ ಮನದೊಳ್ ತಿಣ್ಣಂ, ತಿಣ್ಣಂ ಅಂದ್ರೆ ಚೆನ್ನಾಗಿ ಅಂತ, ತಳೆದು ಅರ್ಥ ಮಾಡ್ಕೊಂಡು, ಎಂದಳ್ ಅನುಜೆ, ಅವನ ತಂಗಿ ಅಣ್ಣನ ಮಾತನ್ನ ಕೇಳಿಸ್ಕೊಂಡು ಅವಳು ಮಾತಾಡ್ತಾ ಇದ್ದಾಳೆ ಈಗ ಅನುಜೆ ತಂಗಿ. ಏನು ಮಾಡಿದುದಂ ನಾವು ಉಣ್ಣದೆ ಪೋಕುಮೆ. ನಾವು ಮಾಡೋದನ್ನ ನಾವು ಅನುಭವಿಸ್ತೇ ಹೋಗ್ತೀವಾ, ನಾವು ಮಾಡಿದನ್ನ ನಾವೇ ಉಣ್ಬೇಕು ಅಂತ ಹೇಳ್ತಾ ಇರೋದು. ಎಷ್ಟು ಚೆನ್ನಾಗಿದೆ ನೋಡಿ. ಮಾಡಿದುದಂ ನಾವು ಉಣ್ಣದೆ ಪೋಕುಮೆ. ನಾವೇನು ಮಾಡಿರ್ತೀವೋ ಅದಕ್ಕನುಸಾರವಾಗಿ ನಾವು ಅನುಭವಿಸ್ಲೇಬೇಕು, ಅದರಿಂದ ಹೊರಗಡೆ ಹೋಗಕ್ಕಾಗದೇ ಇಲ್ಲ. ಭಯಮೇ ಕಣ್ಣ, ಭಯ ಯಾಕಿದಕ್ಕೆ? ಏನು ಬೇಕಾಗಿಲ್ಲ. ಭವ ಪ್ರಕೃತಿ ವಿಕೃತಿ ನಾವು ಅರಿಯದುದೇ. ಎಷ್ಟೋ ಜನ್ಮ ಆದ್ಮೇಲೆ ಈ ಜನ್ಮ ಬಂದಿರೋದು ಅವ್ರಿಗೆ ಗೊತ್ತಿದೆ. ಪೂರ್ವಜಾತ ಸ್ಮರ ಇವರು. ಈ ಹಿಂದಿನ ಜನ್ಮದಲ್ಲಿ ನಾವು ಏನಾಗಿದ್ವಿ ಅನ್ನೋದು ಈ ಅಣ್ಣ ತಂಗಿ ಇಬ್ರಿಗೂ ಗೊತ್ತಾಗೈತೆ. ಎಂತೆಂಥ ಪಾಡೆಲ್ಲ ಪಟ್ಕೊಂಡ್ ಬಂದಿದ್ದೀವಿ, ಇದೇನಣ್ಣ ನೀನು ಹಿಂಗೆ ಮಾತಾಡ್ತಾ ಇದೀಯ ಅಂತ ಅಂದ್ಬಿಟ್ಟು ಅಣ್ಣನಿಗೆ ಮಾತಾಡ್ತಾ ಇರೋದು ಇವಳು. ಭಯಂ ಏಕಣ್ಣ, ಭಯಂ ಏಕಣ್ಣ ಭವ ಪ್ರಕೃತಿ ವಿಕೃತಿ. ಹುಟ್ಟಿದ ಮೇಲೆ ಹುಟ್ಟು ಸಾವು ಅನ್ನುವಂಥದ್ದು ಭಾವ ಪ್ರಕೃತಿ ವಿಕೃತಿ. ಹುಟ್ಟು ಸಾವು ಅನ್ನುವಂಥದ್ದು ನಾವು ಅರಿಯದುದೇ, ನಮಗೆ ಗೊತ್ತಿಲ್ಲದೆ ಇರುವಂಥದ್ದ. ಹುಟ್ಟು ಸಾವು ಅನ್ನುವಂತಹ ವಿಷಯ ನಮಗೆ ಗೊತ್ತಿಲ್ಲದೆ ಇರುವಂಥದ್ದ. ಅದಕ್ಕೆ ಯಾಕಣ್ಣ ಭಯ ಪಡಬೇಕು? ಅಯ್ಯೋ ಬಿಡೋಣ ಅಂತನ್ಬಿಟ್ಟು ಧೈರ್ಯವಾಗಿ ಮಾತಾಡ್ಬಿಡ್ತಾ ಇದ್ದಲ್ಲ. ಗಾಬರಿನೂ ಆಗ್ಲಿಲ್ಲ, ಏನೂ ಆಗ್ಲಿಲ್ಲ. ನೋಡಿ ಎಂಥ ಅದ್ಭುತವಾದಂಥ ಸ್ಥಿತಪ್ರಜ್ಞತೆ. ಈ ರೀತಿಯ ಸ್ಥಿತಪ್ರಜ್ಞತೆಯನ್ನ ಕಾಯ್ದುಕೊಳ್ಳೋದು ಬಹಳ ಮುಖ್ಯ ಯಾವ ಸಂದರ್ಭದಲ್ಲಾದ್ರು ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಈ ಕಾವ್ಯ ನಮಗೆ ಬಿಟ್ಕೊಡುತ್ತೆ. ಅಣ್ಣನ ಮಾತಂ ಮನದಳ್ ತಿಣ್ಣಂ ತಳೆದು ಎಂದಳ್ ಅನುಚೆ ಮಾಡಿದುದಂ ನಾ ಹುಣ್ಣದೆ ಪೋಕುಮೆ ಭಯಮೇ ಕಣ್ಣ ಭಾವ ಪ್ರಕೃತಿ ವಿಕೃತಿ ನಾವು ಅರಿಯದುದೇ ಅಂತ ಹೇಳೋದು. ಮುಂದಕ್ಕೆ ನೋಡ. ಏನಿತು ಒಳವು ಅಪಾಯ ಕೋಟಿಗಳ್ ಅನಿತರ್ಕಂ ಗೇಹಮಲ್ತೆ ದೇಹಮಿದಂ ನೆಟ್ಟನೆ ಪೊತ್ತು ಸುಖಮನ್ ಅರಸುವ ಮನುಜಂ ಮರಡಿಯೊಳೆ ಮಾದು ಪಳಂ ಅರಸದಿರಂ. ಎಷ್ಟು ಚೆನ್ನಾಗಿರುವಂತ ಇಮೇಜ್ ಅನ್ನ ಕೊಟ್ಬಿಡ್ತಾನ್ರಿ ಜನ್ನಕವಿ. ಏನಿತು ಒಳವು, ಏನಿತು ಒಳವು ಅಂತಂದ್ರೆ ಎಷ್ಟೊಂದು ಇದಾವೆ ಅಂತ. ಏನಿತು ಒಳವು ಅಪಾಯ ಕೋಟಿಗಳ್, ಎಷ್ಟೊಂದು ಇದಾವೆ ಅಪಾಯ ಕೋಟಿಗಳು. ಬದುಕು ಅಂದಮೇಲೆ, ಜೀವನ ಅಂದಮೇಲೆ ಒಂದೇ ಎರಡೇ ಕಷ್ಟ ಕೋಟಲೆಗಳು. ಅದಕ್ಕೆ ಹೇಳ್ತಾ ಇರೋದು ಕವಿ ಕೋಟಿ ಅಪಾಯ ಕೋಟಿಗಳ್ ಅಂತ. ಏನಿತು ಒಳವು ಎಷ್ಟೊಂದು ಇದಾವೆ ಅಪಾಯ ಕೋಟಿಗಳ್ ಅನಿತರ್ಕಂ ಅಷ್ಟಕ್ಕೂ ಗೇಹಮಲ್ತೆ. ಗೇಹ ಅಂದ್ರೆ ಮನೆ ಅಂತ. ಮನೆ ಅಲ್ವೇ ಏನು ಈ ದೇಹ, ದೇಹಮಿದಂ ಆಯ್ತಾ. ಈ ದೇಹ ಅನ್ನುವಂಥದ್ದು ಈ ಅಪಾಯ ಕೋಟಿಗಳಿಗೆ, ಕಷ್ಟ ನಷ್ಟಗಳಿಗೆ ಎಲ್ಲವೂ ಕೂಡ ಇದು ಮನೆ. ಇದನ್ನು ಹೊತ್ತ ಮೇಲೆ ನೆಟ್ಟನೆ ಪೊತ್ತು, ಇದನ್ನ ಹೊತ್ಕೊಂಡ ಮೇಲೆ
ಈ ರೀತಿಯ ಪರಿಸ್ಥಿತಿಯನ್ನ ಒತ್ಕೊಂಡ ಮೇಲೆ ಈ ದೇಹವನ್ನ ಒತ್ಕೊಂಡು ಸುಖಮನ್ ಅರಸುವ, ಸುಖವನ್ನ ಹುಡುಕುವ ಮನುಜಂ, ಮನುಷ್ಯ ಈ ಯಾವ ರೀತಿ ಆಗ್ತಾನಪ್ಪ ಅಂದ್ರೆ ಮೊರಡಿಯೊಳೆ ಮಾದುಪಳಂ ಅರಸದಿರಂ. ಮೊರಡಿಯೊಳೆ ಅಂತ, ಮೊರಡಿ ಅಂತಂದ್ರೆ ಬೆಟ್ಟ ಗುಡ್ಡ ಇರೋದು, ಬರಡು ಭೂಮಿ ಅಂತ. ಬರಡು ಭೂಮಿಯಲ್ಲಿ ರುಚಿ ರುಚಿಯಾದ ತನಿರಸವನ್ನ ಒಮ್ಮಿಸುವಂತ ಹಣ್ಣು, ಒಂದು ಬಗೆಯ ಹಣ್ಣು, ಅದನ್ನ ಮಾದುಪಳ ಅಂತ ಕರೀತಾರೆ. ಅರಸದಿರಂ. ಈ ದೇಹವನ್ನ ಒತ್ತಿಕೊಂಡ ಮೇಲೆ ಸುಖವನ್ನ ಅರಸೋದು ಹೇಗಾಗತ್ತೆ ಅಂತಂದ್ರೆ ಬರಡು ಭೂಮಿಯಲ್ಲಿ ಹೋಗಿ ತನಿರಸವನ್ನ ಕೊಡುವಂತ ಹಣ್ಣನ್ನ ಹುಡುಕಿದ ಹಾಗೆ ಆಗ್ಬಿಡುತ್ತಲ್ಲಣ್ಣ ಅಂತ ಅಂದ್ಬಿಟ್ಟು ಸೊಗಸಾಗಿ ಮಾತಾಡ್ತಾ ಇರೋದು. ಏನಿತ್ತು ಒಳವು ಅಪಾಯ ಕೋಟಿಗಳು ಅನಿತರ್ಕಂ ಗೆಹಮಲ್ತೆ ದೇಹಂ ಇದಂ ನೆಟ್ಟನೆ ಪೊತ್ತು ಸುಖಮನ್ ಅರಸುವ. ಅರಸುವನ್ನ ಹುಡುಕುವ ಅಂತ, ಸುಖವನ್ನು ಹುಡುಕೋದು. ಅರಸುವ ಮನುಜಂ, ಮನುಷ್ಯ ಮರಡಿಯೊಳೆ ಅಂದ್ರೆ ಬರಡು ಭೂಮಿಯಲ್ಲಿ ಮಾದುಪಳಂ ಅರಸದಿರಂ. ಮಾದುಪಳಂ ಹುಡುಕ್ತೇ ಇರಲ್ಲ ಅವನು, ಹಂಗ್ ಹುಡುಕ್ತಾನೆ. ಈ ದೇಹವನ್ನ ಒತ್ಕೊಂಡ್ಮೇಲೆ ನಾನಾ ಸಂಕಷ್ಟಗಳು ಇವೆಲ್ಲ ಬರ್ತಾ ಇರ್ತವೆ. ಆದ್ರೆ ಸುಖವನ್ನು ಹುಡುಕ್ತೀವಿ ನಾವು. ಈ ದೇಹ ಅನ್ನುವಂಥದ್ದು ಬಂದ್ಮೇಲೆ ಕಷ್ಟ ಕಟ್ಟಿಟ್ಟು ಬುತ್ತಿ, ಕಷ್ಟ ಅನ್ನುವಂಥದ್ದು ಅನುಭವಿಸೇ ತೀರ್ಬೇಕು ನಾವು. ಅದ್ರೊಳಗಡೆ ಸುಖವನ್ನು ಹುಡ್ಕಕ್ ಹೋಗ್ತೀವಿ. ಆ ಸುಖವನ್ನು ಹುಡ್ಕೋದು ಹೇಗಾಗುತ್ತೆ ಅಂತಂದ್ರೆ ಮರಡಿಯಳೆ ಬರಡು ಭೂಮಿಯಲ್ಲಿ ತನಿರಸದ ಹಣ್ಣುಗಳನ್ನು ಹುಡುಕದಾಗ ಆಗುತ್ತೆ ಅಂತ ಹೇಳ್ತಾ ಇರೋದು. ಏನಿತ್ತು ಒಳವು ಅಪಾಯ ಕೋಟಿಗಳು ಅನಿತರ್ಕಂ. ಎಷ್ಟು ಕಷ್ಟ ಸುಖಗಳಿದೆಯೋ, ಎಷ್ಟು ಕಷ್ಟ ತೊಂದರೆಗಳಿದೆಯೋ ಅಷ್ಟಕ್ಕೂ ಗೇಹಂ ಮನೆ. ಈ ಕಷ್ಟಗಳಿಗೆಲ್ಲ ಮನೆ ಯಾವುದು ಅಂದ್ರೆ ದೇಹಂ ಅಲ್ತೆ. ಎಷ್ಟು ಚೆನ್ನಾಗಿದೆ. ಈ ಇಷ್ಟು ಕಷ್ಟ ಕೋಟಲೆಗಳಿಗೆ ಕಾರಣವಾದದ್ದು ಯಾವುದು, ಮನೆ ಯಾವುದು ಅಂತಂದ್ರೆ ಈ ದೇಹ. ಇದಂ ನೆಟ್ಟನೆ ಪತ್ತು, ಇದನ್ನ ಒತ್ಕೊಂಡು ನಾವು ಸುಖಮನ್ ಅರಸುವ, ಈ ದೇಹವನ್ನ ಒತ್ಕೊಂಡು ಸುಖವನ್ನ ಅರಸುವ ಮನುಜಂ, ಮನುಷ್ಯ ಮರಡಿಯೊಳೆ ಮಾದುಪಳಂ ಅರಸದಿರಂ. ಬರಡು ಭೂಮಿಯಲ್ಲಿ ತನಿರಸದ ಹಣ್ಣುಗಳನ್ನ ಹುಡುಕಿದಾಗ ಆಗೋಗುತ್ತೆ ಅನ್ನೋಂಥ ಮಾತುಗಳನ್ನು ಬಹಳ ಸೊಗಸಾಗಿ ಹೇಳ್ತಾ ಇರೋದು. ಮುಂದಕ್ಕೆ ನೋಡೋಣ. ಬೇಡಿದ ಕಾಡೊಳ್ ಮಳೆಯಾಯ್ತು ಈಡಾಡುವಂ ಇದರ ಪೊರೆಯನ್ ಯಮಗಂ ನಿಮಗಂ ಮೂಡುವ ಮುಳುಗುವ ದಂದುಗಂ ಆಡಿದ ಪೊಲನ್ ಉಂಡ ಅಮರ್ದು ಕಂಡ ವಿಚಾರಂ. ಬಹಳ ಸೊಗಸಾಗಿ ಹೇಳ್ತಾ ಇದ್ದಾರೆ ನೋಡಿ. ಏನು ಅಂತಂದ್ರೆ ಬೇಡಿದ ಕಾಡೊಳ್ ಮಳೆಯಾಯ್ತು, ಬಯಸಿದಂತ ಕಾಡಲ್ಲಿ ಮಳೆಯಾಯ್ತು ಅಂತ ಹೇಳ್ತಾ ಇರೋದು. ಅವ್ರು ಏನನ್ನ ನಿರೀಕ್ಷೆ ಮಾಡ್ತಾ ಇದ್ರೋ, ಏನನ್ನ ಮಾಡ್ತಾ ಇದ್ರೋ ಹಾಗೆ ಆಯ್ತು ಅಂತ ಮಾತಾಡ್ತಾ ಇರೋದು. ಬೇಡಿದ ಕಾಡೊಳ್ ಮಳೆಯಾಯ್ತು. ಬರಡಾಗೋಗಿದೆ, ಮಳೆನೇ ಇಲ್ಲ, ಎಲ್ಲ ಬಾಯಿ ಬಿಟ್ಕೊಂಡ್ಬಿಟ್ಟಿದೆ, ಮರ ಗಿಡಗಳೆಲ್ಲ ಒಣಗ್ತಾ ಇದ್ದಾವೆ. ಇಂತಹ ಒಂದು ಸಂದರ್ಭದಲ್ಲಿ ಮಳೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆಗ ಮಳೆ ಆಗೋದ್ರೆ ಬೇಡಿದ ಕಾಡೊಳ್ ಮಳೆಯಾಯ್ತು ಅಂತ ಅವ್ರು ಬಯಸ್ತಾ ಇದ್ದಿದ್ದು ಮಳೆಯನ್ನೇ. ಹಾಗೆ ನಾವುನು ಅಪ್ಪ ಈ ಜನ್ಮ ಸಾಕಪ್ಪ, ಈ ಜನ್ಮದಿಂದ ಹೊರಗಡೆ ಹೋದ್ರೆ ಸಾಕಪ್ಪ ಅಂತ ಅನ್ಕೋತಾ ಇದ್ವಿ. ತಕ್ಷಣಕ್ಕೆ ಇವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ಬಲಿ ಕೊಡಕ್ಕೆ. ಎಂತ ಅನುಕೂಲ ಆಯ್ತಲ್ವಾ ಅಂತ ಅಂದ್ಬಿಟ್ಟು ಅಣ್ಣ ತಂಗಿ ಇಬ್ರು ಮಾತಾಡ್ಕೋತಾ ಇರೋದು. ಬೇಡಿದ ಕಾಡೊಳ್ ಮಳೆಯಾಯ್ತು ಈಡಾಡುವಂ ಇದರ ಪೊರೆಯನ್. ಪೊರೆ ಅಂದ್ರೆ ಹೊರೆ, ಅರ್ಥಾತ್ ಜನ್ಮ ಅಂತ. ಅಪ್ಪ ಸದ್ಯ ಈ ಜನ್ಮವನ್ನು ಕಳ್ಕೊಳ್ಳೋಣ, ನಾವು ಈ ಕಳ್ಕೊಳ್ಳೋಣ. ಇವ್ರು ಕರ್ಕೊಂಡು ಹೋಗ್ತಾ ಇದಾರಲ್ವ, ಒಳ್ಳೇದಾಯ್ತು. ಈ ಜನ್ಮವನ್ನು ಕಳ್ಕೊಳ್ಳೋಣ, ಇವ್ರು ನಮ್ಮನ್ನು ಕೊಲ್ಲಕ್ಕೆ ಕರ್ಕೊಂಡು ಹೋಗ್ತಾ ಇದಾರೆ, ಕಳ್ಕೊಳ್ಳೋಣ, ಈ ಜನ್ಮವನ್ನು ಕಳ್ಕೊಳ್ಳೋಣ. ಯಮಗಂ ನಿಮಗಂ, ನನಗೂ ಮತ್ತು ನಿನಗೆ, ಮೂಡುವ ಹುಟ್ಟುವ ಮುಳುಗುವ ಸಾಯುವ ದಂದುಗಂ. ಗೊತ್ತಾಯ್ತಾ? ಹುಟ್ಟೋದು ಸಾಯೋದು ಈ ಎಲ್ಲ ಕೆಲಸ ಇದೆಯಲ್ಲ, ಅದು ಆಡಿದ ಪೊಲನ್, ನಾವು ಆಟ ಆಡಿರುವಂತ ಹೊಲ. ಉಂಡ ಅಮರ್ದು, ಉಂಡ ಊಟ, ಕಂಡ ವಿಚಾರ. ಇದು ನಾವು ಆಡ್ದಂತ ಹೊಲ, ಉಂಡ ಊಟ, ಕಂಡ ವಿಚಾರ. ಇದೇನು ನಮ್ಗೆ ಹೊಸ್ತಲ್ಲ, ಗೊತ್ತಾಯ್ತಾ? ಮೂಡುವ ಮುಳುಗುವ ದಂದುಗ ಅನ್ನುವಂಥದ್ದು ನಮ್ಗೆ ನಾವು ಆಟ ಆಡಿರುವಂತ ಹೊಲ, ಅದು ಉಂಡ ಊಟ, ಕಂಡ ವಿಚಾರ. ಅದು ಅದಕ್ಯಾಕೆ ಭಯ? ಬೇಡಿದ ಕಾಡೊಳ್ ಮಳೆಯಾಯ್ತು. ನಾವು ಏನು ಅನ್ಕೊಂಡಿದ್ವಿ, ಏನನ್ನು ಬಯಸಿದ್ವಿ, ಹಾಗೆ ಮಳೆಯನ್ನ ತತ್ತರಿಸ್ತಾ ಇರುವಂತ, ಮಳೆಯನ್ನ ನಿರೀಕ್ಷಿಸ್ತಾ ಇರುವಂತ ಕಾಡಿಗೆ ಮಳೆ ಒಯ್ದು ಬಿಟ್ರೆ ಎಷ್ಟು ಸಂತೋಷ ಆಗುತ್ತೋ, ಹಾಗೆ ನಮ್ಮ ನಿರೀಕ್ಷೆಯೂ ಅದೇನೆ. ಈ ಜನ್ಮವನ್ನ ಕಳ್ಕೊಬೇಕು ಯಾವುದೋ ನಿಮಿತ್ತವಾಗಿ ಅಂತ ಅನ್ಕೊಂಡಿದ್ವಿ, ಈಗ ಇದಾಯ್ತು ಅಂತ ಹೇಳ್ತಾ ಇರೋದು.
ಬೇಡಿದ ಕಾಡೊಳ್ ಮಳೆಯಾಯಿತು ಈಡಾಡುವಂ ಇದರ ಪೊರೆಯನ್ ಯಮಗಂ ನಿಮಗಂ ಮೂಡುವ ಮುಳುಗುವ ದಂದುಗಂ ಆಡಿದ ಪೊಲನ್ ಉಂಡ ಅಮರ್ದು ಕಂಡ ವಿಚಾರಂ ಅಂದ್ಬಿಟ್ಟು ಹೇಳಿದ್. ಮುಂದಕ್ಕೆ ನೋಡೋಣ. ಇಂತೂ ಓರೋರ್ವರ್ ಸಂತೈಸುತ್ತಂ ನೃಪೇಂದ್ರ ತನುಜಾತರ್ ನಿಶ್ಚಿತಂ ಪೊಕ್ಕರ್ ಪಸಿದ ಕೃತಾಂತನ ಬಾಣಸು ಹೋಲಿದ ಮಾರಿಯ ಮನೆಯಂ. ಇವನ್ ಕರ್ಕೊಂಡು ಹೋಗ್ತಾ ಇದ್ದಾನೆ ತಳಾರ. ಅವಾಗ್ಲೇ ಇವರೆಲ್ಲ ಮಾತಾಡ್ಕೊತಾ ಇರೋದು. ಅಭಯ ರುಚಿ ಅಭಯಮತಿ ಇದನ್ನ ಮಾತಾಡ್ಕೊತಾ ಇರೋದು. ಇಂತೂ ಒಬ್ಬರನ್ನ ಒಬ್ರು ಹಿಂಗೆ ಒಬ್ರು ಸಂತೈಸುತ್ತಂ ಸಮಾಧಾನ ಪಡಿಸುತ್ತಾ ಹೇಳುತ್ತಾ ಮಾತನಾಡುತ್ತಾ ನೃಪೇಂದ್ರ ತನುಜಾತರ್ ರಾಜನ ಮಕ್ಕಳಾದಂತ ಅವರು ನಿಶ್ಚಿಂತೆಯಿಂದ ಯಾವ ಚಿಂತೆಗೂ ಅವಕಾಶವನ್ನ ಮಾಡಿಕೊಡದೆ ನಿಶ್ಚಿಂತಂ ಪೊಕ್ಕರ್ ಪ್ರವೇಶ ಮಾಡಿದ್ರು. ಪಸಿದ ಅವನ ಚಂಡಕರ್ಮ ಎಳ್ಕೊಂಡು ಹೋಗ್ದ ಅವಾಗ ಪ್ರವೇಶ ಮಾಡಿದ್ರು. ಪಸಿದ ಕೃತಾಂತನ ಬಾಣಸು ಓಲಿರ್ದ ಮಾರಿಯ ಮನೆಯಂ. ಪಸಿದ ಹಸಿದ ಕೃತಾಂತನ ಹೆಮನ ಹಸಿದಿರುವಂತ ಹೆಮ ಚಿಕ್ಕಿದ್ರೆ ಸಾಕೆಲ್ಲ ತಿನ್ಕೊಳ್ಳಲ್ವಾ ಆ ರೀತಿ ಕಾಣಿಸ್ತಾ ಇರುವಂತಹ ಆ ಬಾಣಸ ಮಾರಿಯ ಮನೆಯನ್ನ ಪ್ರವೇಶ ಮಾಡಿದ್ರು ಅಂತ ಹೇಳ್ತಾ ಇರೋದು. ಪೊಕ್ಕರ್ ಅವರು ಅಂಥ ಮನೆಯನ್ನು ಕೂಡ ಅತ್ಯಂತ ನಿಶ್ಚಿಂತವಾಗಿ ಯಾವ ಗಲಿಬಿಲಿಗೂ ಅವಕಾಶವನ್ನ ಮಾಡಿಕೊಡದೆ ಪ್ರಶಾಂತವಾಗಿ ಆ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ನಿಶ್ಚಿಂತಂ ಪೊಕ್ಕರ್ ಪಸಿದ ಕೃತಾಂತನ ಬಾಣಸ ಹೋಲಿದ್ದ. ಪಸಿದ ಹಸಿದಿರುವಂತ ಬಾಣಸು ಹೋಲಿದ ಅಡಿಗೆ ಮನೆಯ ಹಾಗಿದ್ದಂತಹ ಕೃತಾಂತನ ಪಸಿದ ಕೃತಾಂತನ ಹಸಿದಿರುವಂತ ಯಮನ ಅಡಿಗೆ ಮನೆ ಐತಲ್ಲ ಅಡಿಗೆಯ ಮನೆ ಹೋಲಿದ್ದ ಬಾಣಸು ಹೋಲಿದ್ದ ಮಾರಿಯ ಮನೆಯಂ. ಆ ಮಾರಿಯ ಮನೆಯನ್ನ ಹಸಿದ ಯಮನ ಅಡಿಗೆ ಮನೆ ಆಗಿದ್ದಂತಹ ಕೃತಾಂತ ಅಂದ್ರೆ ಯಮ ಅಂತ. ಹಸಿದ ಎರಡು ಒಂದೇ. ಪಸಿದ ಕೃತಾಂತನ ಹೆಮನ ಬಾಣಸು ಹೋಲಿದ ಯಮನ ಅಡುಗೆ ಮನೆ ಹೇಗಿತ್ತೋ ಹಾಗೆ ಏನೇನೋ ವಿಕಾರವಾಗಿ ಎಲ್ಲಿ ಎಮ್ಮೆ ದನ ಮೇಕೆ ಕುರಿ ಮೊಲ ಮನುಷ್ಯರು ಇವರೆಲ್ಲರೂ ಹಿಂಗೆ ಸತ್ತು ಬಿದ್ದವ್ರೆ ಆಯ್ತಾ. ಅದನ್ನೆಲ್ಲ ರಬರಬ ಗಬಗವನ್ನು ತಿನ್ನೋ ಅಂತಹ ಜನಗಳು ಅಲ್ಲೆಲ್ಲ ಇದ್ದಾರೆ ಆಯ್ತಾ. ಪಸಿದ ಕೃತಾಂತನ ಬಾಣಸು ಹೋಲಿರ್ದ ಅಡಿಗೆ ಮನೆ ಹೋಲಿರ್ದ ಮಾರಿಯ ಮನೆಯಂ ಪೊಕ್ಕರ್ ನಿಶ್ಚಿಂತವಾಗಿ ಅವರು ಪ್ರವೇಶ ಮಾಡಿದ್ರು ಅಂತ ಹೇಳ್ತಾ ಇರೋದು. ಪ್ರಿಯ ವಿದ್ಯಾರ್ಥಿಗಳ ಇಲ್ಲಿಗೆ ಈ ಕಾವ್ಯ ಭಾಗ ಮುಕ್ತಾಯ ಆಗತ್ತೆ. ತಾಪಕ್ಕೆ ಬೇರೆ ಕೋಡೆರಡು ಒಳವೆ ಅನ್ನುವಂಥ ಕಾವ್ಯ ಭಾಗ ಮುಕ್ತಾಯ ಆಗುತ್ತೆ. ಈ ಕಾವ್ಯ ಭಾಗದಿಂದ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು, ಬದುಕಿನಲ್ಲಿ ಅನೇಕ ಸಂದರ್ಭಗಳು ನಮ್ಮ ಬದುಕಿನಲ್ಲಿ ಒದಗಿ ಬರ್ತಾ ಇರ್ತವೆ. ಕೆಲವು ಒಳ್ಳೆಯವಾಗಿರ್ಬೋದು, ಕೆಲವು ಕೆಟ್ಟವಾಗಿರ್ಬೋದು. ಒಳ್ಳೆಯವು ಬಂದಾಗ ನಾವು ಹೇಗೆ ಸಮಾನ ಮನಸ್ಕರಾಗಿ ಸಮಾಧಾನ ಚಿತ್ತದಿಂದ ಸ್ವೀಕರಿಸುತ್ತೇವೋ ಹಾಗೆ ಕೆಟ್ಟದ್ದು ಬಂದಾಗ್ಲೂ ಅಷ್ಟೇ ಪಲಾಯನವಾದ ಮಾಡದೆ ದುಡುಕದೆ ಆ ಪರಿಸ್ಥಿತಿಯನ್ನ ಸರಿಯಾದ ರೀತಿಯಲ್ಲಿ ಎದುರಿಸುವ ಚೈತನ್ಯ ನಮಗೆ ದೊರೆಕೊಳ್ಳಲಿ, ಆ ಥರದೊಂದು ಮನಸ್ಥಿತಿ ಬರಲಿ ಅನ್ನೋಂಥ ಕಾರಣಕ್ಕೋಸ್ಕರ ಈ ರೀತಿಯ ಪದ್ಯಪಾಠಗಳನ್ನ ನಿಮ್ಗಿಡೋದು. ಈ ಪದ್ಯದಿಂದ ಆ ರೀತಿಯ ಮನಸ್ಥಿತಿಯನ್ನ ನೀವು ಪಡೆದುಕೊಂಡಿದ್ದೇ ಆದರೆ ಈ ಪದ್ಯವನ್ನ ಓದಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ನಾನು ಭಾವಿಸ್ಕೊಳ್ತೀನಿ. ಇಂಥ ಪದ್ಯ ಯಾವ ಕಾಲಕ್ಕೂ ಒಳ್ಳೆಯದು. ಇಂಥ ಒಳ್ಳೆಯ ಸೊಗಸಾದಂಥ ಪದ್ಯವನ್ನು ಕೊಟ್ಟಂತ ಜನ್ನಮಹಾಕವಿಗೆ ವಂದಿಸುತ್ತಾ ತಾವೆಲ್ಲರೂ ಕೂಡ ಈ ಪದ್ಯದಿಂದ ಒಳ್ಳೆಯ ರೀತಿಯ ಸಂದೇಶವನ್ನ ತಲೆಗೇರಿಸಿಕೊಂಡು ಸುಖ ಬದುಕನ್ನ ಕಾಣ್ತೀರಿ ಅನ್ನುವಂಥದ್ದನ್ನ ನಾನು ಆಶಿಸ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ. ಮತ್ತೆ ಸಿಗೋಣ. ನಮಸ್ಕಾರ.